ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಬ್ಬದ ಶುಭಾಶಯಗಳು. ನಮಾಮಿ ಶಂಕರದ ಪರವಾಗಿ, ನಮ್ಮ ಚಂದ್ರಚೂಡಾಯ ಜ್ಯೋತಿಷ್ಯ ಸಿಬ್ಬಂದಿಯ ಪರವಾಗಿ ಎಲ್ಲರಿಗೂ ಈ ಒಂದು ಹಬ್ಬ, ಯುಗಾದಿ ಅಂದ್ರೇನೆ ಯುಗದ ಆದಿ, ಆರಂಭ, ಹೊಸತನದ ಆರಂಭ. ನಿಮ್ಮ ಜೀವನದಲ್ಲಿಯೂ ನಿಮ್ಮ ಕೋರಿಕೆಗಳು ನೆಮ್ಮದಿಯಿಂದ ಆನಂದದಿಂದ ತಂದುಕೊಡಲಿ. ಕ್ರೋಧಿನಾಮ ಸಂವತ್ಸರ, ಅದರಲ್ಲೂ ಮಂಗಳವಾರ, ಕುಜನ ವಾರ ಆರಂಭ ಆಗಿರೋದ್ರಿಂದ ಕುಜ ಈ ಒಂದು ವರ್ಷಕ್ಕೆ ಅಧಿಪತಿ. ನಮ್ಮದು ಮಕರ ಲಗ್ನ ಪ್ರಭಾವದಲ್ಲಿರೋದ್ರಿಂದ ಕುಜನಿಗೂ ಶನಿಗೂ ಆಗೋಲ್ಲ, ಅಲ್ಲೊಂದು ತೊಂದರೆ ಉಂಟು. ಇರಲಿ, ಅದಕ್ಕೊಂದು ಪರಿಹಾರಗಳನ್ನು ಕೂಡ ಹುಡುಕೋಣಂತೆ. ಮುಖ್ಯವಾಗಿ ಇವತ್ತು ತಳಿರು ತೋರಣಗಳಿಂದ ಮುಖ್ಯವಾಗಿ ಮಾವಿನ ತೋರಣವನ್ನ ಬಾಗಿಲಿಗೆ ಕಟ್ಟಬೇಕು. ಯುಗಾದಿಗೆ ಹೊಸ ಬಟ್ಟೆ ಹಾಕ್ಬೇಕು, ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು, ಅಭ್ಯಂಗ ಸ್ನಾನ ಅಂತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಶಕ್ತಿ ಇರೋರಾದ್ರೆ ಸ್ವಲ್ಪ ಎಳ್ಳೆಣ್ಣೆ ಇಲ್ಲ ತೆಂಗಿನ ಎಣ್ಣೆ, ಎರಡರಲ್ಲಿ ಒಂದು ತಂದು ದೇಹಕ್ಕೆ ಹಚ್ಚಿ ಆ ಭಗವಂತನನ್ನ, ಮುಖ್ಯವಾಗಿ ಮನೆ ದೇವರ ಪ್ರತಿಷ್ಠಾಪನೆ, ಮನೆ ದೇವರಿಗೆ ಮೊದಲ ಪೂಜೆ, ಗ್ರಾಮ ದೇವರಿಗೆ ಮೊದಲ ಪೂಜೆ. ಆ ನಂತರ ನಿಮಗೆ ಶಕ್ತಿ ಇದ್ರೆ ದೂರದ ದೇವಸ್ಥಾನ ಹೋಗ್ತೇವೆ, ಬೆಟ್ಟದ ದೇವಸ್ಥಾನ ಹೋಗ್ತೇವೆ, ಕುಲದೇವರಿಗೆ ಹೋಗಿ ಬರ್ತೇವೆ. ಶಕ್ತಿ ಇದ್ದವರು ಹೋಗಬಹುದು. ಅತಿ ಮುಖ್ಯವಾಗಿ ಯುಗಾದಿ ಹಬ್ಬಕ್ಕೆ ಮನೆಯಲ್ಲೇ ಇದ್ದು ಹಬ್ಬ ಮಾಡಬೇಕು. ಮನೆ ದೇವರಿಗೆ ನಿಮ್ಮ ಶಕ್ತಿಯಾನುಸಾರ ಅಲಂಕಾರ, ಪ್ರಸಾದಗಳು ವ್ಯವಸ್ಥೆ ಮಾಡ್ಕೊಳ್ಳಿ. ಆ ಒಂದು ತೋರಣ ಕಟ್ಕೊಳ್ಳಿ. ಯುಗಾದಿಯ ತೋರಣದ ಅರ್ಥ ಏನು ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಂಥ ಕಷ್ಟ ಇರಲಿ ನೋಡಿ, ಆ ಮಾವಿನ ಎಲೆಯನ್ನ ನೋಡಿ ನೀವು ಬೇಕಾದ್ರೆ. ಆ ತೋರಣ ಕಟ್ಟಿರ್ತಾರಲ್ಲ, ಕೆಲವೊಂದು ಉದ್ದ ಇರುತ್ತೆ, ಕೆಲವೊಂದು ಚಿಕ್ಕದಿರುತ್ತೆ, ಆದ್ರೂ ಒಂದೇ ತೋರಣದಲ್ಲಿ ಇರುತ್ತೆ, ಅದು ಬಾಗಿಲಿಗಿರುತ್ತೆ. ನಮ್ಮ ಮನೆ ಒಳಗಡೆ ಯಾರೂ ದೊಡ್ಡವರಿಲ್ಲ, ಯಾರೂ ಚಿಕ್ಕವರಿಲ್ಲ, ಎಲ್ಲರೂ ಸಮಾನರು. ನಾವು ಒಂದು ಸಿದ್ಧಾಂತ, ಒಂದು ವೈದಿಕ, ಒಂದು ಧಾರ್ಮಿಕ ನಿಯಮದಲ್ಲಿ ಬದುಕುತ್ತಿದ್ದೇವೆ ಅನ್ನುವುದರ ಸಂಕೇತ. ನಮ್ಮ ಅಣ್ಣ ದೊಡ್ಡವನಪ್ಪ, ತುಂಬಾ ದೊಡ್ಡ ಓದ್ಕೊಂಡಿದ್ದಾನೆ, ಇಲ್ಲ. ನನ್ನ ತಮ್ಮ ಚಿಕ್ಕವನು, ಅವನಿಗೇನೂ ಗೊತ್ತಿಲ್ಲ, ಇಲ್ಲ. ನನ್ನ ತಮ್ಮನ ತಂಗಿಯ ಸಂಬಳ ಕಡಿಮೆ, ಭಾವನ ಸಂಬಳ ಕಡಿಮೆ, ಅವರ ವ್ಯವಸ್ಥೆ ಕಡಿಮೆ, ಅಕ್ಕ ದೊಡ್ಡವರಂತೆ, ಅಕ್ಕನಿಗೆ ಚೆನ್ನಾಗಿದೆ, ಅದೆಲ್ಲ ಏನೂ ಇಲ್ಲ. ಒಂದು ಕುಟುಂಬ ಅಂದ ಮೇಲೆ ಎಲ್ಲರೂ ಒಂದೇ, ವಸುದೈವ ಕುಟುಂಬಕಂ. ಇದು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತ ನಿಯಮ. ಈ ಒಂದು ಮಾವಿನ ತೋರಣದ ಮುಖೇನ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಂದೇ ಮಾತಿನ ಮೇಲಿದ್ದೇವೆ, ಹಿರಿಯರ ಮಾತಿನ ಒಂದು ನಿಯಮದಲ್ಲಿ ನಾವು ಬದುಕು ಕಟ್ಟಿದ್ದೇವೆ ಅನ್ನತಕ್ಕಂಥ ಒಂದು ಸಂಕಲ್ಪ ಹಾಗೂ ಸಂದೇಶ ಆ ತೋರಣದಲ್ಲಿದೆ. ಅದೆಷ್ಟು ಖುಷಿ ಖುಷಿಯಿಂದ ಕಟ್ತೇವೆಯೋ ಅಷ್ಟು ಖುಷಿ ಖುಷಿಯಾಗಿ ಇರತಕ್ಕಂಥ ಭಾವ. ಸೊ ಮನೆ ದೇವರಿಗೆ ಎಲ್ಲ ವ್ಯವಸ್ಥೆ ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಒಂದು ಪೂಜೆ, ನೈವೇದ್ಯ, ಪ್ರಸಾದ, ತೀರ್ಥ, ಮಂಗಳಾರತಿ ವ್ಯವಸ್ಥೆ ಮಾಡಿ, ಆನಂತರ ಬೆಳಗ್ಗೆ ಎದ್ದು ಸ್ನಾನ ಆಗಿದೆ, ಅಭ್ಯಂಗ ಸ್ನಾನ ಆಗಿದೆ, ಪೂಜೆ ಆಗಿದೆ, ಗುರು ಹಿರಿಯರ ಹತ್ರ ಏನು ಆ ಬೇವು ಬೆಲ್ಲ ಇಟ್ಟಿದ್ದೀರಲ್ವಾ, ತಗೋಬಂದು ಕೊಟ್ಟು ಅವರಿಂದ ಬಾಯಿಗೆ ಹಾಕಿಸ್ಕೊಳ್ಳಿ, ಅಕ್ಷತೆ ಹಾಕಿಸ್ಕೊಳ್ಳಿ. ಯಾಕಂದ್ರೆ ಇವತ್ತು ತೆಗೆದುಕೊಳ್ಳುವ ಆಶೀರ್ವಾದ ವರ್ಷ ಪೂರ್ತಿ ನಮ್ಮನ್ನು ಕಾಪಾಡುತ್ತೆ. ಭಗವಂತ ಎಲ್ಲೂ ಇರಲಿಕ್ಕಾಗಲ್ಲ ಅಂತ ತಂದೆ ರೂಪದಲ್ಲೋ, ತಾಯಿ ರೂಪದಲ್ಲೋ, ಅಣ್ಣನ ರೂಪದಲ್ಲೋ, ಅತ್ತಿಗೆ ರೂಪದಲ್ಲೋ ಈ ರೀತಿ ಅಲ್ಲಿದ್ದು ನಮ್ಮನ್ನ ಕಾಪಾಡ್ತಿದ್ದಾನೆ. ಎಲ್ಲರ ಮನೆಯಲ್ಲೂ ಮುಕುಂದ ಇದ್ದಾನೆ, ಎಲ್ಲರ ಮನೆಯಲ್ಲೂ ಒಂದು ದೇವಿ ಇದೆ, ಎಲ್ಲರ ಮನೆಯಲ್ಲೂ ಒಂದು ದೇವತೆ ಇದೆ. ಹೌದು, ಅದರಿಂದ ಆತಂಕಕ್ಕೊಳಗಾಗೋದೇನು ಬೇಡ. ಆಶೀರ್ವಾದಕ್ಕಿಂತ ದೊಡ್ಡದಿಲ್ಲ, ಮನೆಯ ದೇವರ ಪೂಜೆಗಿಂತ ದೊಡ್ಡ ಪೂಜೆ ಇಲ್ಲ, ಮನೆಯಲ್ಲಿರುವ ಹಿರಿಯರ ಆಶೀರ್ವಾದಕ್ಕಿಂತ ದೊಡ್ಡ ಆಶೀರ್ವಾದವಿಲ್ಲ. ಎಲ್ಲೆಲ್ಲೋ ಹೋಗೋದು ಬರೋದು ನೋಡಿ. ಬೇರೆ ಹಬ್ಬಗಳಿಗೂ, ಬೇರೆ ದೇಶದ ಹಬ್ಬಗಳಿಗೂ, ಬೇರೆಯವರ
ಸಂಸ್ಕಾರಗಳಿಗೂ ನಮ್ಮ ಸಂಸ್ಕಾರಗಳಿಗೂ ನೋಡಿ, ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಅಚ್ಚುಕಟ್ಟಾಗಿ, ಅದರಲ್ಲೂ ಇವತ್ತು ವಿಶೇಷವಾಗಿ ಯುಗಾದಿ ಹಬ್ಬದ ದಿನ ಒಂದ್ ಸ್ವಲ್ಪ ಹರಳೆಣ್ಣೆ ಹಚ್ಕೋತೇವೆ, ಇಲ್ಲ ತೆಂಗಿನೆಣ್ಣೆ ಹಚ್ಕೊಂಡು ದೇಹ ತಂಪಾಗ್ಬೇಕು. ಮಾವಿನಕಾಯಿಯ ಪಚಡಿ ಮಾಡಿಟ್ಕೊಂಡಿರ್ತೇವೆ, ಅದನ್ನ ಸೇವಿಸ್ತೇವೆ. ಷಡ್ ರಸಗಳು ನಮ್ಮನ್ನ ಪ್ರಚೋದಿಸ್ತಾ ಇರ್ತವೆ. ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಈ ರೀತಿ ನಮ್ಮನ್ನ ಸದಾ ಒಂದು ಆಕರ್ಷಣೆ, ಏನೋ ಒಂದು ನಾವು ತೃಪ್ತಿ ಇಲ್ಲದ ಒಂದು ಭಾವ ಮಕ್ಕಳೇ. ಯಾವ್ದ್ರಲ್ಲಿ ನೋಡಿ, ಈ ಬಟ್ಟೆ ಹಾಕಿದ್ರೆ ಇನ್ನೊಂದು ಆ ಬಟ್ಟೆ ಹಾಕಿದ್ರೆ ಚೆನ್ನಾಗಿತ್ತೇನೋ, ಈ ಒಂದು ಕಡಗ ಹಾಕಿದ್ರೆ ಚೆನ್ನಾಗಿತ್ತೇನೋ, ಈ ಓಲೆ ಹಾಕಿದ್ರೆ ಚೆನ್ನಾಗಿತ್ತೇನೋ, ಈ ಒಂದು ಮಾಲೆ ಹಾಕಿದ್ರೆ ಚೆನ್ನಾಗಿತ್ತೇನೋ, ಇನ್ನೊಂದು ಹಾಕಿದ್ರೆ ಚೆನ್ನಾಗಿತ್ತೇನೋ, ಈ ತರದ ಒಂದು ಭಾವಗಳಲ್ಲಿ ಇರತಕ್ಕಂಥದ್ದು ಚೈತನ್ಯ. ಏನೋ ಒಂದು ಎಳಿತಲೇ ಇರುತ್ತೆ. ಅದನ್ನ ತೊಲಗಿಸ್ಲಿಕ್ಕೆ ಮಾಡತಕ್ಕಂಥ ಒಂದು ಹಬ್ಬದ ಸಂಕೇತ. ಆದಷ್ಟು ಎಲ್ಲರೂ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕಬೇಕು. ನೋಡಿ, ಹೊಸ ಬಟ್ಟೆ ನನ್ನ ಧರ್ಮಪತ್ನಿ ತಂದು ಕೊಟ್ಟಿರೋದು, ಹಾಕೊಳ್ಳಿ ಅಂತ ತಂದಿಟ್ಕೊಂಡು ತುಂಬಾ ದಿನದಿಂದ, ಇರ್ಲಿ ಬಿಡಮ್ಮ, ನೀವು ಹೊಸ ವರ್ಷಕ್ಕೆ ನೀವು ಹಾಕ್ಬೇಕು. ಹೊಸದೊಂದು ಹೊಸತನ, ಹೊಸ ಆಲೋಚನೆ, ಹೊಸ ಚಿಂತನ, ಹೊಸ ಮಂಥನ, ಹೊಸದೊಂದರ ಆರಂಭ, ಹೊಸ ಬೆಳಕು. ಸದಾ ಅದೇ ಹಳೆ ನೆನಪುಗಳು, ಹಳೆ ನೋವುಗಳು, ಹಳೆ ಸಂಕಟಗಳು, ಹಳೆ ಬಾಧೆಗಳು, ಅದನ್ನೇ ತನ್ನ ತಟ್ಟೆಯಲ್ಲಿ ಇಟ್ಕೋತೇವೆ ನಾವು. ಜಾಸ್ತಿ ತುಂಬಾ ಜನ ಕೊರಗ್ತಿರೋದು ಹಳೆಯ ನೆನಪುಗಳೇ. ಕಳ್ಕೊಬಿಟ್ಟೆ ಗುರುಗಳೇ, ಅದಾಗ್ಬಾರ್ದಿತ್ತು ಗುರುಗಳೇ, ಅದು ಮಾಡ್ಕೋಬಾರ್ದಿತ್ತು ಗುರುಗಳೇ. ಅದೆಲ್ಲವನ್ನು ಮರೆಸತಕ್ಕಂಥದರ ಒಂದು ಸಂಕೇತ ಯುಗಾದಿ ಹಬ್ಬ. ಹೌದು, ಯುಗಾದಿಗೆ ಒಟ್ಟು ಕುಟುಂಬದ ಸಂಕೇತ. ಮುಖ್ಯವಾಗಿ ತಂದೆ ತಾಯಿ ಇದ್ರೆ ದಯಮಾಡಿ ಅವ್ರಿಗೊಂದು ಹೊಸ ವಸ್ತ್ರ ತನ್ನಿ, ಹೊಸ ಪಾದಕೆ ತನ್ನಿ. ಆಮೇಲೆ ಕುಲಪುರೋಹಿತರು, ಆಚಾರ್ಯರು, ಯಾರಾದ್ರೂ ನಿಮ್ಮ ಮನೆಯ ಏಳಿಗೆ, ನಿಮ್ಮ ಮನೆಯ ಬೆಳವಣಿಗೆಗೆ ಒಂದು ಸಹಾಯ ಮಾಡಿದವರು, ನೆರಳಾಗಿದ್ದವರು, ನಿಮ್ಮಲ್ಲಿ ಒಂದು ಧಾರ್ಮಿಕತೆಯ ಕಿಚ್ಚನ್ನ ಹಚ್ಚಿದವರು, ಅವ್ರಿಗೂ ಕರೆದು ಒಂದು ಫಲತಾಂಬೂಲ ಕೊಡ್ತಕ್ಕಂಥದ್ದು ಮಾಡಿ. ಆ ಗುರುಗಳ ಆಚಾರ್ಯರ ಆಶೀರ್ವಾದವೂ ನಿಮಗಿರ್ಲಿ. ಹೌದು, ಅದನ್ನೂ ಮಾಡಿ ಈ ಯುಗಾದಿಗೆ. ಯಾಕೆಂದ್ರೆ ಕ್ರೋಧಿರ್ನಾಮ ಸಂವತ್ಸರ. ಸೊ ಆ ಕುಲದ ಆಚಾರ್ಯರು, ಕುಲದ ಪುರೋಹಿತರು ನಿಮಗೆ ನೆರಳಾಗಿ ನಿಂತರೆ ಗುರುವೇ ಬಂದು ನಿಂತಾಗಾಯ್ತು. ಶಿವನ ಇನ್ನೊಂದು ಸ್ವರೂಪ ಗುರು ಅನ್ನತಕ್ಕಂಥದ್ದು. ಸೊ ಕುಜ ಏನ್ ಮಾಡಬಲ್ಲ, ಹೌದಲ್ವಾ? ಸಂಖ್ಯೆ ಕೂಡ ನೋಡಿ, 9ನೇ ತಾರೀಕು ಕುಜನ ಸಂಖ್ಯೆ, ಕುಜನ ದಿನವೇ ಬಂದಿರತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅತಿ ಮುಖ್ಯ. ಎಲ್ಲ ಆದಮೇಲೆ ತಿಂಡಿ ಆಗಿದೆ, ಪ್ರಸಾದ ಆಗಿದೆ, ನಂತರ ಮನೆಯವರು ಕುಳಿತು ಆಗಿನ ಕಾಲದಲ್ಲಿ ಗ್ರಾಮ ದೇವರ ಹತ್ರ ಪಂಚಾಂಗ ಶ್ರವಣ ಆಗ್ತಿತ್ತು. ಊರಿಗೆ ಹೇಗಿದೆ, ಬೆಳೆಗೆ ಹೇಗಿದೆ, ಬೆಲೆ ಹೇಗಿದೆ, ಲಾಭ ಹೇಗಿದೆ, ನಷ್ಟ ಆಗಿದೆ, ಬರತಕ್ಕಂಥ ಆಪತ್ತುಗಳು ಏನ್ ಬರ್ಬೋದು, ಅದಕ್ಕೇನು ನಾವು ಒಂದು ಪ್ರತಿಬಂಧಕಗಳನ್ನ ಮಾಡ್ಕೋಬಹುದಂತೆಲ್ಲ ಇತ್ತು. ಇವತ್ತು ಇಲ್ಲ, ಬಿಟ್ಬಿಟ್ಟಿದ್ದೇವೆ ಆ ಒಂದು ಸಂಪ್ರದಾಯ. ಮೊದಲೆಲ್ಲ ಈಗಿನ ತರ ಟಿವಿ, ರೇಡಿಯೋಗಳು ಕಡಿಮೆ, ಮೊಬೈಲ್ಗಳಿರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ಇದೆಲ್ಲ ಇತ್ತು. ಅದರಿಂದ ಊರಿನ ಮುಂದ್ಗಡೆ ಎಲ್ಲ ಆದ ಮೇಲೆ ಇನ್ನೂ ಕೆಲವು ಕಡೆ ಸಂಜೆ ಪಂಚಾಂಗ ಶ್ರವಣ ಮಾಡೋರು, ಇನ್ನು ಕೆಲವರು ಬೆಳಿಗ್ಗೆ ಒಂದು 10-10:30 ಮಾಡೋರು. ಯಾಕಂದ್ರೆ ಮನೇಲಿ ಹಬ್ಬ ಆಚರಣೆ, ಪೂಜೆ, ವೈದಿಕ ಇದೆಲ್ಲ ನಡಿಬೇಕಿತ್ತು. ಇಲ್ಲ ಮಧ್ಯಾಹ್ನ ಒಂದು 12:30, ಇಲ್ಲ ಇಳಿ ಸಂಜೆ ಒಂದು 5:30-6 ಗಂಟೆಗೆ ಒಂದು ಪ್ರಸಾದದ ವ್ಯವಸ್ಥೆ ಮಾಡಿ ದೇವಸ್ಥಾನಗಳಲ್ಲಿ, ಅಲ್ಲಿ ಯಾರಾದ್ರೂ ತಿಳಿದಿರತಕ್ಕಂಥ ಕುಲ ಪುರೋಹಿತರು, ಊರ ಪುರೋಹಿತರು, ಊರ ಅರ್ಚಕರು, ಊರ ಆಚಾರ್ಯರು ಕರೆಸಿ ಆ ಜ್ಞಾನ ಬಂಧುವನ್ನ ವ್ಯಾಸಪೀಠದಲ್ಲಿ ಕುಳ್ಳರಿಸಿ ಅವರ ಕೈಯಿಂದ ಪಂಚಾಂಗ ಶ್ರವಣ ಮಾಡಿಸ್ತಿದ್ರು. ವ್ಯವಸ್ಥೆ ಇವತ್ತು ನಾವು ಮರೆತು ಬಿಟ್ಟಿದ್ದೇವೆ. ಇರ್ಲಿ, ಬೇರೆಯವ್ರ ಪದ್ಧತಿ ಬೇಡ, ನಮ್ಮ ಪದ್ಧತಿ ಮುಂದುವರಿಸೋಣ. ಅದಕ್ಕೆ ನಮ್ಮ ವಾಹಿನಿಯ ಮುಖಾಂತರ ಈ ಪಂಚಾಂಗ ಶ್ರವಣವನ್ನ ಮಾಡ್ತಿದ್ದೇವೆ. ನಿಮಗೆ ಈ ವರ್ಷ ಎಷ್ಟು ಒಳ್ಳೇದಾಗುತ್ತೆ, ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಪಶುಗಳ ನಾಯಕ ಯಾರು, ಬೆಲೆ, ಸಂಪಾದನೆ, ಖರ್ಚು, ವೆಚ್ಚ, ನಷ್ಟ, ತೊಂದರೆ, ಆರೋಗ್ಯ, ಅನಾರೋಗ್ಯ, ರಾಜಕೋಪ, ರಾಜಭೀತಿ, ನಮ್ಮ ಊರಿಗೆ ಏನಾದ್ರೂ ಕಳ್ಳರ ಕಾಟ ಜಾಸ್ತಿ ಆಗುತ್ತಾ, ಜನನವೆಷ್ಟು, ಮರಣವೆಷ್ಟು, ಇದೆಲ್ಲವನ್ನು ನೋಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ
ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಏಕದಂತಂ ಉಪಾಸ್ಮಿತಾಂ. ಓಂ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ. ನಮಸ್ತಸ್ತೈ 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 ನಮೋ ನಮಃ. ಸಕಲ ವಿದ್ಯೆಗಳಿಗೂ ಸಾಕ್ಷಿಭೂತವಾಗಿರ್ತಕ್ಕಂಥ ಆ ಜಗನ್ಮಾತೆಯನ್ನ ನೆನೆಸ್ತಾ, ಸಕಲ ಕಾರ್ಯಗಳಿಗೂ ಸಿದ್ಧಿ ಕೊಡ್ತಕ್ಕಂಥ, ಬಲ ಕೊಡ್ತಕ್ಕಂಥ, ಶಕ್ತಿ ಕೊಡ್ತಕ್ಕಂಥ ಆ ಸಿದ್ಧಿ ವಿನಾಯಕನನ್ನು ನೆನೆಸ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲಕ್ಕೆ ಬಂದ್ಬಿಡೋಣ. ಈ ವರ್ಷ ಪೂರ್ತಿ ಹೇಗಿದೆ ಅನ್ನತಕ್ಕಂಥದ್ದು, ವಿಶೇಷವಾಗಿ ಈ ಒಂದು ಕ್ರೋಧಿನಾಮ ಸಂವತ್ಸರ ಅನ್ನತಕ್ಕಂಥದ್ದು ಹೇಳ್ತೇವೆ. 1964 ಕ್ರೋಧಿನಾಮ ಸಂವತ್ಸರ. ಒಬ್ಬ ಬಹುದೊಡ್ಡ ನಾಯಕರ ಅಸ್ತಂಗತ, ಬಹುದೊಡ್ಡ ಬಿರುಗಾಳಿ, ಚಂಡಮಾರುತ, ಒಂದು ಊರೇ 1964 ಕೊಚ್ಚಿ ಹೋಯಿತು, ಮುಚ್ಚಿ ಹೋಯಿತು. ಧನುಷ್ಕೋಡಿ, ತಮಿಳುನಾಡಿನ ಧನುಷ್ಕೋಡಿ ಅನ್ನತಕ್ಕಂಥ ಒಂದು ಊರೇ ಮುಚ್ಚಿ ಹೋಗಿರ್ತಕ್ಕಂಥದ್ದು. ಆ ರೀತಿಯ ಚಂಡಮಾರುತ, ಬಿರುಗಾಳಿ ಬೀಸಿರ್ತಕ್ಕಂಥ ಒಂದು ಪ್ರಭಾವ. ನವನಾಯಕರ ಒಬ್ಬ ಉದಯ. ಜೈ ಕಿಸಾನ್, ಜೈ ಜವಾನ್ ಅನ್ನತಕ್ಕಂಥದ್ದನ್ನ ಲೋಕಕ್ಕೆ ಪರಿಚಯಿಸಿ ಇನ್ನೊಬ್ಬರ ಮೇಲೆ ನಮ್ಮ ನಿರ್ಭರತೆಯನ್ನ ದೂರ ಮಾಡಿದಂತ ಶ್ರೀಯುತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅಧಿಕಾರ ಪಡೆದಂತ ವರ್ಷ 1964. ಸೊ ಅಂಥದ್ದೇ ಒಂದು ಕ್ರೋಧಿನಾಮ ಸಂವತ್ಸರ. ಯುದ್ಧ ಭೀತಿಯೊಂದು ನಡೆದಿತ್ತು. ಆಗಿನ ಒಂದು ಯುರೋಪ್ ಕಂಟ್ರಿಗಳಲ್ಲಿ, ರಷ್ಯಾನಲ್ಲಿ ಒಂದು ಬಹುದೊಡ್ಡ ಯುದ್ಧವೂ ನಡೆದಿತ್ತು. ಈಗಲೂ ಕೂಡ ರಷ್ಯಾ ಯುಕ್ರೇನ್ ಯುದ್ಧ ನಡೆಯುತ್ತಿದೆ, ಗಮನ ಕೊಡಬಹುದು. ಅದೇ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಒಂದು ಚೈನಾ ಕಾರ್ಮಿಕ ವಲಸೆ ನೀತಿಯಲ್ಲಿ ಒಂದು ಬಹುದೊಡ್ಡ ಎಡವಟ್ಟುಗಳು, ಎಳೆದಾಟಗಳು, ಭೂಕಂಪ ಪ್ರಭಾವಗಳನ್ನ ನೋಡಿರ್ತಕ್ಕಂಥದ್ದು ಉಂಟು. ಸೊ ಎಲ್ಲೂ ಅದೊಂದು ಆತಂಕ. ಅದರಲ್ಲೂ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಶನಿ ಕುಜರ ಸಂಗಮ ಬೇರೆ ನಡೀತಿರ್ತಕ್ಕಂಥದ್ದು. ಪಕ್ಕದಲ್ಲೇ ರಾಹು, ಮೊದಲೇ ಅವರು ಬೆಂಕಿ ಪಕ್ಕದಲ್ಲಿ ಗ್ಯಾಸ್, ಅದರ ಪಕ್ಕದಲ್ಲಿ ಬುದ್ಧಿ ಕೆಡಿಸೋ ಬುಧ ಬೇರೆ ವಕ್ರನಾಗಿ ಕುಳಿತಿರ್ತಕ್ಕಂಥದ್ದು. ಸ್ವಲ್ಪ ಎಳೆದಾಟವೇ ಆಗಲಿ, ದೈವಿಚ್ಛ ನೋಡೋಣ. ಮುಖ್ಯವಾಗಿ ನವನಾಯಕರು ಹಾಗೂ ಫಲ. ರಾಜ ಬಂದು ಕುಜನಾಗಿದ್ದಾನೆ, ಮಂತ್ರಿ ಶನಿ ಆಗಿದೆ ನೋಡಿ ವಿರುದ್ಧ. ಸೇನಾಧಿಪತಿಯು ಶನಿ, ಸಸ್ಯಾಧಿಪತಿ ಕುಜ, ಧಾನ್ಯಾಧಿಪತಿ ಚಂದ್ರ, ಅರ್ಘಾಧಿಪತಿ ಶನಿ, ಮೇಘಾಧಿಪತಿ ಶನಿ, ರಸಾಧಿಪತಿ ಗುರು, ನೀರಸಾಧಿಪತಿ ಕುಜ, ಪಶುನಾಯಕ ಯಮ. ಯಾರೂ ಒಂದು ನಿರಂತರತೆಯಲ್ಲಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿಲ್ಲ. ಮುಖ್ಯವಾಗಿ ಆ ಒಂದು ಚತುರ್ಗ್ರಹಗಳ ಸಂಗಮ, ವಿಪರೀತ ಖರ್ಚುಗಳನ್ನ ನೋಡತಕ್ಕಂಥ ಒಂದು ವರ್ಷವಾಗಿರುತ್ತೆ. ತುಂಬಾ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೊಂದು 30,000 ಸಂಬಳ, ಒಂದು 300 ರೂಪಾಯಿ ಶರ್ಟ್ಗೆ ಯೋಚನೆ ಮಾಡಿ. 3,000 ರೂಪಾಯಿ ಶರ್ಟು, ಲಕ್ಸುರಿ ಟಿವಿ, ಲಕ್ಸುರಿ ವಾಚು, ಲಕ್ಸುರಿ ಚೇರು, ಈ ಥರದ್ದು ತಗೋತೇವೆ. ಸುಮ್ಮನೆ ಟಿವಿ, ಮೊಬೈಲು ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ತುಂಬ ದೊಡ್ಡ ಸಂಪಾದನೆ, ತುಂಬ ದೊಡ್ಡ ಸ್ಯಾಲರಿ ಇರತಕ್ಕಂಥವ್ರಿಗೆ ಜಾಬ್ಗಳು ಹೋಗ್ತಕ್ಕಂಥದ್ದನ್ನ ಸೂಚಿಸ್ತಿದೆ. ಕರ್ಮಕಾರಕ ಶನಿಯ ಜೊತೆ ಕುಜ ಇರೋದ್ರಿಂದ ಒಂದು 10 ಲಕ್ಷ ಪ್ಯಾಕೇಜು, 20 ಲಕ್ಷ ಪ್ಯಾಕೇಜು ವರ್ಷಕ್ಕೆ ತಗೋತಿದ್ದೇವೆ. ತಿಂಗಳಿಗೊಂದು 1,80,000 ಅಂದವರೆಲ್ಲ ತುಂಬಾ ಜಾಗರೂಕತೆಯಿಂದ ಇರತಕ್ಕಂಥದ್ದು ಇರಬೇಕು. ನಿಜವೇ, ಸತ್ಯ ಕಹಿಯಾಗಿರುತ್ತೆ ಅನ್ನತಕ್ಕಂಥದ್ದು ಜಾಗರೂಕತೆ. ವಿಶೇಷವಾಗಿ ಕುಜ ರಾಜನಾಗಿ ನಿಂತಿರುವುದರಿಂದ, ಕುಜ ಅಂದ್ರೇನೆ ಬೆಂಕಿಕಾರಕ.
ಯುದ್ಧಕಾರಕ. ಸೊ ಇವೆರಡೂ ಜಾಸ್ತಿ. ಸುಂಟರಗಾಳಿ, ಬಿರುಗಾಳಿ, ಬೆಂಕಿ ಅವಘಡಗಳು, ಜ್ವಾಲಾಮುಖಿ ವಿಸ್ಫೋಟ, ಒಂಥರ ಅಲ್ಲಲ್ಲಿ ಈ ಆಯುಧಾಗಾರಗಳು, ಕೆಮಿಕಲ್ಸು, ಎಲ್ಲೆಲ್ಲಿ ಕೆಮಿಕಲ್ಸ್ ಇಟ್ಟಿದ್ದಾರೆ, ಈ ಒಂದು ರೀತಿ ಬೆಂಕಿ ಬಂದು ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥದ್ದು ಗಮನಿಸಿ ನೋಡಿ. ಶಾರ್ಟ್ ಸರ್ಕ್ಯೂಟ್ಗಳು ಈ ಒಂದು 15-20 ದಿನದಿಂದ ತುಂಬಾ ದೊಡ್ಡ ದೊಡ್ಡ ಉಗ್ರಾಣ, ಫ್ಯಾಕ್ಟ್ರಿಗಳು, ಗೋಡೌನ್ಗಳು, ಎಲೆಕ್ಟ್ರಾನಿಕ್ ಗೋಡೌನ್ಸು, ಪಲ್ಸಸ್ ಗೋಡೌನ್ಸು, ಇದೆಲ್ಲ ನಡೆದಿರ್ತಕ್ಕಂಥದ್ದು. ಪ್ಲಸ್ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇತ್ತೀಚೆಗೆಷ್ಟು ಬಹುದೊಡ್ಡ ಆಯುಧಗಳನ್ನ ಧ್ವಂಸ ಮಾಡತಕ್ಕಂಥ ಕೆಲವೊಂದು ಕೆಮಿಕಲ್ಸ್ ಅನ್ನ ಪೊಲೀಸರು ಹಿಡ್ಕೊಂಡಿದ್ದಾರೆ. ಜಿಲೆಟಿನ್ ಕಡ್ಡಿಗಳಂತೆ, ಇನ್ನೊಂದಂತೆ ಅನ್ನತಕ್ಕಂಥದ್ದು. ತುಂಬಾ ಕೇರ್ಫುಲ್ ಇರಿ ಅಂತಕ್ಕಂಥದ್ದು. ಪ್ರಚಂಡವಾದ ಅಗ್ನಿ, ಗ್ರಾಮ, ಪಟ್ಟಣ, ವನ ಇವುಗಳನ್ನು ದಹಿಸಿ ಬಿಡುತ್ತದೆ. ಇನ್ ದಹಿಸ್ತಿದೆ ನೋಡಿ, ದಹಿಸ್ತಿದೆ. ಕುಜ ಶನಿ ಒಂದ್ ರೀತಿ ಇಬ್ಬರಿಗೂ ಆಗೋಲ್ಲ. ಅವ್ರ ಪಕ್ಕದಲ್ಲಿ ರಾಹು, ಒಂದು ರೀತಿ ಕಾಲರ, ಇಂಟೆಸ್ಟೈನ್. ಶನಿ ಅಂದಿದ್ದೆ ಇಂಟೆಸ್ಟೈನ್, ರಕ್ತ ಕೆಡಬೇಕು, ಬ್ಲಡ್ ಮೋಷನ್ ಹೋಗ್ಬೇಕು, ಆ ತರದ್ದು ಕಾಲರ ಅನ್ನತಕ್ಕಂಥ ಕಾಯಿಲೆ ಹಬ್ಬಿಬಿಟ್ಟಿದೆ. ಖಂಡಿತ ಇನ್ನಷ್ಟು ದೊಡ್ಡದಾಗ್ತಕ್ಕಂಥ ಒಂದು ಪ್ರಭಾವ. ಜಾಗರೂಕತೆ. ಹೊರಗಡೆ ತಿನ್ಲಿಕ್ಕೆ ಹೋಗ್ಬೇಡಿ, ಸ್ಟ್ರೀಟ್ ಫುಡ್ ತಿನ್ಲಿಕ್ಕೆ ಹೋಗ್ಬೇಡಿ. ಎಲ್ಲಂದ್ರೆ ಅಲ್ಲಿ ಏನೋ ತಿಂತೇವೆ, ಏನೋ ಕುಡಿತೇವೆ. ಏನ್ ಮಾಡುದು? ತೀರಾ ಬಡವರು ಇರ್ತಕ್ಕಂಥವ್ರು, ಸಾಮಾನ್ಯರು ಏನ್ ಮಾಡುದು ಮಗು? ಜಾಗರೂಕತೆ. ಹೊರಗಡೆ ತಿನ್ನೋದು ಆದಷ್ಟು ಕಡಿಮೆ ಮಾಡಿ, ಮನೆ ಊಟ ಶುದ್ಧವಾಗಿ ಆಚರಿಸ್ಕೊಳ್ತಕ್ಕಂಥದ್ದು ಮಾಡಿ. ತುಂಬಾ ಮನೆಯಲ್ಲಿ ಫ್ಲಗ್ಗಳು, ಸ್ವಿಚ್ಗಳು, ಮನೆಯಲ್ಲಿ ಕೆಲವೊಂದು ಸೂಚನೆಗಳು ಕೊಟ್ಟಿರುತ್ತೆ ಕೆಲವರಿಗೆ. ಈ ಮಿಕ್ಸಿ ರಿಪೇರಿ, ಗ್ರೈಂಡರ್ ರಿಪೇರಿ, ಗ್ಯಾಸ್ ಖಾಲಿ ಆಗೋದು, ಈ ತರದ ಪ್ರಭಾವಗಳನ್ನ ಆಗಿರ್ತಕ್ಕಂಥ ಮನೆಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೋಟರ್ ಕೆಟ್ಟೋಗೋದು, ಮೋಟರ್ ಸುಟ್ಟೋಗೋದು, ಪದೇ ಪದೇ ಆಕ್ಸಿಡೆಂಟು, ಪದೇ ಪದೇ ಇಂಜುರಿ, ಪದೇ ಪದೇ ಸರ್ಜರಿ, ಪದೇ ಪದೇ ಪೆಟ್ಟು, ಪದೇ ಪದೇ ಗಾಯ, ಪದೇ ಪದೇ ಜಗಳ, ಈ ತರದ್ ನಿಮ್ ಜೀವನದಲ್ಲಿ ನಡೀತಿದ್ರೆ ಈ ವರ್ಷ ಜಾಸ್ತಿ ಇರುತ್ತೆ 4 ಪಟ್ಟು. ಅಂಥವ್ರು ಮೈಯೆಲ್ಲಾ ಹುಷಾರಾಗಿದೆ. ಯಾಕಂದ್ರೆ ಕುಜ ತನ್ನ ಪ್ರಚಂಡ ಬೆಂಕಿಯ ರೂಪವನ್ನ ಸೂಚಿಸ್ಬಿಡ್ತಾನೆ. ಕುಜನ ಪ್ರಭಾವ ಇದ್ರೆ ಕಂಟ್ರೋಲ್ ಇರೋದಿಲ್ಲ. ಅದಕ್ಕೆ ಮೇಷರಾಶಿ, ಮೇಷ ಲಗ್ನ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ವಿಪರೀತ ಕ್ರೋಧನ್ಮತ್ತರಾಗಿರ್ತೀರಿ. ಕನ್ಯಾ ರಾಶಿವರೆಗೂ ಅಷ್ಟಮ, ದಗ್ಗಂತಿರ್ತೀರಿ. ವಿಪರೀತ, ತುಂಬಾ ಕೇರ್ಫುಲ್ ಆಗಿರ್ತಕ್ಕಂಥದ್ದಿರಿ. ಮೀನ ರಾಶಿಯವರು ತುಂಬಾ ಕೋಪ, ಆತರ ಹಿಡಿದಿದ್ದೆ, ಮಾಡೋದೆ, ಹೋಗೋದೆ, ನೋಡೋದೆ, ಈ ತರದ ಒಂದು ಪ್ರಭಾವಗಳಿರ್ತವೆ. ವೆರಿ ಕೇರ್ಫುಲ್ ಇರ್ತಕ್ಕಂಥದ್ದು. ಮೋಡಗಳು ಮಳೆಯನ್ನು ಸುರಿಸುವುದಿಲ್ಲ. ಪದಾರ್ಥಗಳಿಗೆ ಬೆಲೆ ಹೆಚ್ಚು. ರಾಜರಲ್ಲಿ ಯುದ್ಧ ಭಯ. ಆಲ್ರೆಡಿ ನೋಡಿ ಆ ಬಾರ್ಡರ್ ಪ್ಲೇಸ್ಗಳಿಗೆ ಸಂಬಂಧಪಟ್ಟಂತ ಮಾತುಗಳು, ಶ್ರೀಲಂಕಾ ಇರ್ಬೋದು, ಚೈನಾ ಇರ್ಬೋದು, ಅರುಣಾಚಲ್ ಪ್ರದೇಶ ಇರ್ಬೋದು, ಇನ್ನೂ ಒಂದು ಪ್ಲೇಸ್ ಬಾಲ್ಟಿಮೋರ್ ಅನ್ನತಕ್ಕಂಥ ಪ್ಲೇಸು, ಇವುಗಳ ವಿಚಾರದಲ್ಲಿ ಅಲ್ಲೊಂದು ಏನೋ ಒಂದು ಕೆದಕತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲೇ ಬರಬೇಕಾ? ಯೋಚನೆ ಮಾಡಿ ನೋಡಿ. ವೆರಿ ಕೇರ್ಫುಲ್. ನಮ್ಮ ರಾಜರಲ್ಲಿ ರಾಜನೇ ಏನೇನೋ ಮಾತಾಡ್ತಿದ್ದಾನೆ ನೋಡಿ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ದೊರೆಮಟ್ಟದ ವ್ಯಕ್ತಿಗಳು ಆಡಬಾರ್ದ ಮಾತುಗಳನ್ನ ಆಡಿ ಕೆದಕಿ ಉನ್ಮಾದಕ್ಕೆ ತಂದಿಡ್ತಕ್ಕಂಥದ್ದಾಗುತ್ತೆ. ಭ್ರಾತೃಗಳ ಜಗಳ, ರಾಜ್ಯಗಳ ನಡುವೆ ಜಗಳ, ಭಾಷಾ ಜಗಳ, ಪಕ್ಷಗಳಲ್ಲೇ ಆಂತರಿಕ ಕಲಹ. ನೀವು ಬೆಳೆಸ್ತವ್ರೆ ಪಕ್ಷವನ್ನ ಒಡೆದು ಹೋಗ್ತಕ್ಕಂಥದ್ದು, ನಿಮ್ಮ ಬಗ್ಗೆ ಮಾತನಾಡ್ತಕ್ಕಂಥದ್ದು ಎಲ್ಲಾ ಪಕ್ಷದಲ್ಲೂ ಆಗ್ತಿದೆ. ಗಮನಿಸಿ ನೋಡಿ. ನಾವು ಮಾಡಿಲ್ವಾ, ನಾವು ಬೆಳೆಸಿಲ್ವಾ, ನಾವು ಸಂಘಟನಾ ಚಾತುರ್ಯದಿಂದ ನಾವು ಕೆಳಮಟ್ಟದಿಂದ ಮಾಡಿಲ್ವಾ, ಹೊರಗಡೆಯಿಂದ ಬಂದವ್ರು ಕೊಟ್ಟಿದ್ದೀರಿ. ಈ ಪಕ್ಷದಿಂದ ಆ ಪಕ್ಷ, ಆ ಪಕ್ಷದಿಂದ ಈ ಪಕ್ಷ ಆಗ್ತಿರ್ತಕ್ಕಂಥ ಭಾವಗಳನ್ನ ನೋಡಿ. ಸೊ ಕುಜ ಅಂದ್ರೆ ಭ್ರಾತೃಕಾರಕ, ಸೋದರಕಾರಕ, ರಕ್ತಕಾರಕ, ಯುದ್ಧಕಾರಕ, ವಾಹನಕಾರಕ, ಎಲೆಕ್ಟ್ರಿಸಿಟಿ ಕಾರಕ. ನೋಡಿ, ಎಲೆಕ್ಟ್ರಿಸಿಟಿ ಬಿಲ್ಸು. ಇನ್ನೊಂದು, ನೀರೇ ಇಲ್ಲ ಅಂದ್ರೆ ಎಲ್ಲಿಂದ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಕ್ಕಳೇ? ಎಲ್ಲಿ ಮಳೆ ಕಡಿಮೆ ಆಗುತ್ತೆ. ಇನ್ನು ವಿಶೇಷವಾಗಿ ಮಂತ್ರಿ ಫಲ ಶನಿ, ಅಯ್ಯೋ ಮಂದಗಮನ. ಮಂತ್ರಿಯಾದವನು ನೋಡಿ, ರಾಜನಿಗೆ ತುಂಬಾ ಬುದ್ಧಿವಂತ ಅಲ್ಲ, ರಾಜನಿಗೆ ತುಂಬಾ ಆತರ ಇರಬಾರ್ದು, ರಾಜನಿಗೆ ತುಂಬಾ ಕೋಪ ಇರಬಾರ್ದು, ರಾಜನಿಗೆ ಯಾವಾಗ್ಲೂ ಯುದ್ಧ ಪ್ರಚೋದನೆ ಇರಬಾರ್ದು. ಅವ್ರನ್ನ ಬಡಿ, ಇವ್ರನ್ನ ಬಡಿ, ಇವ್ರನ್ನೆತ್ತು ಬಿಡಬೇಡ ಅಂತ ದುಡುಕ್ತಕ್ಕಂಥ ವ್ಯಕ್ತಿಯನ್ನ ರಾಜಪಟ್ಟದಲ್ಲಿ ಕುಂದಿರಿಸಬಾರ್ದು. ಅವನು ಸಮಾಧಾನ ಚಿತ್ತದಿಂದ ಕೇಳಿಕೊಂಡು ಮುಂದಕ್ಕೆ ಹೋಗ್ಬೇಕು, ಡಿಸಿಷನ್ ತಗೋಬೇಕು. ಅವನೇ ಮಾತಾಡ್ತಿದ್ರೆ ಜಿಗಿತಾನೆ ಅಂದ್ರೆ ಮುಗೀತು ಅಂತ ಒಂದು ಕುಜ ರಾಜನ ಪ್ರಭಾವದಲ್ಲಿ ಕೂತಿರೋದ್ರಿಂದ ಬೆಂಕಿ ಆಗ್ಬಿಟ್ಟಿರ್ತಾನೆ ರಾಜ. ಕೇಳಲ್ಲ, ನನ್ನ ಬಲ, ನಾನು ಗೆದ್ದಿದ್ದೇ ಸರಿ, ನಾನು ಮಾಡಿದ್ದೇ ಸರಿ, ನಾನು ಇಟ್ಟಿದ್ದೇ ಸರಿ, ನಾನು ಮಾಡಿದ ಶಾಸನವೇ ಸರಿ ಅನ್ನತಕ್ಕಂಥ ಭಾವಾರ್ಥಕ್ಕೊಳಗಾದಾಗ ಎಲ್ರಿಗೂ ತೊಂದ್ರೆ. ಶ್ರೀ ಸಾಮಾನ್ಯನಿಂದ ಹಿಡಿದು
ತುಂಬಾ ದೊಡ್ಡವರ ಮಟ್ಟದ ವ್ಯಕ್ತಿಗಳಿಗೂ ಕೂಡ ತೊಂದರೆ. ಅಂತ ಬೆಂಕಿ ಪ್ರಭಾವದಲ್ಲಿ ಅವನು ಕೂತಿದ್ರೆ ಎಲ್ಲಿ ನೋಡಿ, ಮಂತ್ರಿ ಆಗಿರೋನು ಯಾರು? ಅವನು ತುಂಬಾ ಆಲೋಚಿಸಿ ಮಂಥನ ಮಾಡಿ ಗೈಡೆನ್ಸ್ ಮಾಡಿ ಧೈರ್ಯ ತುಂಬಿಸಿ ಸಾಧಕ ಬಾಧಕ ಲಾಭ ನಷ್ಟ ಎಲ್ಲ ಹೇಳಬೇಕಾದ ಮಂತ್ರಿಯೇ ಶನಿ, ಕುತಂತ್ರಿ, ಪುಕ್ಲ. ಶನಿ ಬಂದು ಪುಕ್ಲ. ಅದಕ್ಕೆ ಈ ಮಕರ ರಾಶಿ ಆರಂಭ ಸೂರತ್ವರು ಅಂತಿ ದಡ 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 ಧುಮ್ಕೋದು ಮಾಡಲ್ಲ. ಪುಕ್ಕಳು ನೀವು ಗಮನಿಸ್ ನೋಡಿ, ತುಲಾ ರಾಶಿ, ಈ ಕನ್ಯಾ ರಾಶಿ, ಇದನ್ನ ಪಂಚಮ ಭಾವ ಶನಿಯ ಭಾವ ತೋರಿಸ್ಬಿಟ್ಟಿರ್ತಾನೆ. ಹೇಳ್ತಾನೆ ಅಷ್ಟೇ, ನುಗ್ಗಲ್ಲ ಧುಮ್ಕಲ್ಲ, ಏನೋ ಹಿಂದಕ್ಕೆ ನಿಂತ್ಕೊಳ್ತಕ್ಕಂಥ ಒಂದು ಪ್ರಭಾವ. ಅಂತ ಒಂದು ಶನಿ ಮಂತ್ರಿಯಾಗಿರುವುದರಿಂದ ಭೂಮಿಯಲ್ಲಿ ಬೆಳೆ ಕಡಿಮೆ, ನಿಧಾನಕಾರಕ, ಮಂದಗಮನ. ಕೊಡೋಣ ಬಿಡು, ನಿಧಾನ, ಇದೋ ಬರುತ್ತಂತೆ ಇದೋ ಬರುತ್ತಂತೆ ಇದೋ ಬರುತ್ತಂತೆ. ಎಲ್ಲಿ ಮಂತ್ರಿಯಾದವನು ವಿಪರೀತ ಒಂದು ಯೋಚಿಸಿ ಚಿಂತಿಸಿ ಸಮಸ್ಯೆಗಳಿಗೆಲ್ಲ ನಿಲ್ಲಬೇಕಾದವನು ಪುಕ್ಕಲ್ನಾಗ ನಿಂತ್ಕೊಬಿಟ್ಟಿದ್ದಾನೆ, ಕೂತ್ಕೊಬಿಟ್ಟಿದ್ದಾನೆ, ಮುಂದಕ್ಕೆ ಹೋಗಲ್ಲ. ನಿಧಾನ ಹೆಜ್ಜೆ, ನಿಧಾನ ಹೆಜ್ಜೆ. ಇನ್ನೇನಾಗುತ್ತೆ? ಎಲ್ಲಾ ಕೆಲ್ಸಗಳು ನಾವು ಕೆಲ್ಸದ್ದು ಇವಾಗ ನೋಡಿ, ಆಲ್ರೆಡಿ ಕೋರ್ಟ್ಗೆ ಹೋಗಿದ್ದಾರೆ, ನಮಗ್ ಬರ್ಬೇಕಾದ ಟ್ಯಾಕ್ಸ್ ದುಡ್ಡು ಬಂದಿಲ್ಲ. ಸೊ ನಿಧಾನ ಹೆಜ್ಜೆ ಹಾಕ್ತಿದ್ದಾರೆ, ವಿಚಾರಿಸ್ತಿಲ್ಲ, ಕೇಳ್ತಿಲ್ಲ, ಮಾಡ್ತಿಲ್ಲ. ನಮ್ಮ ರೆವೆನ್ಯೂ ಎಷ್ಟು, ರೆವೆನ್ಯೂ ತಕ್ಕಂತ ಶೇರ್ ಎಷ್ಟು? ಖಂಡಿತ ಅಲ್ಲೊಂದು ಮೋಸವೇ. ನಮ್ ದುಡ್ಡು ತಗೊಂಡೋಗ್ಬಿಟ್ಟು ಇಲ್ದಿರೋನ್ಗೆಲ್ಲ ತಗೊಂಡ್ ಕಲೆಕ್ಷನ್ ನಮ್ಮನ್ನ ಬಿಡದೆ ಕುತ್ತಿಗೆ ಮೇಲೆ ಕುಳಿತು ಎದೆ ಮೇಲೆ ಕುಳಿತು ಕಿತ್ಕೊಂಡು ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ. ಎಸ್, ಅವನಿಗಿಲ್ಲ, ಅವ್ನಿಗೆ ಎಷ್ಟು ಕೊಡ್ಬೇಕು? 10 ರೂಪಾಯಿ ಯೋಗ್ಯತೆ ಇರೋನ್ಗೆ 10 ರೂಪಾಯಿ ಕೊಡ್ಬೇಕು. ನೀವು 1,00,000 ರೂಪಾಯಿ ಕೊಟ್ರೆ ಅವ್ನು ಹಾಳಾಗ್ತಾನೆ, ಖಂಡಿತ ಹಾಳಾಗ್ತಾನೆ. ಅವನು ಯೋಗ್ಯತೆಗೆ ತಕ್ಕಂತ ಸ್ಥಾನ, ಸ್ಥಾನಕ್ಕೆ ತಕ್ಕಂತ ಸಂಭಾವನೆ, ಸಂಭಾವನೆಗೆ ತಕ್ಕಂತ ಖರ್ಚು. ದಿಢೀರಂತ ಶ್ರೀಮಂತಿಗೆ ಬಂದಿರತಕ್ಕಂಥ ಎಡವಟ್ಟು ವ್ಯಕ್ತಿಗಳನ್ನ ನೋಡಿ. ಇವತ್ತು ಬಿಮಾರು ಸ್ಟೇಟ್ಸ್ ಅಂತ ಏನ್ ದುಡ್ಡು ಕೊಟ್ಟಿದ್ದೀವಲ್ವಾ, ಆ ಬಿಹಾರಲ್ಲಿ ಬಹುದೊಡ್ಡ ಒಂದು ಯೂರಿಯಾ ಹಗರಣ ಎಲ್ಲ ನಡೀತು. ಬೂದಿನಿಟ್ಬಿಟ್ಟು ತೋರಿಸ್ಬಿಟ್ಟ ಆತ. ಬಹುದೊಡ್ಡ ಸಕ್ಕರೆ ಹಗರಣ ನಡೆಯುತ್ತೆ ಪಕ್ಕದ ರಾಜ್ಯದಲ್ಲಿ. ನೀವು ನಂಬೋಲ್ಲ, ರಾಜ್ಯದ ಬಹುದೊಡ್ಡ ದೊರೆ ಬಂದು ಜಡ್ಜ್ ಮುಂದ್ಗಡೆ ಏನ್ ಗೊತ್ತಾ ಹೇಳ್ತಾರೆ, ಸಕ್ಕರೆನ ಇಲಿಗಳು ತಿನ್ಕೊಂಡು ಹೋಗ್ಬಿಡುತ್ತು. ಸರಿಯಪ್ಪ, ಜನಗಳಿಗೆ ಹಂಚ್ತೇವೆ ಅಂತ ಹೇಳಿ ಸಕ್ಕರೆ ಹೆಸರಿನಲ್ಲಿ ಲೂಟಿ ಮಾಡಿಬಿಟ್ಟಿದ್ದಾರೆ. ಹೋದ್ರೆ ಹೋಗ್ಲಿ ಅದನ್ನ ತಿಂದು ಹೋಗ್ಬಿಟ್ಟಿದೆ. ಬ್ಯಾಗ್ಗಳೇನಾಯ್ತ ಅಂದ್ರೆ ಅದನ್ನು ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೆಗ್ಗಣಗಳು ಅಂತ. ಕುತಂತ್ರಿ ಬಂದು ಕುಳಿತಾಗ ಏನಾಗುತ್ತೆ? ಕೊಡಲ್ಲ. ಮೊದಲೇ ಶನಿ ಅನುಮಾನದ ಪಿಶಾಚಿ. ಕೊಡೋದಾ ಬೇಡದಾ, ಇವನಿಗೆ ಯೋಗ್ಯತೆ ಇದೆಯಾ ಇಲ್ವಾ, ಮಾಡ್ತಾನ ಇಲ್ವಾ ನೋಡೋಣ, ಈ ಲೆಕ್ಕಾಚಾರಗಳು ಅಲ್ಲೆಲ್ಲ ಉಲ್ಟಾ ಪಲ್ಟಗಳು ನಡೀತಕ್ಕಂಥದ್ದಾಗುತ್ತೆ. ರಾಗ ಕೊಡೋಕ್ ರೆಡಿ ಕೊಟ್ಬಿಡ್ರಿ ಅಂತಾನೆ, ಆತುರಗಾರ ಕೂತಿದ್ದಾನೆ. 10 ರೂಪಾಯಿ ಬಂದು 100 ರೂಪಾಯಿ ಕೆಳಗೆ ಕೊಡ್ಬಿಡಿ, ಇಲ್ಲ ಕೊಡ್ಬೇಡಿ, ಹಿಂಗ ಅನ್ಬಿಟ್ಟಿರ್ತಾನೆ. ಇವನು ಮೊದಲೇ ಕೊಡೋದಕ್ಕೆ ಕೈ ಹಿಂದೆ ಹಾಕೋದು. ಕರ್ಮಾಧಿಪತಿ ಅಲ್ವಾ, ನಮ್ ಕರ್ಮಕ್ಕೆ ತಕ್ಕಂತೆ ಲೆಕ್ಕ ಹಾಕಿ ನೋಡಿ ತಿಳ್ಕೊಂಡು ಮಾಡೋದು. ಯಾಕಂದ್ರೆ ರಾಜ ಸರಿ ಇರ್ಬೇಕು, ಇಲ್ಲ ಮಂತ್ರಿ ಸರಿ ಇರ್ಬೇಕು. ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಂಗಾಗುತ್ತೆ ಈ ವರ್ಷ ನಮಗೆ. 100% ಇಸ್ ನಥಿಂಗ್ ಬಟ್ ಶನಿ. ನೋಡಿ, ಭೂಮಿಯಲ್ಲಿ ಬೆಳೆ ಕಡಿಮೆ, ಮಳೆ ಕಡಿಮೆ, ಸುಮ್ನೆ ಎಲ್ಲೋ ಸ್ವಲ್ಪ ಸ್ವಲ್ಪ ಮೇಘಗಳು. ಅವನ್ಗಿಷ್ಟ ಇಲ್ಲ ಕೊಡೋಕೆ. ಕೂತಿದಾನಲ್ಲ ಅವನ್ ಎಗುರ್ತಾವನಲ್ಲ, ಅವನ್ ಹೇಳ್ದಾಗ ಕೇಳೋಗಿ ಅಂತಾನೆ. ಅವನ ಹತ್ರ ಬಿಡೋದೂ ಇಲ್ಲ. ರಾಜ ಹೇಳ್ತಾನೆ, ಮಂತ್ರಿ ಏನು ಕೂತಿರೋದು ಹೋಗ್ರಿ ಅಲ್ಲಿ ಅಂತಾನೆ. ಇವನು ಶಿವ ಅಂತ ಯಾವಾಗ್ಲೂ ಎದ್ದು ಬಂದ್ರೆ ನಿದ್ರಾಕಾರಕ. ಅವನ್ ಪಾಡ್ಗೆ 11-12 ಗಂಟೆಗೆ ಎದ್ದು ಬಂದ್ರೆ, ಶನಿ ಪ್ರಭಾವ ಇರೋರು ನೋಡಿ ರಾತ್ರಿ ಎಲ್ಲ ಎದ್ದಿರ್ತಾರೆ, ಕಳ್ಳರು ಎದ್ದಿದ್ದಾಗೆ. ಶನಿ ಮಂತ್ರಿ ಆಗಿದ್ದಾನಂದ್ರೆ ಕಳ್ಳತನ, ರಾತ್ರಿ ಕಳ್ಳತನಗಳು ಜಾಸ್ತಿ ಆಗುತ್ತೆ, ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗುತ್ತೆ, 100% ಹೇಳ್ತಾನೆ, ರೌಡಿಸಂ ಜಾಸ್ತಿ ಆಗುತ್ತೆ, ಒಂಥರ ಟೆರರಿಸಂ ಜಾಸ್ತಿ ಆಗುತ್ತೆ. ನೋಡಿ, ಆಲ್ರೆಡಿ ನಕ್ಸಲೈಟ್ಗಳು ಎಲ್ಲೆಲ್ಲೋ ಓಡಾಡ್ತಿದ್ದಾರೆ ಅಂತಕ್ಕಂಥ ಭಾವ. ಅಲ್ಲಲ್ಲಿ ಹೊಡೆದಾಟ ಬಡದಾಟ. ಯಾರೋ ಲೇಡಿ ಸಿಗರೇಟ್ ಸೇರ್ತಿದ್ದಾಳೆ, ಅವ್ನು ನೋಡ್ತಿದ್ದಾನೆ. ಏನೋ ವಿಚಿತ್ರವಾಗಿ ನೋಡಿದ್ದಾನೆ. ಅವ್ನು ಬೆಂಗಳೂರು ಕತೆ ಗೊತ್ತಿಲ್ಲ. ಪ್ರತಿ ಗಲ್ಲಿನಲ್ಲೂ ಸಿಗರೇಟ್ ಇಟ್ಕೊಂಡು ನಮ್ಮ ಆಫೀಸ್ ಹತ್ರನೇ 4 ಜನ ಹೆಣ್ಮಕ್ಳು ಅಚ್ಚುಕಟ್ಟಾಗಿ ಹೊಡಿತಿರ್ತಾರೆ. ನಂಗೆ ನೋಡೋದೇ ಒಂದು ಅಂದ. ಅಬ್ಬಾ ಸಿಗರೇಟು ಹಿಡ್ಕೊಳ್ಳೋದು ಒಂದು ಸ್ಟೈಲ್ ಕಣ ಅಂತ ಹೇಳ್ತಿರ್ತಾರೆ. ಹೀರೋಗಳ ತರ ಇಟ್ಕೊಬಿಟ್ಟಿರ್ತಾರೆ. ಇರ್ಲಿ, ಅದು ಅವ್ರ ಅಭ್ಯಾಸ. ಅವ್ರು ಸೇರೋದು ತಪ್ಪು, ಸೇರಬಾರದು ತಪ್ಪು, ಅದು ಹೇಳೋ ಅಷ್ಟು ದೊಡ್ಡವ್ ನಾನೆಲ್ಲ, ಬೇಕಿಲ್ಲ. ಅವರವರ ಅಭ್ಯಾಸ. ನೋಡ್ತಾ ಬರ್ತಿರ್ತಾನೆ, ಏನೋ ಬಿಡು, ಅಷ್ಟೇ ಇರಬೇಕು. ನೋಡಿ, ಯಾಕೆ ಏನ್ ಮಾಡಿದಾಳೆ ಗೊತ್ತಾ?
ತಗೋ ವಾದಕ್ಕೆ ಶುರು ಆಗಿದೆ, ವಿವಾದಕ್ಕೆ ತಿರುಗಿದೆ, ಅವನ ಪಾಡಿಗೆ ಹೊರಟೋಗಿದ್ದಾನೆ. ಚೇಸ್ ಮಾಡ್ಕೊಂಡು ಹೋಗಿ 4 ಜನ ಫ್ರೆಂಡ್ಸ್ನ ಕರ್ಕೊಂಡು ಬಂದು ಹಾಕಿ ಚಾಕುನ ಚುಚ್ಚಿ ಸಾಯಿಸಿದಾಳ. ರಾಮಚಂದ್ರ ಪ್ರಭು ಎಲ್ಲಿ ಕೇಳೋ ಬುದ್ಧಿ, ಎಲ್ಲಿ ಕೋಪ ತೋರಿಸ್ಬೇಕು, ಎಲ್ಲಿ ಪ್ರಜ್ಞಾ ತೋರಿಸ್ಬೇಕು ಅನ್ನೋದಿಲ್ಲ. ಅವನು ಯಾರೋ ನೋಡ್ಕೋತಾನೆ ನನ್ಗೇನು ಅಂತ ತನ್ನ ಪಾಡಿ ಎದ್ದೋಗಿದ್ರೆ. ಲೋಕ ಹಾಗೆ ಇರೋದೇ ಹಾಗೆ, ನಮ್ಮನ್ನ ಎಲ್ಲದರಲ್ಲೂ ಹುಡುಕ್ತಿರ್ತಾರೆ. ಆ ತರ ಕುತ್ಕೊಂಡ್ರೆ ಆಗೋದಿಲ್ಲ. ಸೊ ಶನಿ ಕುಜ ಸುಮ್ನಿರಲ್ಲ. ಇವನ್ ಶನಿ ತಿರುಗ್ ಕೂಡ ನೋಡಲ್ಲ. ವಕ್ರದೃಷ್ಟಿ, ಎಲ್ಲಾ ವಕ್ರದೃಷ್ಟಿಯೇ. ವಿಚಿತ್ರವಾದಂಥದ್ದು ಶುರು ಆಗುತ್ತೆ. ವಕ್ರದೃಷ್ಟಿ, ಕಾಕದೃಷ್ಟಿ, ಎಲ್ಲಾ ಅನುಮಾನ ದೃಷ್ಟಿ. ಲೇಬರ್ಸ್ ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಆಗುತ್ತೆ. ತುಂಬಾ ಸಣ್ಣ ಕೆಲಸದಲ್ಲಿರೋರ್ಗೂ ತೊಂದರೆ ಆಗ್ಲಿಕ್ಕೆ ಶುರು ಆಗುತ್ತೆ. ಮನೆ ಕೆಲಸದವ್ರ ವಿಚಾರದಲ್ಲಿ ಹುಷಾರಾಗಿರಿ. ಡ್ರೈವರ್ಗಳ ವಿಚಾರದಲ್ಲಿ ತಪ್ಪು ತಿಳ್ಕೊಬೇಡಿ. ಕೆಟ್ಟವ್ರು ನಾನು ಹೇಳ್ತಿಲ್ಲ, ಅವರಲ್ಲೊಂದು ಆಸೆ ನಾವೇ ಮಾಡೋದು. ಅವ್ರಿಗೆ ಗೊತ್ತಿಲ್ಲ. ಮಕ್ಕಳು ಪಾಪ ಇಲ್ಲಿ ಇಟ್ಟಿರ್ತೀವಿ, ನಮ್ಮ ಮಕ್ಕಳಿಗೆ ತಂದಿಟ್ಟಿರ್ಬೇಕು. ನಮಗೊಂದು ಪ್ರಜ್ಞೆ ಇರ್ಬೇಕು. ಫಸ್ಟ್ ತಂದಿದ್ದೆ ಆ ಕೆಲಸಗಾರರನ್ನ ತೃಪ್ತಿಪಡಿಸ್ಬೇಕು. ನಾವು ಮಾಡೋದಿಲ್ಲ. ಅವ್ರಿಗೂ ಒಂದಷ್ಟು ಕೊಟ್ಟು, ಅಯ್ಯೋ ನನ್ನ ಯಜಮಾನ ಚೆನ್ನಾಗಿರ್ಲಿ. ಇದರಪ್ಪ ನನ್ನ ಒಂದು ಸಂಸ್ಥೆನಲ್ಲಿ ನೀವು ನಂಬಲ್ಲ, 22-23 ವರ್ಷದಿಂದ 24 ವರ್ಷದಿಂದ ಜೊತೆಲಿ ಕೆಲಸ ಮಾಡ್ತಿದ್ದಾರೆ. ಒಂದು ತಾಯಿ ಜೀವ ಸುಮಾರು 9 ವರ್ಷ ಆಗಿದೆ. ಇನ್ನೂ ಒಂದು ತಾಯಿ ಜೀವ 9 ವರ್ಷದಿಂದ ಇದೆ. ತೃಪ್ತಿಯಾಗಿದ್ದಾರೆ, ಆನಂದವಾಗಿದ್ದಾರೆ. ನಾನೇನು ಅವ್ರಿಗೆ ಅಂಬಾರಿ ಕಟ್ಕೊಟ್ಟಿಲ್ಲ. ತೀರಾ ಕೆಳಮಟ್ಟಿಗೆ ಏನ್ ತಂದ್ರು ಹಂಚಿ ತಿನ್ನೋಣ, ಜೊತೆಲಿರೋಣ, ಯೋಚನೆ ಮಾಡಬೇಡಿ ಮಕ್ಕಳೇ. ಈ ರೀತಿ ಅವರನ್ನು ತೃಪ್ತಿಯಾಗಿಟ್ಟಾಗ ನಾವು ತೃಪ್ತಿಯಾಗಿರ್ತೀವಿ. ನಾನು ಇವತ್ತಿನವರೆಗೂ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಿದ್ದೇನೆ ಅಂದ್ರೆ ನನ್ನ ಸಂಸ್ಥೆಯ ನಿರ್ವಾಹಕರು, ಅವರು ಕಾರ್ಮಿಕರಲ್ಲ, ನಿರ್ವಾಹಕರು, ಯಜಮಾನರು. ಅವ್ರವ್ರ ಜವಾಬ್ದಾರಿ ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ನಾನ್ ಕಾರ್ಮಿಕ. ನನ್ನ ಪಾಡಿಗೆ ಬಂದು ಏನ್ ಮಾಡ್ಲಮ್ಮ, ಹೇಗ್ ಮಾಡ್ಲಮ್ಮ, ಹೇಳ್ರಮ್ಮ ಅನ್ನತಕ್ಕಂಥದ್ದು. ಸೊ ಆ ಒಂದು ಭಾವ. ಅದರಿಂದ ವಿಪರೀತ ಕಳ್ಳತನಗಳು ಶುರು ಆಗುತ್ತೆ, ಮೋಸದ ಪ್ರಕೃತಿಗಳು ಶುರು ಆಗುತ್ತೆ. ಯಾರನ್ನ ನಂಬೋದು ಅಂತ ಗೊತ್ತಿಲ್ಲ. ನೀವು ಯಾರನ್ನ ನಂಬಿರ್ತೀರೋ ಅವನೇ ಮೋಸ. ಒಂದ್ ಕೈಗೆ ನಂಬಿ 1 ಲಕ್ಷ ತಗೊಂಡೋಗಿ ಬ್ಯಾಂಕ್ಗೆ ಹಾಕು, ಹಾಗೆ ಓಡೋದ. ಆ ರೀತಿಯದ್ದೆಲ್ಲ ನಡೆಯತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ವಿಚಿತ್ರ ನೋಡಿ, ಶನಿ ಸೇನಾಧಿಪತಿ ರಾಮಚಂದ್ರ ನುಗೋದೇ ಇಲ್ಲ, ಹೋಗೋದೇ ಇಲ್ಲ, ಮಾಡೋದೇ ಇಲ್ಲ. ಮಾಡ್ತೀನಿ, ನೋಡ್ತೀನಿ. ವಿಪರೀತ ವೇಗ. ಶನಿಯ ಇನ್ನೊಂದಿದೆ ರೂಪ, ವಿಪರೀತ ವೇಗ. ಅದರಲ್ಲೂ ಕುಂಭದಲ್ಲಿ ಕುಜನ್ ಜೊತೆನಲ್ಲಿ ಕುಳಿತಿರೋದ್ರಿಂದ ಯುದ್ಧಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಬಿಟ್ಟಿರೋದು. ಎಲ್ಲ ಯುದ್ಧ ಬಂದಾಗ ಒದ್ದಾಡ್ತಿರ್ತಾರೆ, ಇನ್ನು ಬಂದಿಲ್ಲ ಇರ್ರೋ ಅಂತ. ಸೊ ಸ್ವಲ್ಪ ಉಲ್ಟಾ ಪಲ್ಟಗಳು ನಡೀತಕ್ಕಂಥದ್ದಾಗುತ್ತೆ. ಶನಿಗೆ ಬಂದು ಒಂದು ರೀತಿ ವಿಚಿತ್ರವಾದಂಥದ್ದು ಇದೆ. ಎದುರುಗಡೆ ವ್ಯಕ್ತಿಯನ್ನು ನಂಬೋದೇ ಇಲ್ಲ. ತೀರಾ ಬಲಶಾಲಿ, ಅವನ್ ಮಾಡ್ತಾನ. ಅವನಲ್ಲಿರೋ ವೀಕ್ನೆಸ್ಗಳನ್ನ ಹುಡುಕೊಂಡೇ ಕುತ್ಕೊಳ್ಳೋದು, ತಮ್ಮ ವೀಕ್ನೆಸ್ನ ತೋರಿಸ್ಕೊಟ್ಬಿಡೋದು, ಅಲ್ಲಿ ಸಿಕ್ಕಾಕೊಳ್ಳೋದು. ವಿಪರೀತ ಕೆದಕ್ತಾ ಹೋಗ್ಬಾರ್ದು, ವಿಪರೀತ ಮೂಲಕ್ಕೆ ಹೋಗ್ಬಾರ್ದು, ವಿಪರೀತ ಸಿದ್ಧತೆಯಲ್ಲಿ ಇರಬಾರ್ದು, ವಿಪರೀತ ಸ್ಪೀಡಲ್ಲಿ ಇರಬಾರ್ದು. ಶನಿಯ ಪ್ರಭಾವ ಅದಿರುತ್ತೆ. ನೀವು ಗಮನಿಸಿ ನೋಡಿ ಬೇಕಾದ್ರೆ ನಿಮ್ ಜಾತಕದಲ್ಲಿ ಶನಿ ಪ್ರಭಾವ ಇರೋರು ಈ ಮಕರ ರಾಶಿಯವ್ರ ವೇಗ ನೋಡಿ, ಕುಂಭ ರಾಶಿಯವ್ರ ವೇಗ ನೋಡಿ, ಕನ್ಯಾ ರಾಶಿಯವರ ಲೆಕ್ಕಾಚಾರ ನೋಡಿ, ಮಿಥುನ್ ರಾಶಿಯವರ ಆತುರ ನೋಡಿ, ಗಮನಿಸಿ ನೋಡಿ, ಅಲ್ಲಿರುತ್ತೆ. ಸೊ ಶನಿ ಸೇನಾಧಿಪತಿ ಆಗಿರೋದು. ಪುಕ್ಲನ್ ಕೈ ಕತ್ತಿ ಕೊಡ್ರೆ ಹೆಂಗಿರುತ್ತೆ? ರೆಡಿಯನ್ನು ಮಾಡಿಟ್ಟಿದ್ದಾನೆ, ಮುಂದಕ್ಕೆ ನುಗ್ಗೋನು ಅವನೇ ಪುಕ್ಲ. ಸೊ ನಮ್ಮಲ್ಲಿ ಆ ಒಂದು ಧೈರ್ಯ, ಅಧೈರ್ಯಸ್ಥರು ಧೈರ್ಯಸ್ಥರಾಗಿ ಕಾಣಿಸ್ತಾರೆ, ಅಧೈರ್ಯಸ್ಥರಾಗಿ ಕಾಣಿಸ್ತಾರೆ. ನುಗ್ಗೋನು ಹಿಂದಕ್ಕೆ ನಿಂತ್ಕೋತಾನೆ, ಹಿಂದಕ್ಕೆ ನಿಂತವನು ನಿನ್ ಗೊತ್ತ ನಾನು ಏನ್ ಮಾಡ್ಬಿಡ್ತೀನಿ ಅಂತಾನೆ. ಈ ತರದ್ದು ವಿಚಿತ್ರವಾದಂತ ಭಾವನೆಗಳಿಗೆ ಒಳಗಾಗತಕ್ಕಂಥದ್ದಾಗುತ್ತೆ. ಕಳ್ಳರಿಗೆ ಬಲ ಬರುತ್ತದೆ, ಮೋಸಗಾರರಿಗೆ ಬಲ ಬರುತ್ತೆ. ಒಂಥರ ಕ್ರೂಯಾಲಿಟಿ ಜಾಸ್ತಿ ಆಗುತ್ತೆ, ವಿಕೃತ ಭಾವ ಜಾಸ್ತಿ ಆಗುತ್ತೆ, ವಿಪರೀತ ವಿಕೃತ ಭಾವ. ನೋಡಿ, ಮೊನ್ನೆ ಕೇಳ್ತೇವೆ, ಬಾಲಕನನ್ನು ಬಿಟ್ಟಿಲ್ಲ ಅಂತೆ. ಒಂದು 13 ವರ್ಷದ ಬಾಲಕನನ್ನ ರೇಪ್ ಮಾಡಿ ಬಿಟ್ಟಿದ್ದಾರೆ ಅಂತ. ಅರೆ ಹಾಗಂತ ಹೆಣ್ಮಕ್ಳನ್ನ ಮಾಡೋದು ಸರಿ ಅಂತ ಹೇಳ್ತಿಲ್ಲ. ಅದಿದ್ದು ಘೋರಾತಿ ಘೋರ ಪಾಪ. ಯಾವ ಮಟ್ಟಕ್ಕೆ ಮನುಷ್ಯ ವಿಕೃತಿಗೆ ಒಂದು ಮಗು ಜೊತೆನಲ್ಲಿ ಈ ತರ ಪಶು ರೀತಿಯಲ್ಲಿ 4 ವರ್ಷದ ಮಗುವನ್ ಬಿಡ್ತಿಲ್ಲ, 80 ವರ್ಷದ ಅಜ್ಜಿಯನ್ ಬಿಡ್ತಿಲ್ಲ ಅನ್ನತಕ್ಕಂಥ ಭಾವಾರ್ಥ ಆಗ್ತಿದೆ. ಅಂದ್ರೆ ವಿಪರೀತ ಆಗತಕ್ಕಂಥದ್ದಾಗುತ್ತೆ ಸೇನಾಧಿಪತಿ ಶನಿ ಆಗಿರೋದ್ರಿಂದ. ಇನ್ನು ಕುಜ ಸಸ್ಯಾಧಿಪತಿ ಆಗಿರೋದ್ರಿಂದ ತೊಗರಿ ಬೇಳೆ, ಕೆಂಪು ಬೇಳೆಗೆ ಸಂಬಂಧಪಟ್ಟಂತದ್ರಲ್ಲಿ ವಿಶೇಷ ಧಾನ್ಯಗಳು ಫಲಿಸ್ತಕ್ಕಂಥದ್ದಾಗುತ್ತೆ. ದವಸ ಧಾನ್ಯ, ರಾಗಿ, ಅಕ್ಕಿ, ಕೆಂಪು ಅಕ್ಕಿ, ರಾಜಮುಡಿ ಅಕ್ಕಿ, ತೊಗರಿ ಬೇಳೆ, ಕಂದಿನ ಬೇಳೆ, ಬೇಳೆಕಾಳುಗಳು, ಅವರೆಕಾಳು, ಕಾಳುಗಳು ಒಳ್ಳೆ ಬೆಳೆಸ್ತವೆ. ಅದರಲ್ಲೂ ತೊಗರಿ ಬೇಳೆ ಹಾಕೊಳ್ಳಿ ಮಕ್ಕಳೇ. ತೊಗರಿ ಬೇಳೆ, ತೊಗರಿ ಕಾಳು ಇದಕ್ಕೆ ಸಂಬಂಧಪಟ್ಟಂಥದ್ದು. ಹುರುಳಿ ಕಾಳಿಗಿಂತ ತೊಗರಿ ಕಾಳು ಬ್ಯೂಟಿಫುಲ್. ಹುರುಳಿ ಕಾಳಲ್ಲಿ ಸ್ವಲ್ಪ ಏಟ್ ತಿನ್ಬಿಡ್ತೀರಿ, ರಾಹು ಪ್ರಭಾವ.
ರಾಹು ಪ್ರಭಾವ, ಜಾಗರೂಕತೆ. ಭತ್ತ, ಕಡಲೆ, ವಾವ್. ಆಮೇಲೆ ಕಡಲೆಕಾಯಿ, ಶೇಂಗಾ ಒಳ್ಳೆ ಬೆಲೆ ಬರುತ್ತೆ, ಹಾಕೊಳ್ಳಿ. ರೈತರಿಗೆ ಅತಿ ವಿಶೇಷ. ಅದಕ್ಕೆ ಸಂಬಂಧಪಟ್ಟಂತ ಆ ಒಂದು ಬೆಳೆಗಾರರು, ಮಧ್ಯವರ್ತಿಗಳು, ದಾಸ್ತಾನುಗಾರರು ತುಂಬಾ ಅದ್ಭುತವಾಗಿ ಫಲ ಕೊಡ್ತಕ್ಕಂಥದ್ದಾಗುತ್ತೆ. ಚಂದ್ರ ಬಂದು ಧಾನ್ಯಾಧಿಪತಿಯ ಫಲವಾಗಿರೋದ್ರಿಂದ ಗೋವುಗಳು ಚೆನ್ನಾಗಿ ಹಾಲು ಕೊಡ್ತವೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು ಬ್ಯೂಟಿಫುಲ್, ಕ್ಷೀರಾಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಗೋವುಗಳಿಗೆ ಒಳ್ಳೆ ಒಂದು ತಿಂಡಿ ಸಿಗುತ್ತೆ. ಗೋವು ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ತಿಂಡಿ ಸಿಗ್ಬೇಕು. ಸೊ ಹುಲ್ಲು, ಯಥೇಚ್ಛ ಹುಲ್ಲು ಸಿಗತಕ್ಕಂಥದ್ದಾಗುತ್ತೆ. ಚಂದ್ರ ಆರೋಗ್ಯಕಾರಕ. ಸೊ ಯಾವಾಗ ನಾವು ತುಪ್ಪ, ಹಾಲು, ಬೆಣ್ಣೆ, ಮೊಸರು ಯಥೇಚ್ಛವಾಗಿ ಸೇವಿಸ್ತೇವೋ ಆರೋಗ್ಯವಾಗಿರ್ತೇವೆ. ತುಪ್ಪ ಚೆನ್ನಾಗಿ ತಿನ್ಬೇಕು. ಮಕ್ಕಳಿಗೆ ತಿನ್ನಿಸ್ತಾರೆ. ಆಗಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ವಿಶೇಷವಾಗಿ ಒಂದು ಹಸು ಇಟ್ಕೊಂಡಿರ್ತಿದ್ರು. ಮಕ್ಕಳಿಗೋಸ್ಕರನೇ ತುಪ್ಪ ತಿನ್ನಿಸ್ಬೇಕು, ಬೆಣ್ಣೆ ತಿನ್ನಿಸ್ಬೇಕು, ತಿಂದವ್ರು ಚುರುಕಾಗಿರ್ತಾರೆ ಅಂತ. ಅದಕ್ಕೆ ಒಂದು ವಿಶೇಷ ಎಕ್ಸಾಂಪಲ್, ಉದಾಹರಣೆ ಅಂದ್ರೆ ಕೃಷ್ಣರೇ ಸದಾ ಬೆಣ್ಣೆ ತಿಂತಿದ್ರು. ಅವ್ರಿಗಿಂತ ತಂತ್ರಗಾರಿಕೆ, ಮಂತ್ರಗಾರಿಕೆ, ಯೋಗಾತ್ಮಿಕ ಯಾರಿಗೂ ಇಲ್ಲ. ಇದನ್ನ ತಿಳ್ಕೊಂಡಲ್ಲ, ತುಪ್ಪ ತಿಂದ್ರೆ ಏನೋ ಫ್ಯಾಟಿನೆಸ್ ಬರುತ್ತೆ, ಅದು ಬರುತ್ತೆ, ಅದೆಲ್ಲ ತಪ್ಪು. ನೀವು ತಿಂತಿರೋದು, ನೀವು ಅಂಗಡಿ ತುಪ್ಪ ತಿಂದ್ರೆ ಎಲ್ಲಾನು ಅದು ಬರುತ್ತೆ. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಬೆಣ್ಣೆ ಆದ್ರೂ ಮಾರ್ತಿರ್ತಾರೆ, ತಂದು ಒಳ್ಳೆ ಬೆಣ್ಣೆ ತಂದು ಕಾಯಿಸಿ, ಅದು ಎಮ್ಮೆ ಬೆಣ್ಣೆ, ಹಸು ಬೆಣ್ಣೆ, ಅದೆಲ್ಲ ಯೋಚನೆ ಮಾಡ್ಬಿಡಿ, ತಿನ್ನಬಹುದು. ಅದಂಥದ್ದು ಏನು ಇಲ್ಲ, ಎಲ್ಲ ತುಪ್ಪ ತಿನ್ನಿ. ಡೈಲಿ 1-2 ಸ್ಪೂನ್ ತುಪ್ಪ ತಿನ್ಬೇಕಿಲ್ಲ ಅಂದ್ರೆ ಆರ್ಥರೈಟಿಸ್ ಪ್ರಾಬ್ಲಮ್ ಇಂದ ಒದ್ದಾಡ್ತೀವಿ. ಕಫಕ್ಕೆ ಸಂಬಂಧಪಟ್ಟಂಥದ್ದು, ವಾತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಬಳಲ್ಬಿಡ್ತವೆ. ಜಾಗರೂಕತೆ. ಅರ್ಘ್ಯಾಧಿಪತಿ ವಿಶೇಷವಾಗಿ ಶನಿ ಆಗಿರೋದ್ರಿಂದ ಮಳೆ ಆಗುತ್ತೆ, ಚದರಿ ಮಳೆ ಆಗತಕ್ಕಂಥದ್ದು. ಒಂದು ವಿಪರೀತ ಮಳೆ ಬರೋದು, ಇಲ್ಲ ಒಂದಷ್ಟು ಹನಿ ತರ ಬಂದು ಹೊರಟೋಗುತ್ತೆ. ಶನಿ ಪೂರ್ಣಿ ತೃಪ್ತಿ ಕೊಡೋದಿಲ್ಲ. ಶನಿಯ ರೀತಿಯ ಹಾಗೆ ಅವನು ಏನಾದ್ರೂ ಒಂದು ಕೊಟ್ಟಿದ್ರೆ ಒಂದು ತೆಗೆದಿಟ್ಟಿರ್ತಾನೆ. ರಾವಣಾಸುರ ಮಾಡಿದ ಹಾಗೆ ಎಲ್ಲಾ ನವಗ್ರಹಗಳನ್ನ ಹೇಳಿಬಿಟ್ಟು ಕರ್ಕೊಂಡು ಬಂದು 11ನೇ ಮನೆಯಲ್ಲಿ ನಿಲ್ಲಿಸ್ಕೊಂಡ. ಎಲ್ಲಾ ವಿಜಯ ಆಗಬೇಕು ಅಂತ. 5ನೇ ಮನೆ ಧ್ವಂಸ, ಅವನ ವಂಶವೇ ಹೊರಟೋಗ್ಬಿಡ್ತು. ಅವನ ಹೆಸರು ಹೇಳ್ಕೊಳ್ಳಿಕ್ಕೆ ಯಾರೂ ಇರ್ಲಿಲ್ಲ. ವಿಭೀಷಣ ಬಚಾವ್, ಯಾರು ಉಳ್ಕೊಳ್ಳಿಲ್ಲ. ಇದೇ ಆಗೋದು. ಶನಿ ನೋಡೋ ದೃಷ್ಟಿ ಕೆಡಿಸ್ಬಿಡ್ತಾನೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಂಥದ್ದೊಂದು ಪ್ರಭಾವ. ಅದರಿಂದ ಶನಿಗೊಂದು ರೂಲು ಕೊಡ್ತಾನೆ. ಕೊಟ್ರೆ ಮಾತ್ರ ಉಪ್ಪರಿಗೆ ಅಬ್ಬರಿಸಿ ಕೊಡ್ತಾನೆ. ಇಲ್ಲ ತೀರಾ ಒಂದು ಆಫೀಸಲ್ಲಿ P1 ಕೆಲಸ, ಬೆಂಚು, ಇಲ್ಲ ಅಲ್ಲೊಂದು ಸೆಕ್ಯೂರಿಟಿ ಕೆಲಸ, ಇಲ್ಲ ಸೆಕ್ಯೂರಿಟಿ ಹೆಡ್ಡೆ, ಆ ರೀತಿಯ ಫಲ ಅನ್ನತಕ್ಕಂಥದ್ದು. ಅದರಿಂದ ಒಂದಾ ವಿಪರೀತ ಅಕಾಲಿಕ ಮಳೆ, ಅತಿ ಮಳೆ, ಇಲ್ಲ ಮಳೆನೇ ಇಲ್ಲ, ಅನಾವೃಷ್ಟಿ ಮಳೆಗೆ ತಂದಿಡ್ತಕ್ಕಂಥದ್ದಾಗುತ್ತೆ. ಕ್ಷಾಮ ಬಾಧೆ ಕೂಡ ಆಗತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಯಾವಾಗ ಮೇಘಾಧಿಪತಿಯೂ ಕೂಡ ಶನಿಗೆ ಬಂದಿರೋದ್ರಿಂದ ಬೆಳೆ ಕಡಿಮೆ. ತುಂತುರು ನೋಡಿ ಹಾಗೆ ಕೂತಿರೋದು. ಇನ್ನೊಂದು 15 ದಿನ ಮಳೆ ಬಂದಿಲ್ಲ ಅಂದ್ರೆ ಮುಗಿದೋಯ್ತು ಮಕ್ಕಳೇ, ಮುಗಿದೋಯ್ತು. ಎಲ್ಲ ಗಿಡ ಮರ ಒಣಗಿ ನೋಡಿ. ಆಲ್ರೆಡಿ ಕನಕಪುರದ ಹತ್ರ 2 ಆನೆಗಳು ಸತ್ತೋಗಿದ್ದೇವೆ, ಸರಿಯಾಗಿ ನೀರು ಸಿಗದೆ ಅಂತಕ್ಕಂಥದ್ದು. ಅರಣ್ಯ ತಜ್ಞರ ಅಭಿಮತ. ನಾವು ಕೆರೆಗಳೆಲ್ಲ ನುಂಗಿ ನೀರು ಕುಡಿದು ಕಾಡುಗಳು ಕಟಾವು ಮಾಡಿ, ರಾಮ ಹೇಳಬಾರದು. ಕೊಡ್ತಿದ್ದಾನೆ, ಅನುಭವಿಸಿ. ಶನಿ ಸುಮ್ಮನೆ ಬರೋಲ್ಲ ಮಂತ್ರಿಯಾಗಿ. ಇಷ್ಟು ದಿನ ಮಾಡಿದ್ರಲ್ಲ ಕುತಂತ್ರ ತಂತ್ರ, ನಾನೇ ಬೆಳಿಬೇಕು, ನಾನೇ ಚೆನ್ನಾಗಿರ್ಬೇಕು, ಅನುಭವಿಸಿ ಹೋಗಿ. ಮರಗಳನ್ನೆಲ್ಲ ಕಡಿದು, ಗಿಡಗಳನ್ನೆಲ್ಲ ಕಡಿದು, ಉಗಿದು ಉಪ್ಪು ಖಾರ ಹಾಕಿ ಈ ದುರಗಳನ್ನ ತೆಗಿತಾರೆ ಜನ. ಇಂಥವ್ರ ಕೈಗ ನಾವು ಕೊಟ್ಟಿದ್ದು, ಇಂಥವರನ್ನ ನಾವು ನಂಬಿದ್ದು ಅನ್ನತಕ್ಕಂಥ ಒಂದು ಭಾವಾರ್ಥ. ಇದು ನಡೀತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ರಸಾಧಿಪತಿಯಾಗಿ ಗುರು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ರಸಭರಿತ ಹಣ್ಣುಗಳು, ದಾಳಿಂಬೆ, ಆರೆಂಜು, ರಸ ಇರತಕ್ಕಂಥ ಹಣ್ಣುಗಳು, ವಿಪರೀತ ರಸ, ಅಂತ ಹಣ್ಣುಗಳು ಯಥೇಚ್ಛವಾಗಿ ಬೆಳೆಯುತ್ತವೆ. ವೃಕ್ಷಗಳು ಚೆನ್ನಾಗಿ ಬೆಳೀತವೆ. ಪ್ರಜೆಗಳು ಸ್ವಲ್ಪ ನೆಮ್ಮದಿಯಿಂದ ಇರ್ತಾರೆ. ಗುರು ರಸಾಧಿಪತಿ ಆಗಿದ್ರೆ ರುಚಿಗೆ ತಕ್ಕಷ್ಟು ಊಟ ಏನೋ ಒಂದಷ್ಟು ಸಿಗುತ್ತೆ. ಏನಾದ್ರೂ ಏನೋ ಒಂದು ಕೊಟ್ಟಿರ್ತಾನೆ ಭಗವಂತ. ಇನ್ನು ನೀರಸಾಧಿಪತಿಯಾಗಿ ಕುಜ ಮತ್ತೆ ಬಂದು ನಿಂತಿರೋದ್ರಿಂದ ವಿಶೇಷವಾಗಿ ಚಂದನ, ಅಗರು, ಕಸ್ತೂರಿ, ಹವಳ, ಕೆಂಪು ಬಟ್ಟೆ,
ಇವುಗಳ ಬೆಲೆಯಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದಾಗುತ್ತೆ. ಅಂದ್ರೆ ಚೆನ್ನಾಗಿ ಬೆಳೆಸ್ತಾರೆ. ಕೆಂಪು ಬೇಳೆ, ಕಡಲೆ ಬೇಳೆ, ತೊಗರಿ ಬೇಳೆ, ಸೊ ಬೆಲೆ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಸೊ ಸಪ್ಲೈ ಈಕ್ವಲ್ ಟು ಡಿಮಾಂಡ್ ಅಂತಕ್ಕಂಥದ್ದು ಬರೋಲ್ಲ. ಡಿಮಾಂಡ್ಗಿಂತ ಸಪ್ಲೈ ಜಾಸ್ತಿ ಬಂದು ನಿಲ್ಲತಕ್ಕಂಥದ್ದಾಗುತ್ತೆ. ಒಳ್ಳೆ ವುಡ್ಡು, ಟೀಕ್ ವುಡ್ಡು, ರೋಸ್ ವುಡ್ಡು ಇವುಗಳೆಲ್ಲ ವಿಶೇಷ ಯಥೇಚ್ಛವಾಗಿ ಸಿಗತಕ್ಕಂಥದ್ದು. ಇನ್ನೊಂದು ಏನ್ ತೊಂದರೆ ಅಂದ್ರೆ ಯಮ ಒಂದು ಪಶು ನಾಯಕತ್ವ ಬಂದ್ಬಿಟ್ಟಿದ್ದಾನೆ, ಅದೊಂದು ಸಮಸ್ಯೆ. ಸೊ 100% ಹೇಳ್ತೇನೆ, ಪಶುಗಳಿಗೆ ಮೇವು ಕಡಿಮೆ ಆಗಿ ಹಾಲು ಕಡಿಮೆ ಆಗುತ್ತೆ, ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ, ಪಶುಗಳಿಗೆ ಕಾಯಿಲೆ ವಿಪರೀತವಾಗಿ ಬಾಧಿಸ್ತಕ್ಕಂಥದ್ದಾಗುತ್ತೆ. ನೋಡ್ಕೊಂಡು ತುಂಬಾ ದೊಡ್ಡ ದೊಡ್ಡ ಈ ಗೋಟ್ ಫಾರ್ಮಿಂಗು, ತುಂಬಾ ಹಸು ಫಾರ್ಮಿಂಗು, 100 ಹಸುಗಳು, 100 ಕುರಿಗಳು, ಮೇಕೆಗಳು, ಕೋಳಿ ಸಾಕಾಣಿಕೆ ನೋಡಿ. ಆಲ್ರೆಡಿ ಅದೇನು ಚಿಕನ್ ಬೆಲೆ ಜಾಸ್ತಿ ಆಗಿದೆ, ಮೊಟ್ಟೆ ಬೆಲೆ ಜಾಸ್ತಿ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ ಅಂತ ಮಾತು ಇದೆ. ಯಮ ಪಶುಗಳಿಗೆ ನಾಯಕತ್ವ ಬಂದಿರೋದ್ರಿಂದ ಇದು ಸಮಸ್ಯೆ ಆಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಇನ್ನು ದೇಶ, ರಾಶಿ, ನಕ್ಷತ್ರಗಳಿಗೆ, ನಿಮ್ಮ ರಾಶಿಗಳಿಗೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಹೇಗಿದೆ, ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನ ಒಂದು ಪುಟ್ಟು ವಿರಾಮ ತಗೊಂಡು ಬಂದು ವಾಪಸ್ ಬಂದು ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವರ್ಷ ದೇಶಕ್ಕೂ ಹಾಗೂ ರಾಜ್ಯಕ್ಕೂ ಒಂದು ರೀತಿ ಏನ್ ಹೇಳ್ತೇವೆ ಅಂದ್ರೆ, ಬಿಸಿ ಎಷ್ಟಿರುತ್ತೆ, ತಂಪೆಷ್ಟಿರುತ್ತೆ ಮೊದಲು ನೋಡೋಣ. ಕುಜ ಬೆಂಕಿ ಗ್ಯಾರಂಟಿ ಹೇಳ್ತಾನೆ. ಒಂದು ರೀತಿ ಹೇಗೆ ಅಂತ ಹೇಳ್ದ ಅಂದ್ರೆ, ಎಲ್ಲಾ ಕಡೆ ಉಷ್ಣ ಹತ್ತು ಬಿಡುತ್ತೆ. 40 ಡಿಗ್ರಿ ಅಲ್ಲ 50 ಡಿಗ್ರಿಗೂ ಬಂದು ಟಚ್ ಆಗಿ ನಿಲ್ಲತಕ್ಕಂಥ ಉಷ್ಣ ಬಾಧೆ. ಶೀತ ಅನ್ನತಕ್ಕಂಥದ್ದು 25 ಭಾಗ ಆಯ್ತು ಅಂದ್ರೆ ಒಂದು ಹೆಚ್ಚು ಕಡಿಮೆ 80 ಭಾಗ ಉಷ್ಣ. ವೆರಿ ಕೇರ್ಫುಲ್. ಮರಗಳನ್ನು ಹೆಚ್ಚಾಗಿ ಬೆಳೆಸ್ಕೊಳ್ಳೋದು ನೋಡ್ಕೋಬೇಕು, ಕಲ್ಯಾಣಿಗಳು ಕಟ್ಟಬೇಕು, ಕೆರೆಗಳು ಕಟ್ಕೋಬೇಕು ನಾವೀಗ. ಅದು ಮಾಡಿಕೊಂಡ್ರೆ ಭೂಮಿಯ ಅಂತರ್ಜಲವನ್ನ ಹೆಚ್ಚೋದ್ರ ಮಟ್ಟದಿಂದ ಸ್ವಲ್ಪ ತಂಪು ಮಾಡ್ಕೋದು. ಅಯ್ಯೋ ಯಾರೋ ಏನೋ ಮಾಡ್ಕೋತಾರೆ, ಅದೆಲ್ಲ ಬಿಡಿ. ನಮ್ಮ ಮನೆಗಳ ಸುತ್ತಮುತ್ತಲಾದರೂ ತಂಪಾಗಿ ಬೀಸ್ತಕ್ಕಂಥ ಒಂದೊಂದು ಗಿಡ, ಅಂತರ್ಜಲ ಶೇಖರಣೆ, ಈ ತರದ್ದು ಮಳೆ ನೀರು ಕೊಯ್ಲು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಮಕ್ಕಳೇ. ಇಲ್ಲ ಅಂದ್ರೆ ಮನೇಲಿ ಇರ್ಲಿಕ್ಕೆ ಆಗೋಲ್ಲ, ಬೆಂಕಿ ಕೆಂಡವಾಗಿ ಬಿಡುತ್ತದೆ. ಇನ್ನು ವಿಶೇಷವಾಗಿ ಪ್ರಜಾವೃದ್ಧಿ, ಪ್ರಜೆಗಳಿಗೆ ಅಭಿವೃದ್ಧಿ ಅನ್ನತಕ್ಕಂಥದ್ದು 75% ಇದೆ. ಪರವಾಗಿಲ್ಲ, ಕಷ್ಟಪಡ್ತಾರೆ. ಶನಿ ಅಲ್ವಾ ಮಂತ್ರಿ, ಏನು ಇನ್ನೇನ್ ಮಾಡೋದು ಗುರುಗಳೇ, ಹೋಗ್ಲೇಬೇಕು, ದುಡಿಲೇಬೇಕು, ಎಲ್ಲರೂ ದುಡಿಬೇಕು. 100ಕ್ಕೆ 75 ಜನ ದುಡಿಲಿಕ್ಕೆ ಹೋಗ್ತಾರೆ. ದುಡಿದು ತಿನ್ನುವಂತ ಪ್ರಭಾವ. ಸರಿ, ದುಡಿದಾದ್ರೂ ಉಳಿಯುತ್ತಾ ಅಂದ್ರೆ 100ಕ್ಕೆ 75 ರೂಪಾಯಿ ದುಡಿತಾರೆ. ಅವ್ರು ಅಂದ್ಕೊಳ್ಳೋದು 100 ರೂಪಾಯಿ, 75 ರೂಪಾಯಿ ದುಡಿತಾರೆ. ತಮಾಷೆ ಏನ್ ಗೊತ್ತಾ, ಖರ್ಚು 100ಕ್ಕೆ 75 ರೂಪಾಯಿ ಮಾಡ್ಕೊಬಿಡ್ತಾರೆ. ಉಳಿಸ್ಕೊಳಕ್ಕಾಗಲ್ಲ. ಯಾವುದೋ ರೂಪದಲ್ಲಿ ವ್ಯಾಧಿ, ತಲೆನೋವು, ಹೊರೆ, ಭಾರ ತಂದಿಡ್ತಕ್ಕಂಥದ್ದಾಗುತ್ತೆ. ಯಾವುದೋ ಒಂದು ರೂಪದಲ್ಲಿ ಖರ್ಚು. ದಯಮಾಡಿ ಹೇಳ್ತೇನೆ, ಶನಿ ಮಂತ್ರಿ ಆಗಿರೋದ್ರಿಂದ, ರಾಜ ಕುಜನಾಗಿರೋದ್ರಿಂದ ಎಲ್ಲರೂ ಸರ್ಕಾರಿ ಶಾಲೆ ಇಲ್ಲ ಅದರ ಸಮಾನವಾಗಿರ್ತಕ್ಕಂಥ ಶಾಲೆಗಳಿಗೆ ಮಕ್ಕಳನ್ನ ಹಾಕಿ. ಖರ್ಚು ನಿಮ್ಮನ್ನ ದಹಿಸ್ಬಿಡುತ್ತೆ. ಬರೋ 100 ರೂಪಾಯಲ್ಲಿ ನಾನು 100 ರೂಪಾಯಿ ದುಡಿಬೇಕು, 10,000 ರೂಪಾಯಿ ದುಡಿಬೇಕು ಅಂತ ಹೋಗೋನ್ 7,500 ರೂಪಾಯಿ ಬರೋದು. 7,500 ರೂಪಾಯಿ 1 ರೂಪಾಯಿ ಉಳಿಸೋಕ್ಕಾಗಲ್ಲ. ಇನ್ನು ಹೆಚ್ಚು ಖರ್ಚು ಆಗತಕ್ಕಂಥದ್ದಾಗುತ್ತೆ. ಒಂದೇ ಒಂದು ಏನಂದ್ರೆ, 100ರಲ್ಲಿ ಒಂದು 25 ಭಾಗ ಪುಣ್ಯಾತ್ಮರು ಇರ್ತಾರೆ, ಹಾಗೆ 100ರಲ್ಲಿ 25 ಭಾಗ ಪಾಪಾತ್ಮರು ಇರ್ತಾರೆ. ಇನ್ನು 50 ಭಾಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಮ್ದು ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಹೋಗೋಣ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಇರ್ತಾರೆ. ಅದರಿಂದ ಯಾರೋ ಒಬ್ಬರು ಪುಣ್ಯಾತ್ಮರು ನಿಮ್ಮನ್ನ ಕೈ ಹಿಡಿತಾರೆ. ಕೈ ಹಿಡಿದು ನಾನು ನೆಮ್ಮದಿಯಾಗಿ ಇದ್ದೀನಿ ಅಂದ್ರೆ ಇನ್ನೊಬ್ಬ ಯಾವಾಗ ಬದಲಾಗ್ತಾನೆ ಗೊತ್ತಿಲ್ಲ.
ಅವನೇ ಬದಲಾಗ್ಬೋದು. ಪ್ರಪಂಚದಲ್ಲಿ ಅತ್ಯಂತ ಸುಮಧುರವಾಗಿರ್ತಕ್ಕಂಥದ್ದು ಒಂದು ಗೆಳೆತನ ಅಂತ ಹೇಳ್ತಾರೆ. ಆದರೆ ಆ ಗೆಳೆತನ ಕೊಡೋ ಗಾಯ ಕೂಡ ತುಂಬಾ ದೊಡ್ಡದಾಗಿರುತ್ತೆ ಕೆಲವರಿಗೆ. ಇವತ್ತು ಗೆಳೆಯರನ್ನ ನಂಬಿಕೊಂಡಿರೋದು, ಅಯ್ಯೋ ಗಂಡನೇ ಹೆಂಡತಿಯೇ ಇರೋರು, ದೂರ ಆಗ್ತಿದ್ದಾಗೆ ಅವರ ವಿಡಿಯೋಸ್ ಇನ್ನೊಂದು ಎಲ್ಲೆಲ್ಲೋ ಹಾಕ್ಬಿಡೋದು, ಈ ತರದ್ದೆಲ್ಲ ಭಾವಾರ್ಥಗಳಿಗೆ ಒಳಗಾಗ್ಬಿಟ್ಟಿದಾರಪ್ಪ. ತುಂಬಾ ಜಾಗರೂಕತೆ ಅಂತಕ್ಕಂಥದ್ದೇ ಹೇಳ್ತೇನೆ. ಇನ್ನು ವ್ಯಕ್ತಿಗಳಲ್ಲಿ ನೆನಪಿಟ್ಕೊಳ್ಳಿ, ವಿಪರೀತವಾದಂತ ದುರಾಚಾರಗಳು ಶುರುವಾಗುತ್ತೆ. ಅಂದ್ರೆ 100ಕ್ಕೆ 55% ಹೆಂಗಾದ್ರೂ ಸರಿ ನಾನು ಬದುಕಬೇಕು, 50ರಿಂದ 60 ಭಾಗ ನಾನ್ ಬದುಕಿದ್ರೆ ಸಾಕು. ದುರಾಚಾರ, ದುರ್ಬುದ್ಧಿ, ದುರುದ್ದೇಶ, ಅದು ದೊರೆ ಮಟ್ಟದ ವ್ಯಕ್ತಿಯಿಂದ ಹಿಡಿದು ಇವರೆಲ್ಲ ಈಗ ಎಲೆಕ್ಷನ್ಗೆ ಅನೌನ್ಸ್ ಮಾಡಿದಾರಲ್ವಾ ಆಸ್ತಿಗಳು, ನಿಜವಾಗ್ಲೂ 20 ವರ್ಷದ ಹಿಂದ್ಗಡೆ 30 ವರ್ಷದ ಹಿಂದ್ಗಡೆ ಇವ್ರು ಹೇಗಿದ್ರು, ಯಾವ ತರ ಇದ್ರು, ಎಲ್ಲಿಂದ ಬಂತು ಅಂತ ನೋಡಿ. 5 ಪಟ್ಟು, 10 ಪಟ್ಟು, 20 ಪಟ್ಟು, 30 ಪಟ್ಟು, 100 ಪಟ್ಟು, 200 ಪಟ್ಟು ದುರಾಚಾರ ಜಾಸ್ತಿ ಆಗಿದೆ. ಅವ್ರಿಗೆ ಓಟ್ ಹಾಕಿ ಕಳಿಸಿದವ್ರು ನಮ್ಗೆ ಇನ್ನೆಷ್ಟು ದುರಾಚಾರ ಇರಬೇಕು. ಅವ್ನು 100 ರೂಪಾಯಿ ಕದ್ದ, ನಾವು ನಿತ್ಯ 10 ರೂಪಾಯಿ ಕದೀತಿದ್ದೀವಿ, ಇಲ್ಲ 1 ರೂಪಾಯಿ ಕದೀತಿದ್ದೀವಿ. ದುರಾಚಾರ ಜಾಸ್ತಿ. ಒಳ್ಳೆತನ ಆದ್ರೂ ಆಚಾರ ಅನ್ನೋದು ಹಬ್ಬಬ್ಬ ಅಂದ್ರೆ ಒಂದು 15, ಅಂದ್ರೆ 155ರಿಂದ 60 ಜನ ಮೋಸ ಮಾಡೋಕೆ ಇರ್ತಾರೆ ಪ್ರತಿ ದಿನ. ನೀವು ನೋಡಿ, ಆ ಕ್ರೈಮ್ ಈ ಕ್ರೈಮ್, ಅಲ್ಲಿ ಚೀಟಿಂಗು ಇಲ್ಲಿ ಚೀಟಿಂಗು, ಈ ಟ್ರೇಡಿಂಗ್ ಮಾಡಿ, ಈ ಸ್ಟಾಕ್ ಅಲ್ಲಿ ಹಾಕಿ, ಇದ್ರಲ್ಲಿ ಬೆಟ್ಟಿಂಗ್ ಅಲ್ಲಿ ಹಾಕಿ, ಇನ್ನೇನೋ ಮಾಡಿ, ಇನ್ಯಾವುದೋ ರೂಪದಲ್ಲಿ. ಅಯ್ಯೋ, ಆನ್ಲೈನ್ ಫ್ರಾಡ್ಗಳು ಜಾಸ್ತಿ ಆಗ್ತವೆ. ಬುಧ ವಕ್ರ. ಮೊನ್ನೆ ನನ್ನ ಸ್ನೇಹಿತರು 1,000 ರೂಪಾಯಿಗೆ ಚಡ್ಡಿ ತರಿಸ್ಕೊಂಡಿದ್ದಾರೆ. ನಾನು ಹೇಳ್ತಲ್ಲ ಇದ್ದು ನೋಡ್ಕೊಂಡು ಅಂತ ತರಿಸಿದರೆ ನೀವು ನಂಬಲ್ಲ, 10 ರೂಪಾಯಿಂದು 5 ಚಡ್ಡಿಗಳಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಭಗವಂತ, ಆ ಅಡ್ರೆಸ್ ಇಲ್ಲ, ಏನೂ ಇಲ್ಲ. ಒಟ್ನಲ್ಲಿ ಆನ್ಲೈನ್ ಬಂತು, ಚೆನ್ನಾಗಿದೆಯಲ್ಲ 5 ಚಡ್ಡಿ 1,000 ರೂಪಾಯಿಗೆ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಿದ್ದೆ, ಸ್ವಲ್ಪ ನೋಡ್ಕೊಂಡು ಅಂಗಡಿಲೇ ಹೋಗಿ ತಗೊಳ್ಳಿ, ಅಷ್ಟೇ ಒಳ್ಳೆ ರೇಟ್ಗೆ ಒಳ್ಳೊಳ್ಳೆ ಚಡ್ಡಿಗಳು ಸಿಗುತ್ತೆ ಅಂದ್ರೆ ಕೇಳಿಲ್ಲ. ನೋಡ್ಬಿಡೋಣ ಒಂದ್ಸಲಿ ಅಂತ 50 ರೂಪಾಯಿ ಚಡ್ಡಿ, 10 ರೂಪಾಯಿ ಚಡ್ಡಿ, ಫುಟ್ಪಾತ್ಗಿಂತ ವರ್ಸ್ಟ್ ಆಗಿರೋ ಚಡ್ಡಿನ ಕಳಿಸ್ಬಿಟ್ಟಿದ್ದಾರೆ. ಈ ರೀತಿ ನಿತ್ಯ 1,000 ಜನಕ್ಕೆ ಟೋಪಿ ಹಾಕಿದರೆ 50 ರೂಪಾಯಿ ಕಳಿಸಿ 950 ರೂಪಾಯಿ ಎತ್ತಿದ್ದಾನೆ. 1,000 ರೂಪಾಯಿ ಎತ್ಕೋತಿದ್ದಾನೆ. ಡೆಲಿವರಿ ಚಾರ್ಜ್ 100 ರೂಪಾಯಿ ಅಂತ ಕಿತ್ಕೊಂಡಿದ್ದಾನೆ. ಇನ್ನೇನು 1,000 ಜನಕ್ಕೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಂದು 50,000 ಜನಕ್ಕೆ, ಇಲ್ಲ 1 ಲಕ್ಷ ಜನಕ್ಕೆ ಪ್ರಮೋಷನ್ ಕಳಿಸ್ತಾನೆ ಅವನು. ಆನ್ಲೈನ್ ಪ್ರಮೋಷನ್. ಈ ವಸ್ತು ಅದ್ಭುತ, ಇದನ್ನ ಕುಡಿದ್ರೆ ಈ ರೋಗ ಹೊರಟೋಗುತ್ತೆ, ಆ ರೋಗ ಹೊರಟೋಗ್ಬಿಡುತ್ತೆ, ಅದು ಇದು ಎಲ್ಲ. ನೋಡಿ, ಮೊನ್ನೆ ಬಾಬಾ ರಾಮದೇವ್ನೇ ಹಾಕೊಂಡು ಸುಪ್ರೀಂ ಕೋರ್ಟ್ ಜಡ್ದಿದೆ. ಮ್ಯಾಜಿಕ್ ಆಕ್ಟ್ ಪ್ರಕಾರ ಯಾರು ಬಂದು ಇದನ್ನ ಕುಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ, ಇಲ್ಲ ಕಂಟ್ರೋಲ್ ಬರುತ್ತೆ ಅಂತ ಹೇಳೋ ಹಾಗೆ ಇಲ್ಲ. ನೀವು ಯಾವ್ದಾದ್ರು ಅಲೋಪತಿ ಮದ್ದನ್ನ ನೋಡಿ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರಾ ಅಂತ. ವಿಪರೀತ ಶೀತವೇ ತಲೆನೋವೇ ಸೇವಿಸಿ ಅಂತಾರೆ ವಿನ ಹೋಗುತ್ತೆ ಅಂತ ಹೇಳಲ್ಲ. ಹೇಳೋ ಆಗಿಲ್ಲ. ಅದನ್ನ ಬಂದು ಕೂಡ ಒಂದು ಬ್ರ್ಯಾಂಡ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲೂ ಕೂಡ ಕೆಲವೊಂದು ಟ್ಯಾಬ್ಲೆಟ್ಸ್ ಅನ್ನ 100ಕ್ಕೆ 100% ಯಾವುದೇ ವೈದ್ಯಕೀಯ ವಸ್ತುಗಳನ್ನ ಇದನ್ನ ಸೇವಿಸ್ಬಿಟ್ರೆ ಕ್ಯಾನ್ಸರ್ ಹೋಗುತ್ತೆ, ಡಯಾಬಿಟಿಸ್ ಹೋಗುತ್ತೆ, ಇನ್ನೊಂದು ಹೋಗುತ್ತೆ, ನಿಯಂತ್ರಣ ಬರುತ್ತೆ ಅನ್ನೋದು ಕೂಡ ಹೇಳುವಾಗಿಲ್ಲ. ಸರಿಯಾಗಿ ಕಾನೂನು ತಿಳಿದಿರೋನು ಹೋಗ್ಬಿಟ್ಟು ಕೇಸ್ ಆಗ್ದಂದೆ ಇವತ್ತು ಟಿವಿಲಿ ಬರೋ ಅಷ್ಟೂ ವಸ್ತುಗಳು ಬ್ಯಾನ್ ಆಗ್ಬಿಡುತ್ತೆ. ಅಷ್ಟೂ ವಸ್ತುಗಳು ನೆನಪಿಟ್ಟುಕೊಳ್ಳಿ. ದುರಾಚಾರ ಹೇಗೋ ಆಗ್ಬಿಡ್ಬೇಕು, ಅದಾಗ್ತಿದೆ. ಎಚ್ಚರಿಕೆ. ಇನ್ನೊಂದು ವಿಚಿತ್ರ ಏನಂದ್ರೆ, ಈ ವರ್ಷ ಕಡಿಮೆ ಅಂದರೂ ಒಂದು 100ಕ್ಕೆ 75 ಜನ ಹುಡ್ತಾರೆ ಅನ್ನತಕ್ಕಂಥದ್ದಿದ್ರೆ, ಒಂದು ತಮಾಷೆ ಒಂದು 60 ಜನ ಸಾಯ್ತಾರೆ ಅಂತ. ಅಂದ್ರೆ ಜನನ ಪ್ರಮಾಣ ಹೆಚ್ಚು, ಮರಣ ಪ್ರಮಾಣ. ಹುಷಾರಾಗ್ಬಿಟ್ಟಿದೀವಿ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು ಅನ್ನತಕ್ಕಂಥ ಒಂದು ಜಾಗರೂಕತೆಯನ್ನ ತೆಗೆದುಕೊಳ್ಳತಕ್ಕಂಥ ಒಂದು ಮಟ್ಟಕ್ಕೆ ಒಳಗಾಗ್ಬಿಟ್ಟಿದ್ದೇವೆ. ಇನ್ನು ನಮ್ಮ ದೇಶಕ್ಕೆ ಸ್ವಾಸ್ಥ್ಯವಿಲ್ಲ. ದೇಶದಲ್ಲಿ ಸ್ವಾಸ್ಥ್ಯ ಅನ್ನೋದು ಕಡಿಮೆ. ಒಂದು 65ರಿಂದ 70 ಭಾಗದ ಜನ ಯಾವುದೋ ಒಂದು ಹಣಕಾಸಿನ ಸ್ವಾಸ್ಥ್ಯ, ಆರೋಗ್ಯದ ಸ್ವಾಸ್ಥ್ಯ, ಸಾಲದ ಸ್ವಾಸ್ಥ್ಯ. ನೋಡಿ, ಆಲ್ರೆಡಿ ನಮ್ಮ ರಾಜ್ಯ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದೆ, ನಮ್ ದುಡ್ಡು ನಮ್ ತೆರಿಗೆ ನಮಗ್ ಕೊಡ್ತಿಲ್ಲ ಸ್ವಾಮಿ, ನಮ್ಗಿದೆ, ನಮ್ ಖರ್ಚುಗಳಿಗೆ ಬೇಕು, ಇನ್ನೊಂದಕ್ಕೆ ಬೇಕು ಅಂತಕ್ಕಂಥದ್ದು ಸರಿಯಾಗಿ ಕೊಡ್ತಿಲ್ಲ, ಇಷ್ಟು ಟ್ಯಾಕ್ಸ್ ಕಟ್ತಿದೀವಿ ನಾವು ಅಂತ. ಎಲ್ಲಿದೆ? ಹೌದಲ್ವಾ? ಸ್ವಾಸ್ಥ್ಯ ಎಲ್ಲಿದೆ?
ದೇಶ ರಾಜ್ಯ ಅನ್ನತಕ್ಕಂಥದ್ದು ಅದನ್ನ ಕುಳಿತು ಚರ್ಚೆ. ಹೌದು, ಇವರು ಜಾಸ್ತಿ ಕೆಲಸ ಮಾಡೋರಿಗೆ ಜಾಸ್ತಿ ಕೊಡ್ಬೇಕು ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಈಗ ನಮ್ಮ ಮನೇಲಿ 4 ಮಕ್ಕಳಿದ್ದಾರೆ. ಒಬ್ಬ ಮಗ ಚೆನ್ನಾಗಿ ಓದ್ತಿದ್ದಾನೆ. ಅವ್ನು ಚೆನ್ನಾಗಿ ಓದೋನ್ಗೆ ಏನ್ ಮಾಡ್ತೀವಿ, ಅವನನ್ನ ಇನ್ನಷ್ಟು ಉತ್ಸಾಹ ಬರೆಸ್ಲಿಕ್ಕೆ ಇನ್ನೊಂದು ಒಳ್ಳೆ ಪೆನ್ ಕೊಡ್ತೀವಿ, ಇನ್ನೊಂದು ಒಳ್ಳೆ ಬ್ಯಾಗ್ ಕೊಡ್ತೀವಿ, ಇನ್ನೊಂದು ಒಳ್ಳೆ ಸೈಕಲ್ ಕೊಡಿಸ್ತೀವಿ. ಇಲ್ಲ ಅಂದ್ರೆ ಅವ್ನಿಗೊಂದು ಸ್ಕೂಲ್ ಬಸ್ ಪಿಕಪ್. ಕ್ರಿಕೆಟ್ ಆಡ್ತಾನೆ ಅಂದ್ರೆ ಅವ್ನಿಗೊಂದು ಬ್ಯಾಟು. ಓದ್ತಿದ್ದಾನಪ್ಪ, ಆಡ್ತಿದ್ದ. ಆಡದಿರೋ ಮಗುಗೆ ಏನಕ್ಕೆ ನಾವು ಬ್ಯಾಟ್ ಕೊಡಿಸ್ಬೇಕು? ಆ ಓದದಿರೋ ಮಗುಗೆ ಏನಕ್ಕೆ ಐಫೈ ಬ್ಯಾಗು, ಐಫೈ ಜಾಮಿಟ್ರಿ ಬಾಕ್ಸು, ಪೆನ್ನು ಸುಮ್ಮನೆ ಇಟ್ಕೊಂಡು ಪೂಜೆ ಮಾಡೋಕ? ಹೇಳಿ. ತಿನ್ನೋ ಮಗು ಹೌದಲ್ಲವ್ರ? ಆಡೋ ಮಗು ಓಟದಲ್ಲಿ ಫಸ್ಟ್ ಇದ್ದಾನೆ, ತಗೋ. ಅವನಿಗೆ 10 ಇಡ್ಲಿ ತಿನ್ನೋ ಜಾಗದಲ್ಲಿ ತುಪ್ಪದ ಇಡ್ಲಿ ಆಗ್ತವೆ, ತುಪ್ಪದ ಚಟ್ನಿ ಆಗ್ತವೆ, ಶೇಂಗಾ ಆಗ್ತವೆ, ಗೋಡಂಬಿ ಆಗ್ತವೆ, ಬಾದಾಮಿ ತಿನ್ನಿಸ್ತವೆ, ಪುಷ್ಟಿವಂತರನ್ನಾಗಿ ಮಾಡ್ತೇವೆ. ತಿನ್ನದಿರೋನ್ಗೆ ಹೇಗೆ ತಿನ್ನಿಸ್ಬೇಕು? ಅಲ್ಲಿಗೆ ನಾವು ಜಾಸ್ತಿ ಕೆಲಸ ಮಾಡ್ತಿದೀವಿ, ಜಾಸ್ತಿ ದುಡಿತಿದ್ದೀವಿ, ಜಾಸ್ತಿ ರೆವೆನ್ಯೂ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದ್ರೆ ವಿ ಶುಡ್ ಬಿ ಗಿವನ್ ಮೋರ್ ಬೋನಸ್, ಎಕ್ಸ್ಟ್ರಾ ಬೋನಸ್, ಎಕ್ಸ್ಟ್ರಾ ಇನ್ಕಮ್. ಯಾಕೋ ಇದು ಅರ್ಥ ಆಗ್ತಿಲ್ಲ. ದೇಶ ಸ್ವಾಸ್ಥ್ಯ ಇದರಲ್ಲೇ ಕೆಡೋದು. ಯಾರೇ ಆಗ್ಲಿ, ಒಳ್ಳೆಯವ್ರಿಗೆ ಮೋಸ ಮಾಡೋದು ಅಲ್ಲಿ ಮಾಡ್ತಿಲ್ಲ. 70 ವರ್ಷದಿಂದ ನಮ್ಮದೆಲ್ಲ ತಗೊಂಡೋಗಿ ಹಂಚಿ ಮಾಡಿ ಇನ್ನೊಂದು ಕೊಟ್ಟು ಎಲ್ಲಿಗೆ ಬಂದು ನಿಂತಿದ್ದಾರೆ? ಹೌದಲ್ಲವ್ರ? ಬುದ್ಧಿವಂತರಿಗೆ ಅವಾಗ ಏನಾಗುತ್ತೆ, ದುಡಿಯೋನ್ಗೆ ಏನಾಗುತ್ತೆ? ಹೋಗ, ಎಷ್ಟ್ ದುಡಿದ್ರು ಇಷ್ಟೇ, ಅವ್ನ್ ಮೋಸಗಾರನಾಗ್ಲಿಕ್ಕೆ ಶುರು ಆಗ್ತಾನೆ. ಇದೇ ಆಗ್ತಿರ್ತಕ್ಕಂಥ ಒಂದು ಪ್ರಭಾವ. ಇನ್ನು ದುಷ್ಟಪಾಲನ, ಶಿಷ್ಟಪಾಲನ ಎರಡೂ ಈಕ್ವಲ್ ಆಗಿದೆ. ಒಂದು 20 ಜನ ದುಷ್ಟರನ್ನ ಹಿಡ್ಕೊಂಡು ಬಡಿಯೋದು, ತಗೊಂಡ್ ಬಂದು ಒಳಗಡೆ ಹಾಕ್ತಾರೆ. 100ರಲ್ಲಿ 15ರಿಂದ 16 ಜನ ಕಳ್ಳರು ಸಿಕ್ಕಾಕೋತಾರೆ ಅಷ್ಟೇ. ಹಾಗೆ 100ರಲ್ಲಿ 15ರಿಂದ 16 ಜನ ಮಾತ್ರ ಹೊರಗಡೆ ಸಿಸ್ಟಮ್ ಇಂದ ಹೊರಗಡೆ ಬಂದಪ್ಪ, ನಾವು ಕಾಪಾಡ್ಕೊಂಡ್ವಪ್ಪ, ನಾವು ತಪ್ಪು ಮಾಡಿಲ್ಲಪ್ಪ, ನಮ್ಮನ್ನು ಕಾಪಾಡಿಟ್ಟಿದ್ದಾರೆ ಅನ್ನತಕ್ಕಂಥ ಒಂದು ಪ್ರಭಾವದಲ್ಲಿ ನಿಲ್ಲತಕ್ಕಂಥದ್ದು ಆಗುತ್ತೆ. ಪಾಪ ಪುಣ್ಯ ನಾನು ಹೇಳಿದ್ನಲ್ಲ, ಸಮನಾಗಿರ್ತಕ್ಕಂಥದ್ದು ಇರುತ್ತೆ. ಅನಾವೃಷ್ಟಿ ಜಾಸ್ತಿ ಮಕ್ಕಳೇ, 100ಕ್ಕೆ 70 ಭಾಗ ಅನಾವೃಷ್ಟಿ ಆಗುತ್ತೆ. ದಯಮಾಡಿ ನಿಮ್ಮ ಊಟ ಖರ್ಚು, ಬೆಳೆ ತೆಗೆಯೋದು, ಬೆಳೆ ನಂಬ್ಕೊಂಡು ಕೃಷಿಕರು ಮಾತ್ರ ನೆನ್ಪಿಟ್ಕೊಳ್ಳಿ. ದೀರ್ಘ ಬೆಳೆ 16 ಎಕರೆಗೆ ಕಬ್ಬು ಹಾಕ್ಬಿಡ್ತಾನೆ, 16 ಎಕರೆಗೆ ದಾಳಿಂಬೆ ಹಾಕ್ಬಿಡ್ತಾನೆ, 16 ಎಕರೆಗೆ ಸೇಬ್ ಹಾಕ್ಬಿಡ್ತಾನೆ, 16 ಎಕರೆಗೆ 100 ಎಕರೆಗೆ. ಈ ತರದ್ದೆಲ್ಲ ಮಾಡಬೇಡಿ ಮಕ್ಕಳೇ, ಜಾಗ್ರತೆ. ಅನಾವೃಷ್ಟಿ ಜಾಸ್ತಿ. ಕಡಿಮೆ ಅಂದರು 100 ಎಕರೆ ಜಾಗ ಇದೆ ಅಂದ್ರೆ 70% ಜಾಗಕ್ಕೆ ಮಳೆ ಬೀಳಲ್ಲ ಅಂತ ಅರ್ಥ. ಇನ್ನು ಅತಿವೃಷ್ಟಿ ಎಷ್ಟಿದೆ? 30 ಭಾಗವಷ್ಟೇ. ಇಲ್ಲಿ 70 ಆದ್ರೆ ಅತಿವೃಷ್ಟಿ 30 ಭಾಗ ಅಂದ್ರೆ 100 ಎಕರೆ ಜಾಗ ಇದೆ ಅಂದ್ರೆ 100 ಜನ ರೈತರಿದ್ದಾರೆ ಅಂದ್ರೆ 100 ಭಾಗಗಳಲ್ಲಿದ್ದಾರೆ ಅಂದ್ರೆ 30 ಭಾಗದಲ್ಲಿ ಮಾತ್ರ ಅತಿವೃಷ್ಟಿ ಬೀಳೋದ್ರಿಂದ ವೆರಿ ಕೇರ್ಫುಲ್. ಅದು ಹಾಳು ಮಾಡ್ಬೋದು. ಕಷ್ಟಪಟ್ಟು ಬೆಳೆ ಇಟ್ಟಿದ್ದೀವಿ, ದಿಢೀರ್ ಅಕಾಲಿಕ ಮಳೆ ಆಗಿ ಹಾಳು ಮಾಡತಕ್ಕಂಥದ್ದಾಗುತ್ತೆ. ಶನಿ ಬಂದು ಹೊಟ್ಟೆ ತುಂಬ ತಿನ್ನೋಕ್ ಬಿಡಲ್ಲ, ಹೊಟ್ಟೆ ಖಾಲಿ ಇರೋಕ್ಕೂ ಬಿಡಲ್ಲ. ಅವನು ಖಾಲಿ ಅಂತೂ ಇಡಲ್ಲ, ತುಂಬಾ ಎತ್ತರಕ್ಕೂ ಕರ್ಕೊಂಡು ಹೋಗಲ್ಲ, ತಟ್ಟು ಬಿಡ್ತಾನೆ. ವೆರಿ ವೆರಿ ಕೇರ್ಫುಲ್. ಇನ್ನು ರಾಶಿಯ ಅಂತರ್ಗತವಾಗಿ ಈ ಒಂದು ಕ್ರೋಧಿನಾಮ ಸಂವತ್ಸರ ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವರ್ಷದ 12 ರಾಶಿಗಳಿಗೆ ಯಾವ ರೀತಿ ಇದೆ ಅನ್ನತಕ್ಕಂಥದ್ದು ನೋಡೋಣ. ಮೇಷರಾಶಿ ಬಹು ವಿಶೇಷವಾಗಿ ಕುಜ 11ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಒಂದು ರೀತಿ ಸುಖ ಇದೆ, ವಿಪರೀತ ಸುಖವೇನಿಲ್ಲ. ಯಾಕೆಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಬಂದು 12ನೇ ಮನೆಯಲ್ಲಿ ಮಲಗಿದ್ದಾನೆ. ಗುರು ಸ್ವಲ್ಪ ಬದಲಾವಣೆ ಆದ ಮೇಲೆ ಸ್ವಲ್ಪ ಬದಲಾಗಬಹುದೇನೋ, ಅಲ್ಲಿಯವರೆಗೂ ಒದ್ದಾಟವೇ. ಸೊ ಅದರಿಂದ ಸುಖ ದುಃಖ ಸಮನಾಗಿರ್ತಕ್ಕಂಥದ್ದು
ಕಷ್ಟಪಟ್ಟು ಬದುಕು ಕಟ್ಕೊಳ್ತಕ್ಕಂಥದ್ದಾಗುತ್ತಾ. ಆದ್ರೆ ಬುಧ ವಕ್ರ, ಖಂಡಿತ ಕೈ ತುಂಬ ದುಡಿತೀರಿ. ಆದ್ರೆ ಲಿಟಿಗೇಷನ್ಸು, ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಕಟ್ಟೋದು, ಮನೆ ಖರ್ಚು ವೆಚ್ಚಗಳು, ಅನಾರೋಗ್ಯ ವೆಚ್ಚಗಳು, ಜವಾಬ್ದಾರಿ ವೆಚ್ಚಗಳು ನಿಮ್ಮನ್ನ ಹೈರಾಣು ಮಾಡಿಸ್ತಕ್ಕಂಥದ್ದಾಗುತ್ತೆ. ತುಂಬಾ ಕಷ್ಟಪಟ್ಟು ದುಡಿತೀರಿ. ಒಂದು ರೀತಿ ಹೇಳಬೇಕು ಅಂದ್ರೆ 1,80,000 ದುಡಿತೀರಿ ಅಂದ್ರೆ ಖರ್ಚು 1.5 ಲಕ್ಷ 1 ಲಕ್ಷ ಡಬಲ್ ಇರುತ್ತೆ. ಶುಕ್ರ ಬೇರೆ 12ನೇ ಮನೆ, ರಾಹು 12ನೇ ಮನೆ, ಚಂದ್ರನು 12ನೇ ಮನೆ, ಸೂರ್ಯನು ಸುಖಕಾರಕ ಮಲಗ್ಬಿಟ್ಟಿದ್ದಾನೆ, ಭೋಗಕಾರಕ ಮಲಗ್ಬಿಟ್ಟಿದ್ದಾನೆ, ಸೂರ್ಯ ಆತ್ಮಕಾರಕ ಬಂಗಾರಕಾರಕ ಅಲ್ಲಿ ಬಂದು ಮಲಗ್ಬಿಟ್ಟಿದ್ದಾನೆ. ಸೊ ವಿಪರೀತವಾಗಿ ಬಂಗಾರದ ಬೆಲೆ ಕಡಿಮೆ ಎಂದರೂ 80,000 ರೂಪಾಯಿ ಬಂದು ನಿಲ್ಲುತ್ತೆ. ಬಂಗಾರ ನೋಡ್ಕೊಂಡು ಇನ್ನು ನೀವು ಬೆಳ್ಳಿದು ಕೂಡ ಒಂದ್ ಸ್ವಲ್ಪ ಬೆಲೆ ಏರತಕ್ಕಂಥದ್ದಾಗುತ್ತೆ. ಮೇಷರಾಶಿ ವಿಪರೀತ ಖರ್ಚಿನಿಂದ ಬಳಲ್ ಬಿಡತಕ್ಕಂಥದ್ದಾಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ. ಯಾಕಂದ್ರೆ ಸೂರ್ಯ ಚಂದ್ರ ಇಬ್ರು ಮಲಗ್ಬಿಟ್ಟಿದ್ದಾರೆ ನಿಮ್ಗೆ 12ನೇ ಮನೆಯಲ್ಲಿ. ಆರೋಗ್ಯಂ ಭಾಸ್ಕರಂ. ಸೊ ನಿತ್ಯ ಖಂಡಿತ ಬೆಳಿಗ್ಗೆದ್ದು ಒಂದು ಸೂರ್ಯ ನಮಸ್ಕಾರ ಹಾಕೋದು, ಶಿವಾಲಯದಲ್ಲಿ ಮನೆಯ ಹಿರಿಯರ ಹೆಸರಿನಲ್ಲಿ ತಂದೆಯೋ ತಾಯಿಯೋ ಹಿರಿಯರೋ ಸಂಗಾತಿಯೋ ನೀವು ಸ್ವಲ್ಪ ಅಲ್ಲೊಂದು ಏರುಪೇರು ಆಗೋದ್ರಿಂದ ಶುಭ ಕಾರ್ಯಗಳ ಭಂಗ, ತಲೆ ಕೆಡಿಸುತ್ತೆ, ಬುದ್ಧಿ ಕೆಡಿಸುತ್ತೆ. ಯಾಕಂದ್ರೆ ವಿಪರೀತ ಖರ್ಚು ಯಾವಾಗ ಬರುತ್ತೋ ದುಡಿಮೆಗಿಂತ 2 ಪಟ್ಟು ಖರ್ಚು ಬಂದಾಗ ದಣಗೋಗ್ಬಿಡ್ತೀರಿ, ಸುಸ್ತಾಗ್ಬಿಡ್ತೀರಿ. ಅದು ಮಾನಸಿಕವಾಗಿ ದೈಹಿಕವಾಗಿ ಒತ್ತಡ ಆಗಿ ಆರೋಗ್ಯ ಮನಸ್ಥಿತಿ ಎಲ್ಲವನ್ನು ಕೆಡಿಸೋದು ಆಗೋದ್ರಿಂದ ವೆರಿ ವೆರಿ ಕೇರ್ಫುಲ್. ಶಿವಾಲಯದಲ್ಲಿ ಒಂದು ಸಣ್ಣ ಸಂಕಲ್ಪ ಪೂಜೆ, ಸದಾ ಶಿವನ ಹೆಸರಿನಲ್ಲಿ ಒಂದು 5 ಜನ ಮಕ್ಕಳಿಗೆ ಒಂದು ಪಾನಕನೋ ಮಜ್ಜಿಗೆನೋ ಒಂದು ಊಟವೋ ಕೊಡಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಮಾಡಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಆದಷ್ಟು ಅನ್ನದಾನ ಈ ವರ್ಷ ಮೇಷರಾಶಿ ಮಾಡಬೇಡಿ. ಬಂಗಾರದ ದಾನ ಕೂಡ ಮಾಡ್ತಕ್ಕಂಥದ್ದು ಬೇಡ. ಫಲತಾಂಬೂಲ ದಾನ ಮಾಡ್ಬೋದು. ಫಲತಾಂಬೂಲ, ವಸ್ತ್ರ ಪುಟ್ಟದಾಗಿ ದಾನ ಮಾಡ್ಕೊಳ್ತಕ್ಕಂಥದ್ದು ಹಿರಿಯರಿಗೆ, ಆಚಾರ್ಯರಿಗೆ, ಸ್ತ್ರೀಯರಿಗೆ, ಅಕ್ಕ ಅತ್ತಿಗೆ ನಾದಿನಿ ಇಂಥವ್ರಿಗೆ ಮಾಡ್ಕೊಳ್ತಕ್ಕಂಥದ್ದು ಬಹು ವಿಶೇಷ ತಂದು ಕೊಡುತ್ತೆ. ಒಳ್ಳೆಯದಾಗಲಿ. ವೃಷಭ ರಾಶಿ, ರಾಶಿಯಾಧಿಪತಿಯಾಗಿರತಕ್ಕಂಥ ಶುಕ್ರ ಬಹು ವಿಶೇಷವಾಗಿ ಕುಳಿತಿದ್ದಾನೆ. ಆದರೆ ಕೋದಿನಾಮ ಸಂವತ್ಸರ ನೆನ್ಪಿಟ್ಕೊಳ್ಳಿ, ಕುಜನ ಆಧಿಪತ್ಯ ಇರುವುದರಿಂದ, ಕುಜ ಪ್ರಬಲವಾಗಿ ಕೇಂದ್ರದಲ್ಲಿ ಕುಳಿತಿರೋದ್ರಿಂದ ವಿಪರೀತ ಸಂಪಾದನೆ ಇರುತ್ತೆ, ವಿಪರೀತ ಖುಷಿ ಇರುತ್ತೆ. ಬಟ್ ನಿಮಗೂ ಅಷ್ಟೇ 4 ಪಟ್ಟು ಖರ್ಚು. ಒಂದು 50,000 ಸಂಪಾದನೆ ಇತ್ತು ಅಂದ್ರೆ 2 ಲಕ್ಷದ ಖರ್ಚುಗಳನ್ನ ನೋಡ್ತೀರಿ. ಯಾಕೆಂದ್ರೆ ಗುರು ಬೇರೆ ನಿಮ್ ಮನೆಗೆ ಬಂದು ಕೂತ್ಕೋತಾನೆ. ಮೇ 1ನೇ ತಾರೀಕಿಂದ ಅಷ್ಟಮಾಧಿಪತಿ. ಬಿ ಕೇರ್ಫುಲ್. ಈಗಲಿಂದಲೇ ಲಿಸ್ಟ್ ಮಾಡ್ಕೊಳ್ಳಿ. ಈ ವರ್ಷ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲು, ಒಂದು ಇನ್ಶೂರೆನ್ಸ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಿ, ಒಂದು ಹೆಲ್ತ್ ಕಾರ್ಡ್ ಮಾಡಿಸಿಟ್ಕೊಂಡಿದ್ದೀರಿ ಚಿಕ್ಕದಾಗಿ, ತಿಂಗಳಿಗೆ ಒಂದು 3,000ನೋ 5,000ನೋ ಈ ಥರದ್ದು ಕಟ್ಟಿ ಒಂದು ಸೇಫ್ಟಿ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ದೊಡ್ಡ ರಿಸ್ಕು, ದೊಡ್ಡ ಖರ್ಚು, ದೊಡ್ಡ ಸಾಲ, ಗ್ಯಾರಂಟಿ ಸಾಲ ಮಾಡ್ಕೋತೀರಿ. ಸಾಲದ ಶೂಲೆಯಲ್ಲಿ ಬೀಳ್ತಕ್ಕಂಥದ್ದುಂಟು. ವೃಷಭ ರಾಶಿಯವರಿಗೆ ಗುರು ಲಾಭಾಧಿಪತಿ, ದೊಡ್ಡ ಮನೆ, ದೊಡ್ಡಗಾರು, ಅಷ್ಟಮಾಧಿಪತಿ. ಸಾಲ ಮಾಡು, ಯಾರ್ದೋ ದುಡ್ಡು ಕೊಟ್ಟು ಮೋಸ, ನಂಬಿ ಮೋಸ, ಕೋರ್ಟ್ ಸಮಸ್ಯೆ ಒಂದು ಬರತಕ್ಕಂಥದ್ದುಂಟು ವೃಷಭ ರಾಶಿಗೆ. ಅದರಿಂದ ಅನಾರೋಗ್ಯ ಸಮಸ್ಯೆಯೂ ಕೂಡ ನಿಮಗೆ ವಿಪರೀತ ಕಾಡತಕ್ಕಂಥದ್ದುಂಟು. ಎಚ್ಚರಿಕೆ. ಮಾನಸಿಕ, ಯಾಕಂದ್ರೆ 11ನೇ ಮನೆಯಲ್ಲಿ ಸೂರ್ಯ ಪ್ರಬಲವಾಗಿದ್ದು ಆರೋಗ್ಯ, ಆ ಧೈರ್ಯದಿಂದ ಎದುರಿಸ್ಬಿಡ್ತೀರಿ. ಬಟ್ ಒಳಗಡೆ ಆ ದಿಗಳು, ಗುರು ಅವ್ರು ಬಂದ್ರೆ ಇವ್ರನ್ನ ಹೇಗ್ ನಿಭಾಯಿಸ್ಲಿ, ಅವ್ರನ್ನ ಹೇಗ್ ನಿಭಾಯಿಸ್ಲಿ ಅಂತಕ್ಕಂಥ ಭಾವಾರ್ಥದಿಂದ ಭಯ ಬೀಳ್ತೀರಿ. ಅದೊಂದು ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಬಿಟ್ರೆ ವೃಷಭ ರಾಶಿ ಈ ವರ್ಷ ಆನಂದವಾಗಿರ್ತೀರಿ. ಸುಖಕ್ಕೆ ಕೊರತೆ ಇಲ್ಲ. ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ ಇದು ಯಾವುದೂ ಬೇಡ. ಅದನ್ನ ನಿಭಾಯಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ವೃಷಭ ರಾಶಿ ತುಂಬಾ ಚೆನ್ನಾಗಿರ್ತೀರಿ. ಇಲ್ಲ ನಾನ್ ನಡೆಯೋದೇ ಸರಿ, ನಾನ್ ಮಾಡೋದೇ ಸರಿ, ನಿಜವೇ. ತುಪ್ಪ ತಿನ್ನಿ, 3 ಹೊತ್ತು ತುಪ್ಪ ಏನೋ ಒಂದು ಅಭ್ಯಾಸ ಊಟದ್ದು ಕೆಲವ್ರಿಗೆ ಇರುತ್ತೆ. ನಾನ್ ವೆಜ್ 3 ಹೊತ್ತು ಯಾಕೆ? ಟ್ರಿಪ್ಪು 3 ವಾರನೂ ಟ್ರಿಪ್ ಯಾಕೆ? ಬಟ್ಟೆ ಹಾಕ್ಬೇಕು, 2,000 ರೂಪಾಯಿನ ಬಟ್ಟೆನೇ ಯಾಕೆ? 300 ರೂಪಾಯಿಂದ 500 ರೂಪಾಯಿಂದು ಈ ತರ ನೋಡಿ ತಂದು ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಎಲ್ಲೊಂದು ಲೆಕ್ಕಾಚಾರ ಹಾಕೋಬೇಕು ನಾವು.
ಯಾವಾಗ್ಲೂ ಹೀಗೆ ಮಳೆಗಾಲ ಇರುತ್ತೆ ಅನ್ಕೋಬೇಡಿ. ಈ ವರ್ಷ ಮಳೆ ಅನ್ನೋದು ಮರೀಚಿಕೆಯ. ಏನೋ ಒಂದಷ್ಟು ನಾವು ಧರ್ಮಾತ್ಮರು ಕೂಡ ಇದ್ದಾರೆ ಅನ್ನೋ ಕಾರಣಕ್ಕೆ, ಪುಣ್ಯಾತ್ಮರು ಕೂಡ ಇದ್ದಾರೆ ಅನ್ನೋ ಕಾರಣಕ್ಕೆ ಒಂದು 30-33% ಮಳೆ, ಅದೊಂದು ಚೂರು ಗುಟುಕು 30%, ಮ್ಯಾಕ್ಸಿಮಮ್ 35% ಜಸ್ಟ್ ಪಾಸ್ ಮಳೆ. ಸೊ 35% ಅಲ್ಲಿ ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. 2,000 ರೂಪಾಯಿ ಚಪ್ಪಲಿ ಹಾಕಿ, 300 ರೂಪಾಯಿ ಚಪ್ಪಲಿ ಓಕೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡಿ, ಗಗನಕ್ಕೇರಿ ಕುಳಿತಿದೆ. ಯಾರೋ ಹೇಳಿದ್ರು ಒಂದು ತಗೊಂಡ್ಬಿಡೋಣ, ಅದೊಂದು ಸಾಲ ತಂದಿಟ್ಕೋತೀವಿ. ಬೆಟರ್ ಒಂದ್ ಸ್ವಲ್ಪ ದಿನ ಈ ವರ್ಷ ಹೆಚ್ಚು ಖರ್ಚು ಮಾಡಿಕೊಳ್ಳದ ಹಾಗೆ ಬಜೆಟ್ ಮಾಡ್ಕೊಂಡು ಹೋದ್ರಿ, ಚೆನ್ನಾಗಿರ್ತೀರಿ. ಗುರು ನಿಮ್ಮನೇಲೆ ಕುಳಿತು ಆತಂಕಕ್ಕೆ ದೂಡು ಬಿಡ್ತಾನೆ, ಇನ್ನೊಂದಷ್ಟು ತೊಳಲಾಟ. ಇದನ್ನೊಂದನ್ನು ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ವೃಷಭ ರಾಶಿ ಫ್ಯಾಂಟಾಸ್ಟಿಕ್. ಇನ್ನು ಮಿಥುನ ರಾಶಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಹೌದು, ಕುಜ ತೊಂದರೆಲೇ ಇರೋದು, ತೊಂದರೆನೇ ಕೊಡೋದು. ಆತುರ ಪಡದೆ ಇದ್ದರೆ ಅದೊಂದು ಸಾಕು. ನೀವು ಆತುರ ಪಡದೆ ಇದ್ರೆ, ಬುಧ ವಕ್ರ, ಅದೊಂದು ನೋಡ್ಕೊಳ್ಳಿ. ಇದು ಮಾಡೋಣ, ಅದನ್ನ ಮಾಡೋಣ, ಇದು ನೋಡೋಣ, ಅದು ಬೇಕು, ಇದು ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಪ್ಯಾಸಿವ್ ಇನ್ಕಮ್, ಸೆಕೆಂಡ್ ಇನ್ಕಮ್, ಥರ್ಡ್ ಇನ್ಕಮ್. ಕೆಲ್ಸಕ್ಕೆ ಹೋಗಿ ಬಂದು ಟ್ಯೂಷನ್ ತೆಗೆಯೋದು, ಟ್ಯೂಷನ್ ಮುಗಿದ ಮೇಲೆ ಇನ್ನೊಂದೇನೋ ಮಾಡೋದು, 4-6 ಕೆಲಸ, 4-6 ವ್ಯಾಪಾರ, 4-6 ತೊಳಲಾಟ. ಇದಕ್ಕೆ ಹೋಗ್ಬೇಡಿ, ಒಂದನ್ನೇ ಇಟ್ಕೊಳ್ಳಿ, ಅದ್ಭುತವಾಗಿರ್ತೀರಿ. ಹೆಚ್ಚು ಖರ್ಚಿಲ್ಲ ನಿಮಗೆ. ದೈವ ನೀವು ನಿಜವಾಗ್ಲೂ ಈ ವರ್ಷ ಗುರು ಬುಧ ಸೇರಿರೋದ್ರಿಂದಲೂ, ಶುಕ್ರ ಕೇಂದ್ರದಿಂದ ಇರೋದ್ರಿಂದಲೂ ಒಂದು ಮನೆ ತಗೊಳ್ಳೋದು, ಒಂದು ಜಾಗ ತಗೊಳ್ಳೋದು, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ದುಡ್ಡು ಕೈಗೆ ಬಂದಿದ್ದೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಹಾಕೊಳ್ಳಿ. ಒಂದ್ 6 ತಿಂಗಳಿಗೆ, 3 ತಿಂಗಳಿಗೆ, 1 ವರ್ಷಕ್ಕೆ ಸ್ವಲ್ಪ ಒಂದ್ ಸಣ್ಣ ಬಂಗಾರದ ಚಿಟ್ಟ ಹಾಕೊಳ್ಳೋದು, ಬೆಳ್ಳಿ ಚಿಟ್ಟ ಹಾಕೊಳ್ಳೋದು, ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲಿ ಒಂದು ಬಾಂಡ್ಸ್ ಗಳನ್ನ ತಗೊಳ್ಳೋದು, ಗೌರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿ ಹೆಚ್ಚು ತಲೆನೋವು ಇಲ್ಲದಂತಹ ಒಂದು ಬಲ ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಆರೋಗ್ಯ ಅಂತ ಒಂದು ದೊಡ್ಡ ತೊಂದರೆಗಳು ಬರೋದಿಲ್ಲ. ಚೆನ್ನಾಗಿದ್ದಾರೆ, ಸೂರ್ಯ ಚಂದ್ರ ಇಬ್ಬರು ಚೆನ್ನಾಗಿದ್ದಾರೆ. ಆಯುಷ್ಯಕಾರಕ ಅವನು ಚೆನ್ನಾಗಿದ್ದಾನೆ, ಭ್ರಾತೃಕಾರಕ ಅವನು ಚೆನ್ನಾಗಿದ್ದಾನೆ, ಜ್ಞಾನಕಾರಕ ಅವನು ಚೆನ್ನಾಗಿದ್ದಾನೆ. ಎಲ್ಲರೂ ಚೆನ್ನಾಗಿದ್ದಾರೆ, ನೀವು ಒಬ್ಬರೇ ಏನೋ ಒಂದು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಇರ್ತೀರಿ. ಅದೊಂದು ದೇವರು ಈ ವರ್ಷ ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ, ಡೋಂಟ್ ವರಿ. ಯಾಕಂದ್ರೆ ಗುರು ಬಂದ್ರೂ ಕೂಡ ಅಲ್ಲೊಂದು ವಿಶೇಷ ಏನು ಗೊತ್ತಾ, ಈ ಮೇ 1ನೇ ತಾರೀಕಿಗೆ ಕೃತಿಕಾ ನಕ್ಷತ್ರದಲ್ಲಿ ಮೂವ್ ಆಗಿರ್ತಾನೆ. ಅಲ್ಲಿ ಸೂರ್ಯ ಚೆನ್ನಾಗಿದ್ದಾನಲ್ವಾ, ನಿಮಗೆ ಏನು ತೊಂದರೆ ಕೊಡಲ್ಲ. ಅದರಿಂದ ಆತಂಕ ಬಿಡಿ. ಮಿಥುನ ರಾಶಿ ಬ್ಯೂಟಿಫುಲ್ ವರ್ಷ. ಇದೊಂದು ಬುಧನ ವಕ್ರತೆಯಿಂದ ಗಲಿಬಿಲಿಗೊಳಗಾಗಿ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಚೀಟಿ ವ್ಯವಹಾರ, ಮನಿ ಲೆಂಡಿಂಗ್ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ದಿಢೀರ್ ಲಾಭ, ದಿಢೀರ್ ಸಕ್ಸಸ್ಸು, ಇನ್ನೊಂದು ಡಬಲ್ ಇನ್ಕಮ್, ಡಬಲ್ ಕೆಲಸ, 2 ದೋಣಿ, ಏನೇನೋ ಮಾಡಕ್ ಹೋಗ್ಬೇಡಿ. ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ನೋಡಿ, ನಿಮಗೆ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಭಾಗ್ಯದಲ್ಲಿ ಅದ್ಭುತವಾಗಿ ಕುಳಿತಿದ್ದರೂ ಗುರುಬಲ ನಿಮಗೆ ಮೇ 1ನೇ ತಾರೀಕು ಮೇಲೆ ಬರತಕ್ಕಂಥದ್ದಾಗುತ್ತೆ. ಅದ್ಭುತವಾಗಿರುತ್ತೆ. ಸ್ವಲ್ಪ ವಿರೋಧಿಗಳಿಂದ ಸಂಕಟ, ಭೂಮಿ ವಿಚಾರಗಳಲ್ಲಿ ಹಿನ್ನಡೆ, ಸ್ವಲ್ಪ ದೂರ ಪ್ರಯಾಣಗಳಲ್ಲಿ ಹಿನ್ನಡೆ, ಮೂರ್ಖ ವ್ಯಕ್ತಿಗಳ ಪರಿಚಯದಿಂದ ನಷ್ಟ ಆಗ್ತೀರಿ. ಇಲ್ಲ, ಒಂದು ಬೇಜಾರು ಮಾಡ್ಕೋಬೇಡಿ, ಜೈಲು ಸಮಸ್ಯೆ ಕೂಡ ಉಂಟು. ಒಂದು ರೀತಿ ಸಮಾಜಘಾತುಕ ಶಕ್ತಿಗಳು, ಇಲ್ಲ ಯಾವುದೋ ಒಂದು ಅತಿ ದೊಡ್ಡ ಆಸೆಯ ವ್ಯವಹಾರಕ್ಕೆ ಹೋಗಿಯೋ, ಅವನ್ಯಾರೋ ಕಳ್ಳ, ನೀನ್ ನನ್ನ ಜೊತೆಗೆ ಸಾಥ್ ಕೊಡು, ನಿನ್ ಫೋನ್ ಕೊಡು, ಸಿಮ್ ಕೊಡು, ಇನ್ನೊಂದು ಏನೋ ಒಂದು. ತುಂಬಾ ಹುಷಾರಾಗಿದೆ. ಒಂದು ಪೊಲೀಸ್ ಕೇಸ್, ಇಲ್ಲ ಲೀಗಲ್ ಕೇಸ್, ಇಲ್ಲ ಒಂದು ಸರ್ಜರಿ ಕೇಸ್, ಇಲ್ಲ ಒಂದು ಹಾಸ್ಪಿಟಲ್, ಇಲ್ಲವೇ ಕೋರ್ಟು, ಪೊಲೀಸ್ ಸ್ಟೇಷನ್, ಜೈಲು ಮಟ್ಟದ ಸಮಸ್ಯೆ ಕರ್ಕಾಟಕ ರಾಶಿಯವರೆಗೆ ಒಂದುಂಟು. ಬೇರೆಯವರ ಕಾರಣದಿಂದ, ನಿಮ್ ಕಾರಣದಿಂದ ಅಲ್ಲ. ಅವರೆಲ್ಲೋ ಪ್ರಚೋದನೆ ಮಾಡಿ, ತಂತ್ರ ಮಾಡಿ, ಕುತಂತ್ರ ಮಾಡಿ, ಏನೇನೋ ಚೀಟಿ ವ್ಯವಹಾರಗಳು ಹಾಕೊಂಡು ಓಡೋದ್ರು. ನೀವು 4 ಜನ ಸೇರಿಸಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಸಿದ್ರು. ಯಾರೋ ಒಂದು 5 ಜನ ಸೇರಿಸಿದ್ರೆ ನಿಮ್ಗೊಂದಷ್ಟು ಫೀಸ್ ಕೊಡ್ತಾರಂತೆ, ಸೇರಿಸಿದ್ದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದು ನಿಲ್ಸಿದ್ರು. ತಗೊಂಡೋಗಿ ನೋಡೋಗಿದ್ದಾನೆ. ಬೇರೆಯವರ ಕಾರಣದಿಂದ, ಮಿತ್ರರಿಂದ, ಬಂಧುಗಳಿಂದ, ಸ್ನೇಹಿತರಿಂದ, ಆತ್ಮೀಯರಿಂದ, ಪಾಲುದಾರಿಕೆಯಿಂದ ಎಚ್ಚರಿಕೆ. ತಂದೆಯ ಆರೋಗ್ಯ ನೋಡ್ಕೊಳ್ಳಿ, ತಾಯಿಯ ಆರೋಗ್ಯ ನೋಡ್ಕೊಳ್ಳಿ. ಮಿಕ್ಕಂತೆ ಈ ವಿಚಾರದಿಂದ ದೂರ ಇದ್ದು ಬಿಟ್ರಿ ಅಂದ್ರೆ ಕರ್ಕಾಟಕ ರಾಶಿ ನಿಮ್ಮನ್ನು ತಡೆಯೋರಿಲ್ಲ. ಈ ವರ್ಷ ಕುಂಭದ್ರೋಣ ಮಳೆಯೇ.
ಏನು ಮಾಡಿದರೂ ಯಾವುದೇ ಕೆಲಸ, ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಡಾಕ್ಟ್ರು, ಇಂಜಿನಿಯರು, ಸರ್ಜನ್, ಅದ್ಭುತವೇ, ಚೆನ್ನಾಗಿದೆ. ಇನ್ನು ಸಿಂಹ ರಾಶಿ ವಿಶೇಷವಾಗಿ ಅಲ್ಲಿ ನೋಡಿ, ಸೂರ್ಯ ಹೋಗಿ ಅಷ್ಟಮದಲ್ಲಿ ಕೂತು ಬಿಟ್ಟಿದ್ದಾನೆ, ಮುಗೀತು. ನಾನೇ ಹೋಗಿ ಎಂಡದ ಮನೇಲಿ ಕೂತಿದ್ದಾನೆ, ನಾನೇ ಹೋಗಿ ಎಡವಟ್ಟು ವ್ಯಕ್ತಿಗಳ ಜೊತೆಲಿ ಕೂತಿದ್ದಾನೆ, ನಾನೇ ಹೋಗಿ ಮೂರ್ಖರ ಜೊತೆ ಕೂತಿದ್ದಾನೆ, ನಾನೇ ಹೋಗಿ ವಿಧ್ವಂಸಕ ಮಾಡೋ ವ್ಯಕ್ತಿಗಳ ಜೊತೆಲಿ ಕೂತಿದ್ದಾನೆ. ಖಂಡಿತ ದೊರೆ ಮಟ್ಟದ ವ್ಯಕ್ತಿಗಳು, ಆ ತರದ ಸಂಸ್ಥೆ, ಕೆಲಸ, ಕಾರ್ಯ, ವಿಧ್ವಂಸಕಂ. ತುಂಬಾ ಹುಷಾರಿರಿ, ತುಂಬಾ ಹುಷಾರ್. ದೊಡ್ಡ ಫ್ಯಾಕ್ಟ್ರಿಗಳು, ಕಂಪನಿಗಳು, ರಿಯಲ್ ಎಸ್ಟೇಟು, ಇನ್ವೆಸ್ಟ್ಮೆಂಟು, ಬಂಗಾರ, ಬೆಳ್ಳಿ, ಆಭರಣ, ಅಪರಿಚಿತ ಸ್ತ್ರೀ, ಅಪರಿಚಿತ ಪುರುಷ, ಅಪರಿಚಿತ ಮೈತ್ರಿ, ಅಪರಿಚಿತ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಯಾವುದು ಕಾನೂನು ಬಾಹಿರ ವ್ಯವಹಾರ, ಕಾನೂನು ಬಾಹಿರ ಸಂಪಾದನೆ. ಮೊನ್ನೆ ನೋಡಿ ಯಾರನ್ನೋ ಹಿಡಿದಿದ್ದಾರೆ, ಎಷ್ಟೋ 30 ಕೋಟಿ ಅಷ್ಟು ದುಡ್ಡು ಇಟ್ಕೊಂಡಿದ್ದಾನಂತೆ. ಟ್ಯಾಕ್ಸಿಲಿ ಹೋಗ್ತಾ 10,000 ದುಡ್ಡು ಕೊಟ್ಟುಬಿಟ್ಟು, ನೋಟುಗಳು ಕೊಟ್ಟುಬಿಟ್ಟು, 500 ರೂಪಾಯಿ ಇದಕ್ಕೆ ನೀನು ಇಟ್ಕೊಪ್ಪ, ನನ್ನ ಹತ್ರ ಇಲ್ಲ, ನನ್ಗೆ ಗೂಗಲಲ್ಲಿ ದುಡ್ಡಿಲ್ಲ, ನನ್ನ ಹತ್ರ ಕ್ಯಾಶ್ ಇದೆ, ನೀನು ಇಟ್ಕೊಂಡು ನೀನು ಪೇಟಿಎಂ ಮಾಡು ಅಂತ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಡ್ರೈವರ್ ಗೊತ್ತಾಗಿದೆ ಎಲ್ಲ ಕೋಟಾ ನೋಟುಗಳು. ಹೋಗಿ ನೋಡಿದ್ರೆ 30 ಕೋಟಿಗೂ ಮೇಲೆ ಕೋಟಾ ನೋಟು. ಇಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ, ಇಂಥ ವ್ಯಕ್ತಿಗಳ ಪರಿಚಯ, ಇಂತಹವರ ವ್ಯವಹಾರ, ಈ ತರದ್ ಒಂದು ನಡೀತಕ್ಕಂಥ. ನೀವು ಇಡೋ ಪ್ರತಿ ಹೆಜ್ಜೆಯಲ್ಲೂ ಒಂದು ಎಡವಟ್ಟಿದೆ. ಸಿಂಹರಾಶಿ ಜಾಗರೂಕತೆ. ಅದರಲ್ಲಂತೂ ಅಷ್ಟಮದಲ್ಲಿ ಸೂರ್ಯ ಕೂತಿದ್ದು, ಚಂದ್ರ ಕೂತಿದ್ದು, ಶುಕ್ರ ಕೂತಿದ್ದು, ರಾಹು ಬಾಧಕ ಸ್ಥಾನದಲ್ಲಿ, ಕೇತು ಬೇರೆ ಕುಳಿತಿರೋದ್ರಿಂದ ವಿಪರೀತ ಖರ್ಚನ್ನ ತಂದಿಡ್ತಕ್ಕಂಥದ್ದಾಗುತ್ತೆ. ಮನೆಗೋಸ್ಕರ, ಜವಾಬ್ದಾರಿಗೋಸ್ಕರ, ಬೆಳವಣಿಗೆಗೋಸ್ಕರ ತಂದಿಡ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಅನಾರೋಗ್ಯ ಬಾಧೆಯು ಸ್ವಲ್ಪ ಬಾಧಿಸ್ತಕ್ಕಂಥದ್ದಾಗುತ್ತೆ. ಯಾವಾಗ ವಿಪರೀತ ಖರ್ಚು, ಟೆನ್ಷನ್ಗಳು ಇನ್ನೇನಾಗುತ್ತೆ? ನೀವು ಅಂದ್ಕೊಂಡ ಯೋಜನೆಗಳು ಅಂತ ಒಂದು ಮಟ್ಟಕ್ಕೆ ಜರುಗ್ತಿಲ್ಲ. ಆದ್ರಿಂದ ಈ ತರದ ವ್ಯವಹಾರ, ಅಕ್ರಮ ಸಂಪಾದನೆ, ಅಕ್ರಮ ರೀತಿಯ ಆಲೋಚನೆ, ಜೀವನ, ಮರೆಯಾಗಿ ಒಂದು ಪ್ರೀತಿ, ಪ್ರೇಮ, ಇನ್ನೊಂದು ಅಲ್ಲೊಂದು ಸುಟ್ಟಾಗ್ಬಿಡುತ್ತೆ. ವೆರಿ ವೆರಿ ಕೇರ್ಫುಲ್ ಸಿಂಹರಾಶಿ. ತುಂಬಾ ಕೇರ್ಫುಲ್ ಆಗಿರಿ. ಇನ್ನು ಕನ್ಯಾ ರಾಶಿ ಬ್ಯೂಟಿಫುಲ್. ಅಂದುಕೊಂಡಿದ್ದೆಲ್ಲ ನಡೆಯುತ್ತೆ, ನಿಮ್ಮ ವೇಗ ಕಡಿಮೆ ಮಾಡ್ಕೊಂಡ್ರೆ. ಅದೊಂದು ನನ್ನ ಆಸೆ. ವಿಪರೀತ ಏನೋ ಕನ್ಫ್ಯೂಷನ್, ಇನ್ನೇನೋ ಮಾಡ್ಬೇಕು, ಇನ್ಯಾವುದೋ ನೋಡ್ಬೇಕು. ನಿಮಗೆ ಸಿಗಲಾರದ ಪ್ರೀತಿ ಸಿಗುತ್ತೆ, ಅಂದುಕೊಳ್ಳಲಾರದ ಪ್ರೀತಿ, ಬಟ್ಟೆ, ಒಡವೆ, ಬಂಗಾರ, ಯಾಜಮಾನ್ಯಕ್ಕೆ. ಅದು ಅಹಂಕಾರ ಹೆಚ್ಚಿಸಿ ಹಾಳು ಮಾಡುತ್ತೆ. ಎಚ್ಚರಿಕೆ. ವಿನಾಶಕಾಲೆ ವಿಪರೀತ ಬುದ್ಧಿ. ಅದ್ರಲ್ಲಿ ಮಾಡೋಣ, ಇದ್ರಲ್ಲಿ ಮಾಡೋಣ, ಇದು ಸರಿ, ಅದು ಸರಿ. ವಾಣಿಕಾರಕ ಬುಧ ಕೆಟ್ಟಿರೋದ್ನ ನಿಮ್ಮ ಮಾತೇ ನಿಮಗೆ ಶತ್ರು. ಬುಧ ನೋಡಿ ಅಷ್ಟೊಂದಲ್ಲಿ ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರು ಯಾರು, ಎಲ್ಲೋ, ಇದೇನು, ಅದೇನು, ಯಾಕೆ ಬೇಕು? ನನ್ನ ತಟ್ಟೆಯಲ್ಲಿ ಏನು ಇಟ್ಟಿದ್ದಾನೋ ಅದು ತೃಪ್ತಿ ಇರಿ. ಅವನೇನೋ ಸಂಪಾದನೆ ಮಾಡಿದ್ದಾನಂತೆ. ನಿಮ್ಗೆ ಬೇರೆ ಬೇರೆ ಮಾತುಗಳೆಲ್ಲ ಬರ್ತವೆ, ಕೇಳಿಸ್ಕೊಳ್ಳೋದೆಲ್ಲ ಬರುತ್ತೆ, ಬೇರೆ ಬೇರೆ ಆಲೋಚನೆಗಳೆಲ್ಲ ಬರುತ್ತೆ. ಬುಧ ವಕ್ರ ಇದ್ರೆ ಹಾಗೆ, ಬುದ್ಧಿ ವಕ್ರ. ಹಿಂಗ್ ಹೋಗೋಣ ಅನ್ನೋದೇ ಬರೋಲ್ಲ, ನಿಮ್ ಬಾಯಲ್ಲಿ ಬರೋದು ಬುದ್ಧಿ ವಕ್ರ, ಮಾತು ವಕ್ರ. ಅದೊಂದು ನೋಡ್ಕೊಳ್ಳಿ. ಅದರಿಂದ ಶತ್ರುಗಳನ್ನ ಉಂಟು ಮಾಡ್ಕೊತೀರಿ. ಮುಖ್ಯವಾಗಿ 7ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಶುಕ್ರ ಇದ್ದಾನೆ ಅಂದ್ರೆ ಸಂಗಾತಿ ವಿಚಾರದಲ್ಲಿ ಏನಾದ್ರೂ ದಗ್ಗಂತಿತ್ತು ಅಂದ್ರೆ ಪೂರ್ತಿ ಉರಿದು ಬಿಡುತ್ತೆ. ಪಾರ್ಟ್ನರ್ಶಿಪ್ ಉರಿದು ಹೋಗುತ್ತೆ, ಲೈಫ್ ಪಾರ್ಟ್ನರ್ಶಿಪ್ ಮುರಿದು ಹೋಗುತ್ತೆ, ಬೆಂಕಿ ಹಚ್ಚಿ ಬಿಡುತ್ತೆ. ಹೌದು, ಸಪ್ತಮಾಧಿಪತಿ ಅಷ್ಟಮ ಯಾರ ಕೈಗಾದ್ರೂ ದುಡ್ಡು ಕೊಟ್ರೆ ಓಡೋಗ್ತಾರೆ. ಯಾರನ್ನಾದ್ರೂ ನಂಬಿದ ಈ ವರ್ಷದಲ್ಲಿ ನಿಮ್ಗೆ ನಂಬಿಕೆ ದ್ರೋಹಗಳನ್ನು ತುಂಬಾ ನೋಡ್ತೀರಿ. ನೀವು ಮಾಡಬಹುದು. ಬುಧ ವಕ್ರ ಅವ್ರು ನೋಡಿ, ಬರೀ ಅವರೇ ಮಾಡ್ತಾರೆ ಅಂತಲ್ಲ, ನಾವು ಮಾಡ್ತೇವೆ. ಕನ್ಯಾ ರಾಶಿ ಕೊಟ್ಟು ಮಾತಿಗೆ ನಿಲ್ಲಿಕ್ಕಾಗಲ್ಲ. ಇಲ್ಲ ಸರ್ ಆಗ್ಲಿಲ್ಲ ದಿಢೀರ್ ಅಂತ ನಿಮ್ ಬಗ್ಗೆ ತಪ್ಪಾಗಿ ನೋಡ್ದ, ನಿಲ್ಲಿಲ್ಲ, ಬರ್ಲಿಲ್ಲ, ಆಗ್ಲಿಲ್ಲ, ಅವತ್ತು ಮಾತು ಕೊಟ್ಟಿದ್ರು, ಹೇಳಿದ್ರು, ಈ ರೀತಿ ತುಂಬಾ ಸ್ವಾರ್ಥಿಗೆ ಜಾರ್ತಕ್ಕಂಥದ್ದಾಗುತ್ತೆ. ಬುಧ ಏನ್ ಗೊತ್ತಾ, ಒಂಥರ ನಾಜುಕಯ್ಯ ಅವನು, ಜಾರ್ಕೊಳ್ಳೋ ಬುದ್ಧಿ. ನನಗೇನ್ ಬೇಕು ಹೋಗಪ್ಪ, ನನಗ್ ಸಿಕ್ಕಿದ್ರೆ ಸಾಕು, ಈ ರೀತಿ. ಬಂದ್ವಾ ಯಾರೋ ಕೊಡ್ಸಿದ್ರು, ನನಗೇನು ಬಿಟ್ಟಿ ಊಟ, ಬಿಟ್ಟಿ ಪ್ರಪಂಚ,
ಶಿವ ಕೃಷ್ಣ ನನಗೇನು, ನಾನು ಖರ್ಚಿಲ್ಲದೆ, ನೀವ್ ಹಂಗ ಅನ್ಕೊಂಡಿರ್ತೀರಿ. ತಮಾಷೆ ಏನ್ ಗೊತ್ತಾ, ನೀವ್ ಹಾಕಿದ ಪ್ಲಾನ್ ಬುಧ ವಕ್ರ ಮಾಡಿ ಇನ್ನೊಂದ್ ಕಡೆ ಎಲ್ಲೋ ಒಂದು ಎಳೆದಿರ್ತಾನೆ. ಅದೊಂದು ಆರೋಗ್ಯ ಚೇತರಿಕೆ, ಮಾನಸಿಕ ಸ್ಥಿತಿ ಚೇತರಿಕೆ, ದೈಹಿಕ ಚೇತರಿಕೆ, ತುಂಟಾಟ, ಖುಷಿ, ಆನಂದ, ಅಲಂಕಾರ, ಒಪ್ಪ, ಬ್ಯೂಟಿಫುಲ್ ವರ್ಷ ಈ ಕ್ರೋಧಿನಾಮ ಸಂವತ್ಸರ. ವಿಪರೀತ ಬಲ, ಖಂಡ ಬಲ, ದೇಹ ಬಲ ಎಲ್ಲ, ಸ್ವಲ್ಪ ಬುದ್ಧಿ ಬಲ ಇರಲ್ಲ, ಕೇಳಲ್ಲ ನೀವು. ಇದೆಲ್ಲ ಸೇರ್ಕೊಂಡ್ರೆ ಎಲ್ಲಿ ಕೇಳ್ತೀವಿ? ಇಲ್ಲಿ ಜಾಮೂನ್ ಇದೆ, ಇಲ್ಲಿ ಜಿಲೇಬಿ ಇದೆ, ಇಲ್ಲಿ ಜಾಂಗ್ರಿ ಇದೆ, ಇಲ್ಲಿ ಹೋಳಿಗೆ ಇದೆ, ಏನ್ ಮಾಡ್ತೀವಿ? ಕೇಳುತ್ತೆ ನಮ್ ಬುದ್ಧಿ. ಮೆಲ್ಲಗೊಂದ್ ಬಿಟ್ಕೊಳ್ಳೋ, ಇದೊಂದ್ ಬಿಟ್ಕೊಳ್ಳೋ, ಇದೆರಡು ಜೇಬಲ್ ಬಿಟ್ಕೊಳ್ಳೋ, ಇದ್ 4 ಪಾರ್ಸಲ್ ಮಾಡ್ಕೊಳ್ಳೋ. ಹಿಂಗೆ ಮಾಡೋದು. ವಿಪರೀತವಾಗಿ ಹಿಂಗ್ ಬಂದ್ರೆ ಹಾಗೆ. ಲಾಟ್ರಿಗಳಿಗೆ ಹೋಗ್ಬೇಡಿ, ಗ್ಯಾಂಬ್ಲಿಂಗ್ ಹೋಗ್ಬೇಡಿ, ಬೆಟ್ಟಿಂಗ್ ಹೋಗ್ಬೇಡಿ. ಬುಧ ವಕ್ರ ಇದ್ರೆ ಬೇಗ ದುಡ್ಡು, ಬೇಗ ಸಕ್ಸಸ್, ಬೇಗ ಸೆಟ್ಲು, ಬೇಗ 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 ಹಳ್ಳ ತೊಡ್ಕೊಬಿಡ್ತೀರಿ. ಅದೊಂದು ನೋಡ್ಕೊಳ್ಳಿ. ಬೇಗ ಅನ್ನೋ ಮಾತಂದ್ರೆ ಸಾಕು, ಏನೋ ಬೇಗ ಮಾತಾಡ್ಬೇಕು, ತಟಕ್ಕಂತ ಮಾತಾಡ್ಬೇಕು. 10 ನಿಮಿಷ ಸುಮ್ಮನಿರಿ, ಆಮೇಲೆ ಮಾತಾಡ್ತೀನಿ ಅಂತೇಳಿ 10 ನಿಮಿಷ ನೀವು ಸುಮ್ಮನಿರಿ. ಆಯ್ತು, ಸುಮ್ಮನಿದ್ ನೀವು ಎಷ್ಟು ಮೌನವಾಗಿ ಈ ವರ್ಷ ಇರ್ತೀರೋ ಅಷ್ಟು ಚೆನ್ನಾಗಿರ್ತೀವಿ. ಇಲ್ಲ ನೀವು ಮಾತು ತೆಗೆದ್ರಿ, ನಿಮ್ಮ ಮಾತೆ ಶತ್ರುತ್ವವನ್ನು ತಂದಿಟ್ಬಿಡುತ್ತೆ, ನಿಮ್ ಬಗ್ಗೆ ಅಪಾರ್ಥ ಮಾಡ್ಕೊಬಿಡ್ತಾರೆ. ನಿಮ್ಮ ಒಳ್ಳೆತನವೇ, ನೀವು ಒಳ್ಳೇದೇ ಹೇಳಿರ್ತೀರಿ ಮಕ್ಳೇ, ಅವ್ರಿಗೆ ಅದು ಅಪಾರ್ಥವಾಗಿ ಕಾಣುತ್ತೆ. ಏನ್ ಮಾಡ, ಇಲ್ಲ ಅವನು ಒಳ್ಳೇದು ಹೇಳಿದ್ರೆ ನಿಮಗೆ ಅಪಾರ್ಥವಾಗ ರವ 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 ಅಂತ. ಹುಷಾರು ಕನ್ಯಾ ರಾಶಿ, ಇದೊಂದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮಿಕ್ಕ 6 ರಾಶಿಗಳಿಗೆ ಈ ವರ್ಷ ಹೇಗಿದೆ, ಈ ಕ್ರೋಧಿನಾಮ ಸಂವತ್ಸರ, ಯುಗಾದಿ ಸಂವತ್ಸರ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿಗೆ ಈ ವರ್ಷ ರಾಶಿಯಾಧಿಪತಿಯೇ 6ನೇ ಮನೆಯಲ್ಲಿ ಕುಳಿತಿರುವುದರಿಂದ ಬರೀ ಖರ್ಚು. ನಾನೇ ಹೋಗಿ ಸಾಲ ತಗೊಂಡು ತುಪ್ಪ ತಿನ್ನು. ದಯಮಾಡಿ ಹೇಳ್ತೇನೆ, ಇರೋ ಸಾಲ ಇದ್ರೆ ತೀರ್ಸೋಕ್ ನೋಡಿ, ತಪ್ಪು ತಿಳ್ಕೊಬೇಡಿ. ಆಗುತ್ತಾ? ಯಾವ್ದಾದ್ರು ಜಾಗ ಇದ್ರೆ ಮಾರಿ ಸಾಲ ತೀರ್ಸ್ಬೇಡಿ. ಯಾಕಂದ್ರೆ ಗುರು ಬೇರೆ ಅಷ್ಟಮಕ್ಕೆ ಬರ್ತಾನೆ ನಿಮಗೆ. ಓವರ್ ಕಮಿಟ್ಮೆಂಟ್, ಓವರ್ ಸುಖ, ಓವರ್ ಖುಷಿ. ಸಾಲ ಮಾಡಿ ಮನೆ ಏನಕ್ ಬೇಕು? ಸಾಲ ಮಾಡಿ ಕಾರ್ ಏನಕ್ ಬೇಕು? ಹೌದು, ಅವನೇನೋ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾನೆ ಅಂತ ಸ್ವೈಪ್ ಮಾಡಿ 3000 ರೂಪಾಯಿ ಶೂ ಏನಕ್ ಬೇಕು? 5000 ರೂಪಾಯಿ ಶೂ ಏನಕ್ ಬೇಕು? ಕಾರ್ಡ್ ಸ್ವೈಪ್ ಮಾಡಿ ಯಾವುದೋ ಪಾರ್ಟಿ, ಪಬ್ಬು, ಕ್ಲಬ್ಬು ಯಾಕೆ ಹೋಗ್ಬೇಕು? ಒದ್ದಾಡಿ ಬಿಡ್ತೀರಿ. ಅದು ನನಗಿರೋ ಭಯ. ನಿಮ್ಮ ಕೈ ಮೀರಿ ಖರ್ಚು ನಡೆಯತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಕೈ ಮೀರಿ ಖರ್ಚು ಅದೊಂದಾಗುತ್ತೆ. ನೀವಾಗಿ ಆರೋಗ್ಯಕ್ಕೆ ತೊಂದರೆ ಇಲ್ಲ, ದುಡಿತಕ್ಕೆ ತೊಂದರೆ ಇಲ್ಲ. ದುಡಿತದಲ್ಲೂ ಕೆಲಸದಲ್ಲೂ ಒಂಥರ ಕಷ್ಟದ್ದಿರುತ್ತೆ, ವಿಪರೀತ ಕಷ್ಟ ಇರಲ್ಲ ನಿಮ್ಮ ಮನಸ್ಸಿಗೆ. ಯಾಕಂದ್ರೆ ರಾಜಾಧಿಪತಿ 6ನೇ ಮನೇಲಿ ಏನ್ ಕೊಡ್ತಾರೋ, ಏನ್ ಮಾಡ್ತಾರೋ ಅದಷ್ಟೇ ಬಿಡಿ ಗುರುಗಳೇ. ಈ ತರದೊಂದು ಭಾವದಿಂದ ನಿಮಗ್ ನೀವೇ ಕನ್ಫ್ಯೂಷನ್ ಆಗಿ, ಆ ಗಲಿಬಿಲಿಗಾರಕ ಬುಧ ಬೇರೆ ಕುಳಿತಿದ್ದಾನೆ, ಗ್ಯಾರಂಟಿ ಎಡವಟ್ ಮಾಡಿಟ್ಬಿಡ್ತಾನೆ. ಹುಷಾರ್. ಗಲಿಬಿಲಿ ಅಂದ್ರೆ ದಿಢೀರ್ ಇನ್ವೆಸ್ಟ್ಮೆಂಟು, ದಿಢೀರ್ ವ್ಯಾಪಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಗೊತ್ತಿಲ್ಲದ ವೃತ್ತಿ, ಗೊತ್ತಿಲ್ಲದ ಜಾಗ, ಗೊತ್ತಿಲ್ಲದೆ ಕಂಪನಿ. ದಿಢೀರ್ ಚೇಂಜ್ ಮಾಡ್ಕೊತೀನಿ, ಹೋಗ್ತೀನಿ, ಬರ್ತೀನಿ, ಇನ್ನೊಂದು. ಇದು ಯಾವುದಕ್ಕೂ ಹೋಗ್ಬೇಡಿ. ನಿಮ್ ದುಡಿತಕ್ಕೆ ತಕ್ಕಂತ ದುಡ್ಡು ಕೊಡ್ತಾನೆ, ಊಟ ಕೊಡ್ತಾನೆ, ಬಟ್ಟೆ ಕೊಡ್ತಾನೆ. ಒಳ್ಳೆ ಬಟ್ಟೆ ಹಾಕ್ತೀರಿ ಖಂಡಿತ. ಒಂದು 5 ಗ್ರಾಮ 10 ಗ್ರಾಮ ಬಂಗಾರನು ತಗೋತೀರಿ. ಆರೋಗ್ಯ ಚೇತರಿಸುತ್ತೆ. ತಾಯಿ ಸಪೋರ್ಟು, ತಂದೆ ಸಪೋರ್ಟು, ಹಿರಿಯರ ಸಪೋರ್ಟು, ಕುಟುಂಬದ ಸಪೋರ್ಟ್. ಬಟ್ ನೀವು ಎಲ್ಲ ಒಂಥರ ಅನುಮಾನದಲ್ಲೇ ನೋಡೋದು. ಬುಧ ಬೇರೆ ವಕ್ರ, ರಾಶಿಯಾಧಿಪತಿ ಬೇರೆ 6ನೇ ಮನೆ. ನಮ್ಮನ್ನು ಕರ್ಕೊಂಡು ಬಂದು ಯಾರ್ದು ಅತಿಥಿ ಮನೆಯಲ್ಲಿ ಇಟ್ಟ ಹಾಗೆ. ಅವ್ರ ಅತಿಥಿಗಳೇ, ಬಟ್ ಅವ್ರ ಮನೇಲಿ ಇದ್ದಾಗ ನಮ್ಗೆ ಒಂಥರ ಎಲ್ಲಿ ಕೂತ್ರೆ ತಪ್ಪು, ಎಲ್ಲಿ ನಿಂತ್ರೆ ತಪ್ಪು. ನಮ್ಮ ಅಣ್ಣನ ಮನೆನೇ, ನನ್ನ ಬೆಸ್ಟ್ ಫ್ರೆಂಡ್ ಮನೆನೇ ಹೋಗಿದ್ದೀವಿ. ನೀವು ಹೋಗಿ ಗುರುಗಳೇ, ನೀವು ಆರಾಮ್ ಸೇರಿ. ಬಟ್ ಆಗಲ್ಲ. ಒಂದು ರಾತ್ರಿ ಒಂದು ದಿನ ನಡಿಯಪ್ಪ, ಅವ್ರಿಗೆ ತೊಂದರೆ ಕೊಟ್ಟಾಗ ಅನ್ಸುತ್ತೆ. ನಮ್ಮ ಇಷ್ಟಾನಿಷ್ಟಗಳು ಬೇರೆ ಏನೋ ಇರುತ್ತೆ. ಅವ್ರು ಕೇಳ್ತಾರೆ ಪಾಪ,
ಇಲ್ಲ ಇಲ್ಲ ಏನ್ ಬೇಕಾದ್ರೂ ಮಾಡಿ ತಿನ್ನೋಣಂತೆ, ಬಟ್ ಮನ್ಸಿಗೆ ಉಪ್ಪಿಟ್ಟು ತಿಂದಿದ್ರೆ ಚೆನ್ನಾಗಿತ್ತೇನೋ, ಚಿತ್ರಾನ್ನ, ಪಾಪ ಅವ್ರ ಮಟ್ಟಕ್ಕೆ ಏನೋ ಒಂದು ಮಾಡಿದ್ರು, ಇಲ್ಲ ಚೆನ್ನಾಗಿ ಮಾಡಿರೋದೇ ತಂದ್ರು. ನಾವು ಕೂಡ ತುಂಬಾ ತಿನ್ನೋಕೆ ಆಸೆ, ತಡೆ ತುಂಬಾ ಇಡ್ಲಿ ಇದೆ, ಬೇಡಪ್ಪ ತಪ್ಪ ಅನ್ಕೋತಾರೆ, 2 ಇಡ್ಲಿ ಇಲ್ಲ ಇಲ್ಲ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇರುತ್ತೆ ತುಲಾ ರಾಶಿ. ಅಂದ್ರೆ ಅರ್ಧ ತೃಪ್ತಿಯಲ್ಲಿರ್ತೀರಿ, ಅರ್ಧ ಸಮಾಧಾನ. ಯಾವಾಗ ಅರ್ಧ ಸಮಾಧಾನದಲ್ಲಿರ್ತಿರೋ ಎಲ್ಲ ಅರ್ಧ ಹುಷಾರ್. ಅವಾಗ ದೊಡ್ಡದಕ್ಕೆ ಹೋಗೋದು ಬೇಡ, ಗೊತ್ತಿಲ್ಲದಕ್ಕೆ ಹೋಗೋದು ಬೇಡ, ಗೊತ್ತಿಲ್ಲದ ವ್ಯಾಪಾರ ಬೇಡ, ಗೊತ್ತಿಲ್ಲದ ಕೆಲಸ ಬೇಡ. ಇವುಗಳನ್ನ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ ವಿಶೇಷವಾಗಿ ಸಪ್ತಮಾಧಿಪತಿ ಪೂರ್ವ ಪುಣ್ಯ ಸ್ಥಾನ, ಚಂದ್ರ ಅಲ್ಲೇ ಇದ್ದಾನ, ಸೂರ್ಯ ಅಲ್ಲೇ ಇದ್ದಾನೆ. ಈ 1 ತಿಂಗಳು ಎಳೆದಾಟವಿದ್ದರೂ ನೋಡಿ, ಭೋಗಕಾರಕ ಸೂಪರ್ ಆಗಿದ್ದಾನೆ, ಸುಖಕಾರಕ ಚೆನ್ನಾಗಿದ್ದಾನೆ, ಆರೋಗ್ಯಕಾರಕ ಚೆನ್ನಾಗಿದ್ದಾನೆ, ತೊಂದರೆಗಳೇನಿಲ್ಲ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ತೀರಾ ದೊಡ್ಡ ಅನಾರೋಗ್ಯಗಳೇನು ಬರೋಲ್ಲ. ಸ್ವಲ್ಪ ಶನಿ ಸುಖಭಾವದಲ್ಲಿರೋದ್ರಿಂದ ತಿನ್ನು, ಖಾರ ತಿನ್ನು, ಎಣ್ಣೆ ಐಟಮ್ ತಿನ್ನು, ಫ್ರೈ ಐಟಮ್ ತಿನ್ನು, ಗ್ರಿಲ್ ಐಟಮ್ ತಿನ್ನು, ಹೋಟ್ಲ್ ಐಟಮ್ ತಿನ್ನು, ಹೊರಗಡೆ ತಿನ್ನು, ಕಡಿ ತಿನ್ನು, ಟೈಮ್ ಮಿಸ್ ಮಾಡಿ ತಿನ್ನು. ಇದು ನಿಮ್ಮನ್ನ ಅನಾರೋಗ್ಯ ಮಾಡಿಟ್ಬಿಡುತ್ತೆ. ಮೈಂಟೈನ್ ಯುವರ್ ಫುಡ್ ಡಯಟ್. ನೀವು ಮುಖ್ಯವಾಗಿ ವೃಶ್ಚಿಕ ರಾಶಿಯವ್ರು ಟೈಮಿಗೆ ಸರಿಯಾಗಿ ತಿನ್ನಿ. ಕರೆಕ್ಟಾಗಿ ಹೇಳ್ತೀನಿ, ವೃಶ್ಚಿಕ ರಾಶಿಯವ್ರು ಸಿಕ್ಕಾಬಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿಮ್ದು. ಬಾಯಿ ವಾಸನೆ ಇಲ್ಲ, ಏನೇನೋ ವಾಸನೆಗಳು ಬರ್ತಿರುತ್ತೆ. ಡುಮೇಲ್ ಕ್ರೋಧಿರ್ನಾಮ ಸಂವತ್ಸರ ಕುಜ ಕೇಂದ್ರದಲ್ಲಿ ಹೆಂಗಿದಾನೆ ಗೊತ್ತಾ? ಕನ್ಫರ್ಮ್ ಹೇಳ್ತಾನೆ, ಒಂದ್ ಭೂಮಿಯೋ ಮನೆಯೋ ಜಾಗವೋ ವಾಹನವೋ ಪಡಿತೀರಿ, ಮಾರ್ಕೋತೀರಿ, ಪಡಿತೀರಿ ಉಂಟು. ಅಂತ ವ್ಯವಹಾರದಲ್ಲಿರೋರ್ಗಂತೂ ವಿಪರೀತ ಅನೈತಿಕ ಸಂಪಾದನೆಯೂ ಉಂಟು. ಹೆಂಗಾದ್ರೂ ಸರಿ. ಗುರು ಬೇರೆ 6ನೇ ಮನೆ ಅಲ್ವಾ, ನನಗೇನು ಯಾವುದೋ ಒಂದು ಲಿಟಿಗೇಷನ್, ಕೋರ್ಟು, ಓಡಾಟ, ಬ್ಯಾಂಕಿನ ಸಮಸ್ಯೆ, ಟ್ಯಾಕ್ಸ್ ಸಮಸ್ಯೆ, ವ್ಯವಹಾರ ಸಮಸ್ಯೆಗಳಿದ್ರು ಮೇ ನಂತರ ಬ್ಯೂಟಿಫುಲ್, ಡೋಂಟ್ ವರಿ, ಏನು ತೊಂದರೆಗಳಾಗಲ್ಲ, ಚೆನ್ನಾಗಿದೆ. ಸ್ವಲ್ಪ ಬಂಗಾರ ತಗೋತಿರೋ, ಮನೇಲಿ ಶುಭ ಕಾರ್ಯಗಳು ನಡೆಯುತ್ತೆ, ಮನೆಗೆ ಸೊಸೆ ಬರೋದು, ಮನೆಗೆ ಮಗನ ಮದುವೆ, ಮಗಳ ಮದುವೆ, ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ, ಸ್ತ್ರೀ ಸಂತಾನವಿದ್ರೆ ಅವರ ವಿಚಾರದಲ್ಲಂತೂ ವಿಶೇಷ ಸಂಭ್ರಮಾಚರಣೆಗಳನ್ನ ವೃಶ್ಚಿಕ ರಾಶಿಯವ್ರು ಪಡಿತೀರಿ. ನಿಮ್ಮ ಮಕ್ಕಳು ಒಳ್ಳೆ ಓದಿರ್ಬೋದು, ಒಳ್ಳೆ ರ್ಯಾಂಕ್ ತಗೊಳ್ಳೋದು, ಇನ್ನೊಂದು ಕೆಲಸ, ಮದುವೆಯೋ, ಈ ತರದ ಸಂಭ್ರಮಾಚರಣೆಗಳಿಗೆ ಕಡಿಮೆ ಇಲ್ಲ. ಸ್ವಲ್ಪ ಪರಿಶ್ರಮ. ಶನಿ 4ನೇ ಮನೆ ಅಲ್ವಾ, ಅರ್ಧಾಷ್ಟಮ ಶನಿ, ನಡಿ ತಳ್ಳು ಅನ್ನಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಆದರೂ ಅಂತ ಒಂದು ದೊಡ್ಡ ದುಃಖಗಳನ್ನ ನೋಡತಕ್ಕಂಥ ವರ್ಷವಂತೂ ಅಲ್ಲ, ಅಂತ ಒಂದು ದೊಡ್ಡದಾದಂತ ನಷ್ಟ ಆಗುವ ವರ್ಷವೂ ನಿಮಗಿಲ್ಲ. ಯಾಕಂದ್ರೆ ಒದ್ದಾಡಿದಿರಿ, ಈ 1 ವರ್ಷದಿಂದ ಸಿಕ್ಕಾಬಟ್ಟೆ ಒದ್ದಾಡಿದಿರಿ. ಕ್ರೋಧನಾಮ ಸಂವತ್ಸರ ತರ ಬಂಡೆ ತರ ಸೈಲೆಂಟ್ ಆಗಿ ನಿಮ್ಮನ್ನ ಕುಂದಿರಿಸಿ ಎಲ್ಲ ಕೊಡ್ತಕ್ಕಂಥದ್ದು ಆಗುತ್ತೆ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ವರ್ಷ. ಗುರು ನೋಡಿ ಪಂಚಮದಲ್ಲಿ ಶುಕ್ರ ಸುಖಭಾವದಲ್ಲಿ, ಭಾಗ್ಯಾಧಿಪತಿ ಸುಖಭಾವ. ಆ ಒಂದು ಶುಕ್ರನ ಜೊತೆ ಚಂದ್ರ ಸೇರಿದ್ರೆ ಏನ್ ಗೊತ್ತಾ? ಹಾಲಲ್ಲ ತುಪ್ಪ, ಹಾಲಲ್ಲ ರಸಗುಲ್ಲ ಸೇವಿಸೋ ಯೋಗ. ಹಾಲಿನಿಂದ ಮಾಡಿರುವ ಖಾದ್ಯಗಳು, ರಸಗುಲ್ಲ ತುಂಬಾ ರುಚಿಯಾಗಿರುತ್ತೆ. ನಾನು ನಮ್ಮ ಮಾವಯ್ಯನ ಊರಿಗೆ ಹೋದ್ರೆ ಉತ್ತರ ಭಾರತ ಅವ್ರಿರೋದು, ಈಗಲೂ ನೆನಪಿದೆ, ಅಲ್ಲಿ 10 ರೂಪಾಯಿಗೆ ಇಷ್ಟಪ್ಪ ರಸಗುಲ್ಲ ಕೊಡ್ತಾರೆ ಮಕ್ಕಳೇ. ರಸ್ಮಲಾಯಿ ನೋಡ್ಬೇಕು, ಹಾಲಿನ ಕೋವ ನೋಡ್ಬೇಕು ಅಲ್ಲಿ, ಎಲ್ಲೆಲ್ಲೋ. ಆ ತರ खाने से पहले मीठा, खाने के बीच में मीठा, खाने के बाद में भी मीठा. ಧನುಸು ರಾಶಿಯವರಿಗೆ ಕ್ರೋಧಿನ ನಾಮ ಸಂವತ್ಸರ ಧನುಸು ರಾಶಿಯವರಿಗೆ ಹಬ್ಬದ ಅಡಿಗೆ. ಗೋಯಡ್ ಮಕ್ಕಳೇ, ಚೆನ್ನಾಗಿದೆ. ಸುಖ ವಾಹನ ತಗೋಬೇಕು, ಬಂಗಾರ ತಗೋಬೇಕು, ಬೆಳ್ಳಿ ತಗೋಬೇಕು, ಪ್ರೀತಿಸ್ಬೇಕು, ಮದುವೆ ಆಗ್ಬೇಕು, ಮಗು ಆಗ್ಬೇಕು. ಅದರಲ್ಲೂ ಈ ಒಂದು ಏನ್ ಹೇಳ್ತೇವೆ, IVU ಮೂಲಕ ಮಗು, 2ನೇ ಸಂಬಂಧದ ಮಗು, 2ನೇ ಮಗು, 2ನೇ ಹೆಂಡತಿಯ ಮೂಲಕ ಮಗು, 2ನೇ ಮದುವೆಯ ನಂತರ ಮಗು, ಗುರುಗುಲ ಸೇರಿದೆ ಅಲ್ವಾ. ಅಲ್ಲಿ ಕೊಡ್ತಾನೆ. ನ್ಯಾಚುರಲ್ ಮಗು ಅಲ್ಲ, ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಮಗು, ಪ್ಲಾನೇ ಮಾಡಿರಲ್ಲ, ಮಾಡ್ಕೊಳ್ಳಿ. ಅಕಸ್ಮಾತ್ ದೈವ ನಿಮ್ಮ ಹೋಟೆಲ್ ಪಾಪು ಹಾಕಿದೆ, ನಿಮ್ಮ ಮನೆತನಕ್ಕೆ ಮಗು ಬಂದಿದೆ, ದಯಮಾಡಿ ಮನೆ ತುಂಬಿಸ್ಕೊಳ್ಳಿ, ತೆಗೆಸ್ಬೇಡಿ. ಭೂಮಿ ತಗೋತೀರಾ, ಮನೆ ತಗೋತೀರಾ, ಜಾಗ ತಗೋತೀರಾ, ಫ್ಯಾಂಟಾಸ್ಟಿಕ್ ಇರತಕ್ಕಂಥ
ಒಂದು ವರ್ಷ. ಆದರೆ ಗುರು ಸ್ವಲ್ಪ ಮೇಲೆ ಕದಲ್ತಾನೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಯಾವಾಗ ಸ್ವೀಟ್ಗಳಿಗೆ खाने से पहले मीठा खाने के बीच में मीठा खाने के बाद में मीठा ಅಂದ್ರೆ ಏನಾಗುತ್ತೆ? ಪ್ಯಾಂಕ್ರಿಯಾಸ್ ಡಮಾಲ್ ಆಗುತ್ತೆ, ಹೌದಲ್ವಾ? ಸ್ವಲ್ಪ ಆರೋಗ್ಯದ ಕಡೆ ತುಂಬಾ ಹುಷಾರಾಗಿರಿ. ವಿಪರೀತ ಬಲ ಬಂದಾಗ ಇನ್ನೊಂದು ತಿನ್ನು, ಇನ್ನೊಂದಷ್ಟು ಭಾರ ಎತ್ಕೋ, ಇನ್ನೊಂದಷ್ಟು ಟೆನ್ಷನ್ ತಗೋ. ಎಷ್ಟು ತಗೊಳುತ್ತೆ ಈ ತಲೆ? ಪ್ರೆಷರ್ ಎಷ್ಟು ತಡ್ಕೊಳ್ಳುತ್ತೆ? ಈ ದೇಹನ ಭಾರ ಎಷ್ಟು ಹೊತ್ಕೊಳ್ಳುತ್ತೆ? ಈ ಮನಸ್ಸು ಎಷ್ಟು ಗಟ್ಟಿಯಾಗಿರ್ಲಿಕ್ಕೆ ಒಂದ್ಸಲಿ ಒದ್ದಾಡ್ಬೇಕಲ್ವಾ? ಸೊ ಆರೋಗ್ಯದಲ್ಲಿ ಅಲ್ಲೊಂದು ಅಮಾವಾಸ್ಯೆ ಉಂಟು. ವೆರಿ ಕೇರ್ಫುಲ್. ಪಾದಗಳಲ್ಲಿ ಸಮಸ್ಯೆ, ಗಂಟುಗಳಲ್ಲಿ ಸಮಸ್ಯೆ, ಹೃದಯಕ್ಕೆ ಸಮಸ್ಯೆ, ತಲೆಗೆ ಸಮಸ್ಯೆ, ನರ್ವಸ್ ಸಮಸ್ಯೆ, ಕಣ್ಣಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದುಂಟು. ಎಚ್ಚರಿಕೆ, ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಮಕರ ರಾಶಿ, ವಾವ್, ಚೆನ್ನಾಗಿದೆ. ವಿಪರೀತ ದುಡ್ಡನ್ನು ನೋಡ್ತೀರಾ. ಅಂತಿಂತ ದುಡ್ಡು ನೋಡಲ್ಲ. ನೋಡಿದ್ರೆ ಮಾತ್ರ ಲಕ್ಷ ನೋಡೋರು ಕೋಟಿ, ಸಾವಿರ ನೋಡೋರು ಲಕ್ಷ, ಲಕ್ಷ ನೋಡೋರು ಕೋಟಿ. ಬಾ ಬೆಟ್ಟ. ಫಾರೆಸ್ಟ್ ಆಫೀಸರು, ಪೊಲೀಸ್ ಆಫೀಸರು, ಡಿಫೆನ್ಸ್ ಆಫೀಸರು, ಮೈನಿಂಗು, ದೊಡ್ಡ ದೊಡ್ಡ ಒಂದು ಗ್ರಾನೈಟ್ಸು, ಈ ಒಂದು ರಿಯಲ್ ಎಸ್ಟೇಟು, ಲಿಕ್ಕರು, ಪೆಟ್ರೋಲು, ಗ್ಯಾಸು, ಈ ತರಗಳಲ್ಲಿ ಕೆಲಸ ಮಾಡ್ತೀರಾ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ನಡೆಸ್ತಿದ್ದೀರಾ, ನೋಡ್ಕೋತಿದ್ದೀರಾ. ಲೇಬರ್ ಸಾವಿರ ನೋಡೋರು ಲಕ್ಷ ಬರೆದಿಟ್ಕೊಳ್ಳಿ. ಅಂಥದ್ದೊಂದು ಯೋಗವನ್ನ ಮಕರ ರಾಶಿಯವರು ಪಡಿತೀರಿ. ನೀವು ನೆನೆಸಿರಲ್ಲ, ಆ ಥರದ್ದೊಂದುಂಟು. ಅದ್ಭುತ ಬರುತ್ತೆ. ಆದರೆ ತಮಾಷೆ ಏನ್ ಗೊತ್ತಾ? ಎಲ್ರಿಗೂ 10,000 ಬಂದು 15,000 ಖರ್ಚಿಟ್ರೆ ನಿಮಗೆ ಲಕ್ಷ ಬರುತ್ತೆ. ಕರೆಕ್ಟಾಗಿ ಲಕ್ಷಕ್ಕೆ ಲಕ್ಷ ಖರ್ಚಿರುತ್ತೆ. ಇದು ಇರೋದು. ಆಮೇಲೆ ಇನ್ನೊಂದು ಭಯ ಇದೆ, ಖರ್ಚು ಬಂದಷ್ಟಿರುತ್ತೆ. ದೊಡ್ಡವ್ರಿಗೆ ದೊಡ್ಡ ಖರ್ಚಪ್ಪ. ಈಗ ನೋಡಿ, ಮುಖೇಶ್ ಅಂಬಾನಿ ಅದೆಷ್ಟೋ ಸಾವಿರ ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ರಂತೆ. ಇರೋರು ಮಾಡ್ತಾರೆ ಬಿಡಪ್ಪ, ಪುಣ್ಯಾತ್ಮರು. ನೀವು ಮಾಡ್ತೀರಿ, ನಿಮಗೆ ಆ ಕಾಲಕ್ಕೆ ಹೆಂಗಾದ್ರೂ ಬರುತ್ತೆ. ದೊಡ್ಡವರು ನೀವು, ದೊಡ್ಡ ಮನುಷ್ಯರು, ದಣಿಗಳು ನೀವು, ಮಕರ ರಾಶಿಯವರು. ನಿಜಾನೇ, ಒಂಥರ ದೊಡ್ಡ ಗಾಂಭೀರ್ಯ, ದೊಡ್ಡ ಮಾತು, ದೊಡ್ಡ ಆಲೋಚನೆ, ಗುರುಬಲ ಬೇರೆ ಬರುತ್ತೆ. ಆದರೆ ಒಂದ್ ಸ್ವಲ್ಪ ಭಯ ಏನಂದ್ರೆ, ಶನಿ ಕುಜ ಸೇರ್ಕೊಂಡು ನಿಮ್ಮ ಅಷ್ಟಮವನ್ನ ನೋಡ್ತಾನೆ, ನಿಮ್ಮ ಒಂದು ದಶಮ ಸ್ಥಾನವನ್ನ ನೋಡ್ತಾನೆ. ಕಿಡ್ನಿ, ಲಿವರು, ಹಾರ್ಟು, ಆಮೇಲೆ ಬ್ರೈನು. ಹಾಗೆ ಶನಿ ಕುಜ ಸೇರ್ಕೊಂಡು ನೀಟಾಗಿ ಬಾಧಕ ಸ್ಥಾನದಿಂದ ನಿಮ್ಮ ಮಾರಕ ಸ್ಥಾನಗಳನ್ನೇ ನೋಡ್ತಾರೆ. ವೆರಿ ಕೇರ್ಫುಲ್ ಇರಿ. ಆರೋಗ್ಯ ಮಾತ್ರ ಖಂಡಿತ ಏನಾದ್ರೂ ಒಂದು ಕೊಲ್ಯಾಪ್ಸ್ ಕೊಡುತ್ತೆ. ಹುಷಾರ್. ಚೆಕಪ್ ಮಾಡಿಸ್ಕೊಳ್ಳಿ. ಎವ್ರಿ 3 months ಒಂದು ಪ್ರಕೃತಿ ಚಿಕಿತ್ಸೆ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ್ದು ತಿನ್ಬಾರ್ದು, ನಿಮ್ಮ ವಾತ, ಪಿತ್ತ, ಕಫ ಬ್ಯಾಲೆನ್ಸ್ ಹೇಗಿದೆ ಚೆಕ್ ಮಾಡಿಸಿ. ಒಂದು ಆಯುರ್ವೇದ ಚೆಕಪ್ ಮಾಡಿಸಿ, ಅಲೋಪತಿನೂ ಚೆಕಪ್ ಮಾಡಿಸಿ, ಆಯುರ್ವೇದನೂ ಚೆಕಪ್ ಮಾಡಿಸಿ. ಆಯುರ್ವೇದ ರೀತಿಯಲ್ಲಿ ಊಟ ಪದ್ಧತಿ ಚೇಂಜ್ ಮಾಡ್ಕೊಳ್ಳಿ. ಇದು ತಿನ್ಬೇಡಿ, ಇದು ತಿನ್ನಿ, ಈ ರೀತಿ ಉಷ್ಣವಾಗಿದೆ, ಈ ರೀತಿ ಸ್ವಲ್ಪ ಹುಳಿ ಕಡಿಮೆ ಮಾಡಿ, ಇದೊಂಚೂರು ಜಾಸ್ತಿ ಮಾಡಿ. ಈ ತರದೊಂದು ಸ್ಟ್ರಿಕ್ಟ್ ಡಯಟ್ ಮಕರ ರಾಶಿಯವರು ಇರಬೇಕು. ಸ್ಟ್ರೈಟ್ ಥ್ರೆಟ್ ಮಕರ ರಾಶಿಯವರ ಆರೋಗ್ಯಕ್ಕೆ. ಯಾಕಂದ್ರೆ ನಮಗೆ ಮೇಷರಾಶಿ ನೋಡ್ತಾನೆ, ಡೆಡ್ಲಿ ಪಾಯ್ಸನ್ ಅದು. ಸಿಂಹರಾಶಿ ನೋಡ್ತಾನೆ, ಡೆಡ್ಲಿ ಪಾಯ್ಸನ್. ಶುಕ್ರನ್ ಮನೆ ನೋಡ್ತಾನೆ. ಸೊ ಅದೊಂಥರ ಈ ಗ್ರಂಥಿಗಳು, ಜನನ ಗ್ರಂಥಿಗಳು, ಸೊಂಟ, ಕಿಡ್ನಿ, ಲಿವರು, ಪ್ಯಾಂಕ್ರಿಯಾಸು, ಇಲ್ಲ ಹಾರ್ಟು, ಬ್ರೈನು, ಸ್ಟ್ರೋಕು, ಈ ತರದ್ದು ಒಂದು ಇದೆ. ಸುಖಕ್ಕೆ ಕೊರತೆ ಇಲ್ಲ. ಮಕ್ಕಳು, ಕುಟುಂಬ ಸೇರೋದು, ಓಡಾಟ, ವಿಜಯ ಪ್ರಾಪ್ತಿಯ ವರ್ಷ ನಿಮ್ಮದು. ಆರೋಗ್ಯದ ಒಂದು ವಿಚಾರದಲ್ಲಿ ಸದಾ ಶನಿವಾರ ಏನ್ ಮಾಡಿ, ತಪ್ಪದೆ ಸ್ವಯಂ ಪಾಕ ದಾನ. ಒಂದಷ್ಟು ಅಕ್ಕಿ, ಬೆಲ್ಲ, ಕೊಬ್ಬರಿ, ತರಕಾರಿ, ಹಿಟ್ಟು, ಬೇಳೆ, ಎಣ್ಣೆ, ಉಪ್ಪು, ಏನೇನಾಗುತ್ತೋ ಎಲ್ಲ ಒಂದು ವಾರಕ್ಕೆ, ಒಂದು 15 ದಿನಕ್ಕೆ ಆಗುವಷ್ಟು ಯಾರಾದ್ರೂ ಬಡವ್ರು ಕೊಡ್ತಾ ಬನ್ನಿ. ಪ್ರತಿ ಮಂಗಳವಾರ ಒಂದಷ್ಟು ತೊಗರಿ ಬೇಳೆ, ಬೆಲ್ಲ ಕಂಪಲ್ಸರಿ ಹಾಕೊಂಡು, ಅದರಲ್ಲಿ ಏನಾದ್ರು ಒಂದು ಕೆಂಪು ರವಿಕೆನೋ, ಒಂದು ಕೆಂಪು ಆಂಟವಲ್ಲೋ, ಕೆಂಪು ಪುಷ್ಪಗಳು ಹಾಕ್ಬಿಟ್ಟು ಹೋಗಿ ಸುಬ್ರಹ್ಮಣ್ಯದ ದೇವಸ್ಥಾನದಲ್ಲಿ ಸೇವೆ ಮಾಡಿ, ಆಚಾರ್ಯರಿಗೋ, ಪುರೋಹಿತರಿಗೋ, ಇಲ್ಲ ಯಾರಾದ್ರೂ ಬಡವರಿಗೋ ದಾನ ಮಾಡ್ತಾ ಬನ್ನಿ. ಮಾಡಿ ನಿತ್ಯ ಒಂದು ಸ್ಕಂದ ಕವಚ ಸ್ತೋತ್ರ, ಅಯ್ಯಪ್ಪ ಸ್ತೋತ್ರ, ಕಾಳಭೈರವ ಸ್ತೋತ್ರ ಕೇಳ್ತಾ ಇರ್ತಕ್ಕಂಥದ್ದು ಮಾಡಿ. ಇನ್ನು ಕುಂಭರಾಶಿ, ಬ್ಯೂಟಿಫುಲ್, ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವರ್ಷ. ಶುಕ್ರ ನೋಡಿ, ಧನಸ್ಥಾನ, ಅದು ಭಾಗ್ಯಾಧಿಪತಿ ಧನಂ.
ದಶಮಾಧಿಪತಿ ಲಗ್ನಂ, ಲಗ್ನಾಧಿಪತಿ ಲಗ್ನಂ. ಬುಧ 3ನೇ ಮನೆಯಲ್ಲಿರೋದು ಒಡ ಹುಟ್ಟಿದವ್ರದ್ದು ತಲೆನೋವು, ಕಿಟಿಪಿಟಿ ಕೆಲವೊಂದಿರುತ್ತೆ. ಅದು ಬಿಟ್ರೆ ಎಂಥದನ್ನು ಬೇಕಾದ್ರೂ ಗೆದ್ದುಕೊಂಡು ಬರುವಂತ ಒಂದು ತಾಕತ್ತಿದೆ. ಆದರೆ ನಿಮ್ ಮನೇಲೆ ಶತ್ರುಗಳಿದ್ದಾರೆ, ನಿಮ್ ಜೊತೆಲೇ ಶತ್ರುಗಳಿದ್ದಾರೆ, ಯಾರೋ ತಪ್ಪಾದ ವ್ಯಕ್ತಿಗಳು ನಿಮ್ ಸುತ್ತಮುತ್ತ ಇದ್ದಾರೆ. ಹುಷಾರು ಕುಂಭರಾಶಿಯವರು. ಶನಿ ಕುಜ ಸೇರ್ಕೊಂಡು 3ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 10ನೇ ಮನೆ ಇಷ್ಟು ನೋಡ್ತಿದ್ದಾರೆ. ಅದೃಷ್ಟಕ್ಕೆ ಗುರುವು ಆ ದೃಷ್ಟಿ ಬೀಳತಕ್ಕಂಥದ್ದಾಗುತ್ತೆ. ಬಚಾವ್ ಆಗ್ತೀರಿ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡ ಕೆಲಸಗಳು, ದೊಡ್ಡ ವ್ಯವಹಾರಗಳು, ದೊಡ್ಡ ಮಾತುಕತೆಗಳು, ದೊಡ್ಡ ಯೋಚನೆಗಳು, ದೊಡ್ಡ ಆಲೋಚನೆಗಳು, ಈ ತರದ್ ಇರತಕ್ಕಂಥವರು ಸ್ವಲ್ಪ ನಿಧಾನ ಮಾಡಿ. ಅತಿವೇಗಂ, ವಿಪರೀತ ವೇಗ. ಈ ಕಲಾ ಮಾಧ್ಯಮದಲ್ಲಿದ್ದೀರಾ, ಪುರೋಹಿತರಾಗಿದ್ದೀರಾ, ಶಾಸ್ತ್ರವೇತ್ತರಾಗಿದ್ದೀರಾ, ಜ್ಯೋತಿಷ್ಯವೇತ್ತರಾಗಿದ್ದೀರಾ, ಆತ್ಮಕಾರಕ ವಿದ್ಯೆಗಳು, ಸರ್ಕಾರಿ ಮಟ್ಟದ ಕೆಲಸಗಳು ತಡೆಯೋರಿಲ್ಲ. ಆದರೆ ನಿಮಗೂ ಅಷ್ಟೇ ಅಷ್ಟಮ ಸ್ಥಾನ ಬುಧನ ಮನೆಯನ್ನ ನೋಡೋದ್ರಿಂದ ನರದೌರ್ಬಲ್ಯ ಸಮಸ್ಯೆಗಳು ಸ್ವಲ್ಪ ಬರುತ್ತೆ. ಹುಷಾರು. ತಲೆಗೆ ಸ್ವಲ್ಪ ಸಮಸ್ಯೆ, ಕೂದಲು ಉದುರ್ತಕ್ಕಂಥ ಸಮಸ್ಯೆ ಆಗುತ್ತೆ. ಕಣ್ಣಿಗೆ ಕನ್ನಡಕ ಬಂದ್ಬಿಡುತ್ತೆ, ಇಲ್ಲ ಕಣ್ಣಿಗೆ ಒಂದ್ ಸಣ್ಣ ತೊಂದರೆ ಆಗ್ತಕ್ಕಂಥದ್ದು. ಕುತ್ತಿಗೆ ಭಾಗಗಳು, ದೇಹದಲ್ಲಿ ನರ ವೀಕ್. ಸೊ ಮಸಲ್ ಕ್ಯಾಪ್ಚರ್ ಆಗೋದು, ಸ್ಟಿಫ್ನೆಸ್ ಆಗೋದು, ಸಿಯಾಟಿಕಾ ಪ್ರಾಬ್ಲಮ್, ಸ್ಪಾಂಡಿಯಲಿಟಿಸ್ ಪ್ರಾಬ್ಲಮ್, ಫ್ರೋಸನ್ ಶೋಲ್ಡರ್ ಪ್ರಾಬ್ಲಮ್, ಕ್ರಾಂಪಿಂಗ್ ಪ್ರಾಬ್ಲಮ್, ಸ್ಟ್ರೋಕ್ ಪ್ರಾಬ್ಲಮ್. ಸ್ವಲ್ಪ ಒಂದು 40 ದಾಟಿದ್ರೆ 50 ದಾಟಿದ್ರೆ ಮುಖವನ್ನ ಕನ್ನಡಿನಲ್ಲಿ ನೋಡ್ಕೋತಾ ಇರಿ. ಇಲ್ಲೇನಾದ್ರೂ ಜರುಗಿದೆ, ತುಟಿ ಏನಾದ್ರೂ ಜರುಗ್ತಾ ಇದೆ, ಅದಿರ್ತಿದೆ, ಬಾಡಿ ಸ್ಪೀಕಿಂಗ್, ಬೆರಳುಗಳು ಹಿಂಗ್ ಅಂತ ಇದೆ, ಹಿಂಗ್ ಶೇಕ್ ಆಗ್ತಿದೆ. ವೆರಿ ಕೇರ್ಫುಲ್ ಕುಂಭರಾಶಿ. ಅಲ್ಲೊಂದೇನೋ ಒಂದು ಉಂಟು. ಇಂಟೆಸ್ಟೈನು, ಕರಳುಗೊಂದು ದೋಷ, ಇಲ್ಲ ಹೊಟ್ಟೆ ಹರ್ನಿಯ, ಅಂಬಿಲಿಕಲ್ ಹರ್ನಿಯ ತರ ಏನಾದ್ರೂ ಆಗೋದು, ಓವರ್ ಹೀಟ್ ಆಗೋದು, ಮೋಷನ್ ಪ್ರಾಬ್ಲಮ್ ಆಗೋದು, ಅಲ್ಲೊಂದು ಸಣ್ಣ ಸರ್ಜರಿ ಆಗೋದು, ತುಂಬಾ ಬ್ಯಾಕ್ ಪೇನ್ ಬರ್ತಕ್ಕಂಥದ್ದಾಗುತ್ತೆ, ಮರುವಿನ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಏನೋ ಒಂದು ಒತ್ತಡಕ್ಕಾಗಿ ಮಾತಾಡ್ಬಿಡ್ತೀರಿ, ಇಲ್ಲ ವಿಪರೀತ ಮಾತು, ಇಲ್ಲ ಮಾತೇ ಇಲ್ಲದೆ ಮೌನವಾಗಿ ಕುಳಿತುಕೊಬಿಡೋದು, ಎಲ್ಲೋ ಒಂಥರ ನಶೆಯಲ್ಲಿದ್ದ ಕುಳಿತುಕೊಬಿಡೋದು. ಸ್ವಲ್ಪ ಅಭ್ಯಾಸಗಳಿದ್ರೆ ವೆರಿ ಕೇರ್ಫುಲ್. ವಿಪರೀತ ಕೊಡಿಸ್ಬಿಡ್ತಾನೆ. ಹುಷಾರು, ಜಾಗ್ರತೆ. ಅದೊಂದು ಆರೋಗ್ಯದ ಚಿಂತೆ. ಸುಖಕ್ಕೆ ತೊಂದರೆ ಇಲ್ಲ, ನಿಮ್ಮನ್ನು ತಡೆಯೋರಿಲ್ಲ. ಯಾವ ರಾಜಕೋಪನೂ ನಿಮ್ಮನ್ನೇನು ಮಾಡಕ್ಕಾಗಲ್ಲ. ಬಂಧುಗಳಿರ್ಬೋದು, ಆತ್ಮೀಯರಿರ್ಬೋದು, ಸ್ನೇಹಿತರಿರ್ಬೋದು. ಅರೆ, ನಿಮಗೆ ಆತ್ಮೀಯ ಗೆಳೆತನ ತುಂಬಾ ಜಾಸ್ತಿ ಆಗುತ್ತೆ. ಹಳೆ ಫ್ರೆಂಡ್ಸು, ಹಳೆ ಭ್ರಾತೃತ್ವ, ಹಳೆ ಪ್ರೀತಿ, ಹಳೆ ವಿಶ್ವಾಸ, ಯಾವುದೋ ಒಂದು ಆತ್ಮೀಯ ಗೆಳೆಯರ ಸಹಕಾರ ಸಿಗುತ್ತೆ. ಮದುವೆಯಾಗದವರಿಗೆ ಮದುವೆ ಯೋಗ, ಮನೆ ಇಲ್ಲದವರಿಗೆ ಮನೆ ಯೋಗ, ಭೂಮಿ ಇಲ್ಲದವರಿಗೆ ಭೂಮಿ ಯೋಗ, ಇದೆಲ್ಲ ನೋಡ್ತಕ್ಕಂಥದ್ದುಂಟು ಕುಂಭರಾಶಿ. ಇನ್ನು ಮೀನರಾಶಿಗಪ್ಪ, ಅಂಡಪಿಂಡ ಬ್ರಹ್ಮಾಂಡದ ಪರಿಪೂರ್ಣ ಬಲವನ್ನ ಕೊಡತಕ್ಕಂಥ ಒಂದು ಯೋಗ ಮೀನರಾಶಿಯವರೆಗಿದೆ. ಜಾಕ್ಪಾಟ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನನ್ನ ಕಂಟ್ರೋಲ್ ಅಲ್ಲೂ ಇಲ್ಲ. ಒಂದ 0 ಇದ್ದವ್ರು ಹೀರೋ ಆಗ್ಬೇಕು, ಹೀರೋ ಇದ್ದವರು ಸೀದಾ ಕೆಳಗಡೆ ಹೇಳ್ಕೊಂಡ್ ಬಂದು ನಿಲ್ಲಿಸ್ಬಿಡ್ಬೋದು. ಹುಷಾರ್. ರಾಜಸಂ, ರಜಸ್ಸು, ನಂದೇ, ನಾನ್ ನಡೆದಿದ್ದೆ, ನಾನ್ ಮಾಡಿದ್ದೆ, ನಾನ್ ನೋಡಿದ್ದೆ. ಸ್ವಲ್ಪ ಮನೆ, ಭೂಮಿ. ನಿಮ್ ಬಜೆಟ್ 1 ಕೋಟಿ ಇದ್ರೆ 50 ಲಕ್ಷಕ್ಕೆ ಪ್ಲಾನ್ ಮಾಡಿ. ದಿಢೀರ್ ಒಂದು ಏರುಪೇರು ಬರೋದಾಗುತ್ತೆ. 1 ಕೋಟಿದು ತಗೊಳ್ಳೋ ತಾಕತ್ತಿದೆ, ನಿಮಗಿದೆ, ಯೋಚನೆ ಮಾಡ್ಬೇಡಿ. 50 ಲಕ್ಷಕ್ಕೆ ಪ್ಲಾನ್ ಮಾಡಿ. 50ರಿಂದ 60 ಲಕ್ಷ ಸಡನ್ ಆಗಿ. ಯಾಕಂದ್ರೆ ವಿಪರೀತವಾಗಿರ್ತಕ್ಕಂಥ ಆದಾಯನೂ ಕೊಡ್ತಾನೆ, ಅಷ್ಟೇ ಇದಾಗಿ ಖರ್ಚುಗಳನ್ನು ಕೂಡ ತಂದಿಟ್ಟು ಬಿಡ್ತಾನೆ. ನನ್ಗೆ ಅದೊಂದು ಯೋಚನೆ. ಯಾಕಂದ್ರೆ ಶುಕ್ರ ಅಷ್ಟಮಾಧಿಪತಿ, ಲಾಟ್ರಿ ಹೊಡೆದಾಗ ದುಡ್ಡು ಬರುತ್ತೆ. ಅದನ್ನ ಏನ್ ಮಾಡ್ಬಿಡ್ತೀರಿ, ಹೈ ರಿಸ್ಕ್ ತಗೋಬಿಟ್ಟು ಮನೆ, ಭೂಮಿ, ಜಾಗ ಈ ತರದ್ದು ಹೋಗ್ಬಿಡ್ತಕ್ಕಂಥದ್ದು. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆಯಾ, ಗೋಲ್ಡ್ ತಗೊಂಡ್ಬಿಡಿ. ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಹಾಕ್ಬಿಟ್ಬಿಡಿ. ಪ್ರಾಪರ್ ಬಾಂಡ್, ಗೋಲ್ಡ್, ಈ ಒಂದು ಗವರ್ಮೆಂಟ್ ಸ್ಕೀಮ್ಸ್, ಗೋಲ್ಡ್ ಸ್ಕೀಮ್ಸ್ ಈ ತರ ತೆಗೆದು ಸುಮ್ಮನೆ ಆಗ್ಬೇಡಿ. ಬ್ಯೂಟಿಫುಲ್. ಮೀನರಾಶಿಗೆ ಮಾತ್ರ ಜಾಕ್ಪಾಟ್. ನೀವು ನೆನ್ಸಿರೋಲ್ಲ. ಹೆಂಗಿರುತ್ತೆ ಅಂದ್ರೆ, ನಿಮಗೆ ಎಲ್ರಿಗೂ 80,000 ಸಂಬಳ, 80,000 ಖರ್ಚು, 80,000 ಆದಾಯ, 80,000 ಖರ್ಚು, ಇಲ್ಲ ಡಬಲ್ ಖರ್ಚು ಇದ್ರೆ ನಿಮ್ಗೆ ಹಂಗಲ್ಲ. 2 ಲಕ್ಷ ಆದಾಯ, 1 ಲಕ್ಷ ಖರ್ಚಿರುತ್ತೆ. ಹೌದು, ಅಂಥದ್ದೊಂದು ಇರತಕ್ಕಂಥ ಒಂದು ಭಾವ. ಆರೋಗ್ಯಕ್ಕೆ ಸ್ವಲ್ಪ ಪೆಟ್ಟು ಕೊಟ್ಬಿಡ್ತಾನೆ. ಆರೋಗ್ಯಂ ಭಾಸ್ಕರಂ ಗ್ಯಾರಂಟಿ ಹೇಳ್ತಾನೆ. ತಲೆನೋವು ಬರುತ್ತೆ, ಮೈಗ್ರೇನು, ಸೈನಸ್ಸು, ಮೂಗ್ನಲ್ಲಿ ಸಮಸ್ಯೆ, ಸಿವಿಯರ್ ಹೆಡ್ಡೇಕ್ ಬರೋದು, ಇಲ್ಲಿ ಹೆಡ್ಡೇಕ್ ಬರೋದು, ವೆರಿ ಕಿವಿ ನೋವು ಬರ್ತಕ್ಕಂಥದ್ದು, ಕಣ್ಣಿಗೆ ಕನ್ನಡಕ ಬರ್ತಕ್ಕಂಥದ್ದು, ಗಂಟ್ಲಲ್ಲಿ ಸಮಸ್ಯೆ ಆಗೋದು,
ಮರು ಶುರು ಆಗೋದು, ಗೈನಿಕ್ ಪ್ರಾಬ್ಲಮ್ಸ್ ಆಗೋದು, ಯೂಟ್ರಸ್ ಪ್ರಾಬ್ಲಮ್ ಆಗೋದು, ನಪುಂಸಕತ್ವ ಬರೋದು, ಕೌಂಟಿಂಗ್ ಸಮಸ್ಯೆ ಬರತಕ್ಕಂಥದ್ದು. ಗಂಡ ಹೆಂಡತಿ ಇದ್ದೀರಿ, ದಾಂಪತ್ಯದಲ್ಲಿ ಅಲ್ಲಿ ಏನೂ ಇಲ್ಲ, ಊಟನೇ ಇಲ್ಲ, ಏನೋ ಅವ್ರ ಪಾಡಿಗೆ ನಿಮ್ ಪಾಡಿಗೆ ಅನ್ನತಕ್ಕಂಥದ್ದು. ಆ ರಸಿಕತನೆ ಇಲ್ಲ ವಿಪರೀತ ರಸಿಕ ಭಾವ, ಇಲ್ಲ ವಿಪರೀತ ಅರಸಿಕತೆ ಭಾವ, ಈ ರೀತಿ ಆಗತಕ್ಕಂಥದ್ದು ಆಗುತ್ತೆ. ಇಲ್ಲ ವಿಪರೀತ ತುಂಟತನ, ಇರೋ ಹಣ್ಣು ಬಿಟ್ಟು ಇನ್ನೊಂದು ಕಡೆ ವಾಲೋದು, ಅದರಿಂದ ಏನಾದ್ರೂ ಒಂದು ಎಳವಟ್ಟು ಮಾಡಿಕೊಳ್ಳತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಫ್ಯಾಂಟಾಸ್ಟಿಕ್ ಮಕ್ಕಳ. ಮೀನ ರಾಶಿ ನಿಮಗಂತೂ ಸ್ತ್ರೀ ಸುಖ, ಪ್ರಣಯ ಸುಖ, ಪುರುಷ ಸುಖ, ಕುಟುಂಬ ಸುಖ, ಭೂಮಿ ಸುಖ, ಮನೆ ಸುಖ, ಅಧಿಕಾರ ಸುಖ, ಬಂಗಾರ ಸುಖ, ಬೆಳ್ಳಿ ಸುಖ, ಗೆಳೆಯರ ಸುಖ, ಅಧಿಕಾರ ಸುಖ, ಇವೆಲ್ಲವನ್ನು ನೋಡತಕ್ಕಂಥ ಒಂದು ಭಾವವಿರುತ್ತದೆ. ಸ್ವಲ್ಪ ಮೇ ನಂತರ ಒಂದು ಸಣ್ಣ ಎಚ್ಚರಿಕೆ, ಏನ್ ದೊಡ್ಡದಾಗೋಲ್ಲ. ಯಾಕಂದ್ರೆ ಸೂರ್ಯನ ಭಾವ, ಸೂರ್ಯ ನಿಮಗೆ ಮಿತ್ರನೇ, ಏನು ದೊಡ್ಡ ಸಮಸ್ಯೆ ಮಾಡಲ್ಲ. ನಂತರ ಚಂದ್ರನ ಭಾವಕ್ಕೆ ಬರ್ತಾನೆ, ನಂತರ ಕುಜನ್ ಭಾವಕ್ಕೆ ಬರ್ತಾನೆ. ಎಲ್ಲರೂ ಮೀನು ರಾಶಿಗೆ ಗುರುಬಲ ಇಲ್ಲ ಅಂತ ಅನ್ಕೋತಿರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಒಂದು 70% ಗುರುಬಲ ಮೇಲೆ ಬರುತ್ತೆ. ಇದೆ, ಯೋಚಿಸ್ಬೇಡಿ. ಆಗ ಹೇಳ್ತೇನೆ ಗುರುಗೋಚಾರ ಫಲದಲ್ಲಿ ಪೂರ್ಣ ವಿವರವಾಗಿ. ಸೊ ಎಲ್ಲರೂ ಕುಜನಿಗೆ ಸಂಬಂಧಪಟ್ಟಂತ ಒಂದು ತೊಗರಿ ಬೇಳೆ ಬೆಲ್ಲ ಮಂಗಳವಾರ ಇಲ್ಲ ನರಸಿಂಹರ ದೇವಸ್ಥಾನದಲ್ಲಿ ಸದಾ ಒಂದು ದೀಪ, ಅಷ್ಟಮಿ ಇಲ್ಲ ಸ್ವಾತಿ ನಕ್ಷತ್ರದ ದಿನ ಹಂಚ್ತಾ ಬನ್ನಿ. ಬೆಲ್ಲದ ಪೊಂಗಲ್ ಮಾಡಿಸಿ ದೇವಸ್ಥಾನದಲ್ಲೇ ಆಚಾರ್ಯ ಮುಖೇನ ಮಾಡಿಸಿ ಹಂಚುತ್ತಾ ಇರಿ. ದಿಢೀರ್ ನಿರ್ಧಾರಗಳು ದುಡುಕ್ಬೇಡಿ. ಯಾರಾದ್ರೂ ಸರಿ, ದಿಢೀರ್ ಯುದ್ಧ, ದಿಢೀರ್ ಕಲಹ, ದಿಢೀರ್ ಒಡೆದಾಟ, ಬಡದಾಟ, ಕೋಪ, ನಾನು ಯಾರು ಗೊತ್ತಾ, ಈ ತರದಕ್ಕೆಲ್ಲ ಹೋಗ್ತಕ್ಕಂಥದಕ್ಕೆ ಹೋಗ್ಬಿಡ್ತೀರಿ. ಆ ಶನಿ ಕುಜ ಸೇರಿದ್ರೆ ಹಾಗೆಯೇ ಆಗೋಲ್ಲ. ದುರ್ಗಾ ಮಾತೆ, ಗ್ರಾಮ ದೇವತೆ, ಭಾನುವಾರದ ಸಂಜೆ ಬ್ಯೂಟಿಫುಲ್ ಒಂದು ಸಣ್ಣ ದೀಪ ಹಚ್ಚಿ ಬರ್ತಕ್ಕಂಥದ್ದು ಮಾಡಿ. ಮನೇಲಿ ಸದಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಿಹಿ, ಒಂದು ಸಣ್ಣ ಸಿಹಿ ಬೆಲ್ಲ ಹಾಕೊಳ್ಳಿ. ಎಲ್ಲಾ ರಾಶಿಯವರು ಹೇಳ್ತಿದ್ದಾನೆ. ಶನಿವಾರದೊತ್ತು ಆಯ್ತು ಅಂದ್ರೆ ಸ್ವಯಂ ಪಾಕದಾನ ಬಡವರಿಗೆ, ತುಂಬಾ ಕೆಳಮಟ್ಟದ ವ್ಯಕ್ತಿಗಳಿಗೆ, ಒಂದು ರಸ್ತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾರೋ ಒಂದು ಹೌಸ್ ಕೀಪಿಂಗ್, ಡ್ರೈವರು, ಕ್ಲೀನರು, ಇಂಥವರಿಗೆ, ಕೂಲಿ ಕಾರ್ಮಿಕರಿಗೆ ಆಗಾಗ ಈ ತರ 2 kg ಅಕ್ಕಿ, 2 kg ಬೇಳೆ, 2 kg ಹಿಟ್ಟು, 2 kg ಎಣ್ಣೆ, ಈ ತರ 3 kg ಕೊಡ್ಬೋದು ನಿಮ್ ಶಕ್ತಿ. ಒಂದ್ ಎರಡು ಮೂರು ತರದ ತರಕಾರಿ, ಸೊಪ್ಪು, ಹೂವು, ಹಣ್ಣು, ಉಪ್ಪು, ಎಣ್ಣೆ, ತುಪ್ಪ ಇದೆಲ್ಲ ಇಟ್ಟು ದಾನ ಮಾಡ್ತಾ ಬರ್ತಕ್ಕಂಥದ್ದು ಮಾಡಿ. ಆ ತಾಪ, ಆ ಗ್ರಹ ಯುದ್ಧವನ್ನ ತಡೆಯತಕ್ಕಂಥದ್ದಾಗುತ್ತೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಹಿರಿಯರ ಆಶೀರ್ವಾದ ತಗೊಳ್ಳಿ. ಸ್ತ್ರೀಯರ ಬಳಿ ಎಚ್ಚರಿಕೆಯಿಂದ ಇರಿ. ಗೌರವಿಸಿ. ಶುಕ್ರ ಉಚ್ಚಂಗತ, ಅಷ್ಟಮಾಧಿಪತಿ ಅಲ್ಲಿ ಬಂದು ಕೂತಿದ್ದಾನೆ ಮೀನದಲ್ಲಿ. ಅದರಿಂದ ಅಪವಿತ್ರವಾಗಿ ಮಾತಾಡೋದು, ಅಪವಿತ್ರವಾಗಿ ಟಾಂಟ್ ಮಾಡೋದು. ಈಗ ನೋಡಿ, ಅಶ್ವಿನಿ ಮಗು ಮೇಲೆ ನಮಗ ಅಧಿಕಾರ ಇಲ್ಲ ಮಕ್ಕಳೇ. ನಮ್ಮನ್ನು ಹೆತ್ತವಳಮ್ಮ, ನಮಗ್ ಜೀವನ ಕೊಟ್ಟವಳಮ್ಮ, ನನ್ನನ್ನು ಸಾಕ್ತಿರೋಳು ನನ್ನಮ್ಮ, ಪ್ರತಿಯೊಂದು ನನ್ನಮ್ಮನೇ. ಈ ತರದ ವಿಚಾರಗಳು ನಡೀತವೆ. ಕಾಂಟ್ರವರ್ಷಿಯಲ್. ಜಾಗ್ರತೆ. ಈ ವರ್ಷ ಸ್ತ್ರೀಯರ ಮೇಲೆ ವಿಪರೀತವಾದಂತ ಅಪಚಾರಗಳು, ಈ ತರದೆಲ್ಲ ಬರತಕ್ಕಂಥದ್ದುಂಟು. ಜಾಗರೂಕತೆ. ನಿಮ್ಮನೆ ಮಗಳು ರಕ್ಷಿಸಿ, ಕಾಪಾಡ್ಕೊಳ್ಳಿ. ಅವರನ್ನು ಗೌರವ ಕೊಡಿ. ಎಲ್ಲಿ ಸ್ತ್ರೀಯರನ್ನ ಗೌರವ ಕೊಡುತ್ತೇವೋ ಮುಕ್ಕೋಟಿ ದೇವತೆಗಳು ಬಂದು ನಮಗೆ ರಕ್ಷೆ ಆಗಿ ನಿಲ್ತಾರೆ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮಾಮಿ ಶಂಕರ.